ಯೂಶಲಿ ದೇ ಸೇ ಕ್ರಿಕೆಟ್ ಇಸ್ ಅ ಜೆಂಟಲ್ಮೆನ್ಸ್ ಗೇಮ್. ಹೆಣ್ಮಕ್ಳನ್ನ ಸೀರಿಯಸ್ ಆಗಿ ತಗೊಂತಾರ. ನೀವು ಹೋಗಿದ ತಕ್ಷಣ ಯಾರು ನಿಮಗೆ ಡೈರೆಕ್ಟಾಗಿ ಮರ್ಯಾದೆ ಕೊಡಲ್ಲ. ಯಾಕಂದರೆ ಆ ಒಂದು ಸ್ಪೋರ್ಟಿನ ದಾತಾಗಳು ಬೇರೆಯವರು. ಒಂದು ಅಟ್ಲೀಟ್ ಆಗಬೇಕಾದ್ರೆ ಬೆಳಗಿನ ಜಾವ 4 ಗಂಟೆ ಏಳಬೇಕು, ಓಡಬೇಕು, ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಅದು ಪ್ರತಿದಿನ ಮಾಡಬೇಕು. ಅಲ್ಲಿ ಎಕ್ಸ್ಟ್ರೀಮ್ ಡಿಸಿಪ್ಲಿನ್ ಇರುತ್ತೆ. ಸುನಿಲ್ ಗಾವಸ್ಕರ್ ಅವರು, VVS ಲಕ್ಷ್ಮಣ್, ಅನಿಲ್ ಕುಂಬ್ಳೆ, ಕಪಿಲ್ ದೇವ್ ಅವರು, ಕೃಷ್ಣಮಾಚಾರಿ, ಶ್ರೀಕಾಂತ್. ನೀವು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗ್ತಾರೆ? ಇವ್ರ ಪಕ್ಕ ಎಲ್ಲ ನಿಂತ್ಕೊಂಡು ಅವ್ರ ಲೆವೆಲ್ಗೆ ಮಾತಲ್ಲಿ ಏಟಿಗೆ ರೇಟ್ ಕೊಡ್ಬೇಕಂದಾಗ ಪ್ರಿಪರೇಷನ್ ಇಸ್ ಕೀ. ಒಬ್ಬ ಕ್ರಿಕೆಟರ್ ಫಾರ್ಮಲ್ ಇರಲ್ಲ. ಒನ್ ಬ್ಯಾಡ್ ಗೇಮ್ ವಿಲ್ ಪ್ರಾಬಬ್ಲಿ ಬ್ರಿಂಗ್ ಇನ್ ಅನದರ್ 3-4 ಗೇಮ್ಸ್. 5th ಗೇಮಲ್ಲಿ ಸೆಂಚುರಿ ಬಾರಿಸ್ತಾನೆ ಅಥವಾ ಅರ್ಧ ಶತಕ ಬಾರಿಸ್ತಾನೆ. ದೆನ್ ಆನ್ ಹೀಸ್ ಅ ಡಿಫ್ರೆಂಟ್ ಪ್ಲೇಯರ್. ಒಳ್ಳೆ ಫಾರ್ಮಲ್ ಇರುವಂಥ ಹುಡುಗಿ ಬಿದ್ಬಿಟ್ಲ. ಐ ಟುಕ್ ಇಟ್ ಆಸ್ ಅ ಸೆಟ್ ಬ್ಯಾಕ್, ಬಟ್ ಐ ಥಿಂಕ್ ವೆನ್ ಯು ಹ್ಯಾವ್ ರೈಟ್ ಪೀಪಲ್ ಅರೌಂಡ್ ಯು, ಯು ಕ್ಯಾನ್ ಮೇಕ್ ಅ ಕಮ್ ಬ್ಯಾಕ್. 2 seconds I was like, is this Jeff Bezos? Correct, you're right. Yeah, so Amazon founder, chairman, Jeff Bezos. Yep. And my God, that man and his energy is infectious. 300 customers, one by one ಬಂದು ಸೆಲ್ಫಿ ತಗೋತಿದ್ದಾರೆ ಇವ್ರ ಜೊತೆ. He's not tired. He's just wiping his sweat and he's posing. Do women need to be hot to be a presenter? Wow. Do I need to be hot in an AC room? ಆನ್ ದ ಮೈಕ್ ದ ರೂಮ್ ಫಾಲೋಸ್ ಅಂತ ಒಂದು ಮಾತಿದೆ. ಮೈಕ್ ಅಂತಂದ ತಕ್ಷಣ ಯಾರೆಲ್ಲ ನಿಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ? ಫ್ರಮ್ ದಿ FM ಸ್ಪೇಸ್, ಐ ಆಮ್ ಶ್ಯೂರ್ RJs, ಸಿಂಗರ್ಸ್, ಹೋಸ್ಟ್ಸ್, ಪ್ರೆಸೆಂಟರ್ಸ್ ಆ್ಯಂಡ್ ಟುಡೇ ಕಾಂಟೆಂಟ್ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್. ಐ ಗೆಸ್ ಮೈಕ್ ಅನ್ನೋದು ಎಲ್ಲರ ಒಂದು ಐಡೆಂಟಿಟಿನ ಆಚೆಗೆ ತರೋಕ್ಕೆ ಇಟ್ ಇಸ್ ಅ ಟೂಲ್. ನಾವು ಟಾಕಿಂಗ್ ಅಬೌಟ್ ಆ್ಯಂಕರ್ಸ್ ಆ್ಯಂಡ್ ಆ್ಯಂಕರಿಂಗ್. ವಾಟ್ ಈಸ್ ಆ್ಯಂಕರಿಂಗ್ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ವಾಟ್ ವಿಲ್ ಯುವರ್ ಆನ್ಸರ್ ಬಿ? I think somewhere anchoring ಅಂದರೆ it's not just about speaking, it is about connecting. Now when we speak of connection, ಏನು ಈ ಕನೆಕ್ಷನ್ನು? ಯಾರನ್ನು ಕನೆಕ್ಟ್ ಮಾಡ್ಕೊಳ್ತಾ ಇರೋದು? ನೀವು ಅವ್ರಿಗೆ ಕನೆಕ್ಟ್ ಆಗ್ತಾ ಇದ್ದಾರಾ? ನಿಮ್ಮಲ್ಲಿರೋ ಅದು ವಿಚಾರಕ್ಕೆ ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರಾ? ಎಷ್ಟೆಲ್ಲ ಪ್ರಶ್ನೆಗಳಲ್ವಾ. ಕನೆಕ್ಷನನ್ನು ಹೇಗೆ ಚಿಗುರಿಸೋದು? 4 ಜನ ಫೇಮಸ್ ಆಗಿರೋ ಸ್ಟೈಲನ್ನು ಕಾಪಿ ಮಾಡಬೇಕಾ? ಅಥವಾ ಹೇ ಕ್ಯಾಮ್ರಾ ಮುಂದೆ ನಾನು ಕಾಣಿಸ್ಕೊಂಡು ನನ್ನ ಅಭಿಪ್ರಾಯಗಳನ್ನು ನನ್ನದೇ ಆದಂಥ ಶೈಲಿನಲ್ಲಿ ಆಚೆಗೆ ಹಾಕಿ ಪ್ಲಸ್ ಅದರಿಂದ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಹಸಿವಿರಬೇಕಾ? ಪ್ರಶ್ನೆಗಳೇ ಎಲ್ಲ. ಪ್ರಶ್ನೆಗಳನ್ನು ಕೇಳೋರಿಗೆ ಎಷ್ಟು ಪ್ರಶ್ನೆಗಳಿರಬೇಕಾದಾಗ ಪ್ರಶ್ನೆ ಕೇಳೋ ಜಾಗದಲ್ಲಿ ಕೂರೋರಿಗೆ ಲೈಫ್ನ ಬಗ್ಗೆ ಮೊದಲ ಪ್ರಶ್ನೆ ಏನು ಬಂದಿರಬೇಡ. ಸೊ ಟುಡೇ ಇಷ್ಟೊಂದು ಮೈಕು, ಪ್ರಶ್ನೆಗಳು, ಈ ಎರಡೂ ಒಂದು ತುದಿಗಳ ಜೊತೆಗೆ ನನ್ನ ಮಾತು ಇದೆ ಅಂತಂದಮೇಲೆ ಇವೆರಡೂ ತುದಿಗಳ ಜೊತೆಗೆ ಒಂದು ವೇದಿಕೆಯನ್ನು ಹಾಕ್ಕೊಂಡು ಹೂ ಇಸ್ ಶಿ ಡೀಪ್ ಡೌನ್, why is she a certain way? I think today on Just Curious, it's time to connect to that heart, to that mind, beneath which her identity lies for you. So, with this, here I take this moment to welcome Nama Reena Aurna on Just Curious Kannada. Firstly, Reena, welcome to Just Curious. I think ನಾನು ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. Every time I meet an individual, I think before ಬಾಯಿ ಬಿಡೋದಕ್ಕೂ ಮುಂಚೆ there is this energy that talks, right? The first thing that I caught in you was that bubbly energy, always trying to jump out of the seat. And, anchors gadide. Silence is awkward, right? At times. But being an RJ, being an MC, being an anchor, and now being a podcaster, I have realized it's the opposite that is gold for me. ಅಂದರೆ ಪಾಡ್ಕಾಸ್ಟರ್ಸ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೈಲೆನ್ಸ್. ದಟ್ಸ್ ವೇರ್ ದ ಟ್ರೂತ್ ಕಮ್ಸ್ ಔಟ್. ಸೊ ಹಿಯರ್ ಇಸ್ ದಿ ಆಪೋಸಿಟ್ಸ್ ಮೀಟಿಂಗ್, ದಟ್ ಬಬ್ಲಿ ಎನರ್ಜಿ ಆನ್ ಒನ್ ಸೈಡ್ ಆ್ಯಂಡ್ ದಿ ಅದರ್ ದ ಕಾಮ್ ಎನರ್ಜಿ ಟ್ರೈಂಗ್ ಟು ಫೈಂಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಲೈಫ್ ಆ್ಯಂಡ್ ಜರ್ನಿ. ಸೊ ಹೆಂಗಿದ್ದೀರಾ? ಏನು ಸಮಾಚಾರ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಾಕ್ ಸ್ಟಾರ್ ಇಂಟ್ರೊಡಕ್ಷನ್ ಕೊಟ್ಟ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ವಾಗತಿಸಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಜಸ್ಟ್ ಕ್ಯೂರಿಯಸ್ಸಲ್ಲಿ ನಾನು ಬಂದಿದ್ದೀನಿ. ಕ್ಯೂರಿಯಸ್ ಆಗಿ ನೀವು ಕ್ಯೂರಿಯಸ್ ಕೇಸ್ನ ಹಿಡ್ಕೊಂಡು ಇಷ್ಟೊಂದು ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಲೈಫ್ಸ್ ಬೀನ್ ಗ್ರೇಟ್ ಆ್ಯಂಡ್ ಐ ಆಮ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. Right place and the right time. ಹೌದು. They say success is nothing but you putting the right effort at the right time and also you being in the right place. ಹೌದು. ಸೊ ನೀವು ರೈಟ್ ಪ್ಲೇಸ್ ರೈಟ್ ಟೈಮ್ ಅಂತ ಹೇಳಿದ ತಕ್ಷಣ ಅದು ಓಪನ್ ಆಯಿತು. ವೈ ಡಿಡ್ ಯು ಸೇ ದ್ಯಾಟ್? ಬಿಕಾಸ್ ಐ ಆಮ್ ಶ್ಯೂರ್ ಇಫ್ ಐ ಕ್ಯಾನ್ ರಿವೀಲ್ ಯುವರ್ ಏಜ್, ಲೈಫ್ ಆಟ್ 34 ಲೈಫ್ at 34. ಎಸ್. ಅಂದರೆ ಅದೇನು ಹೇಳ್ತಾ ಇದೆ ಅಂದರೆ 34 ವರ್ಷಗಳನ್ನು ಜೀವಿಸಿದ್ದೀರಾ, ಬದುಕಿದ್ದೀರಾ, ಕಲ್ತಿದ್ದೀರಾ, ಎದ್ದಿದ್ದೀರಾ. ಅದು ತುಂಬಾ ಮುಖ್ಯ. ಮಿಕ್ಕಿದೆಲ್ಲ ಆಗ್ತಾ ಇರುತ್ತೆ ಬಿಡಿ. ಏನು ಹಂಗಂದ್ರೆ ಐ ಥಿಂಕ್
ನೀವು ಜೀವನದಲ್ಲಿ ಏನೇ ಒಂದು ನೀವು ಯಶಸ್ಸು ಅಂತ ಹೇಳಿದ್ರಲ್ಲ ಸ್ವಲ್ಪ ಹೊತ್ತಿನ ಮುಂಚೆ, ಅದಾಗೋಕ್ಕಿಂತ ಮುಂಚೆ ಇವತ್ತು ಬೆಳಿಗ್ಗೆ ಏಳಬೇಕು, ಬ್ರಷ್ ಮಾಡಬೇಕು, ಈ ದಿನ ನೋಡಬೇಕು, ಉಸಿರಾಟ ಇರಬೇಕು, ಅದೇ ಗಿಫ್ಟ್ ಅಲ್ವಾ. ಗಿಫ್ಟ್ ಆಫ್ ಲೈಫ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್. ಸೊ ಇದ್ದೀನಿ ಅಂದರೆ ಇನ್ನೂ ಕನಸುಗಳಿದೆ ಅಂದರೆ ಇನ್ನೂ ನನಸಾಗಕ್ಕೆ ಸಾಕಷ್ಟು ದಿನಗಳಿದೆ. ಆ್ಯಂಡ್ ಸಾಕಷ್ಟು ದಿನ ಇದೆಯಲ್ವ ಗೊತ್ತಿಲ್ಲ, ಬಟ್ ದಿನ ಇದೆ. ಇರೋ ತನಕ ನಾನು ನನ್ನ ಕನಸುಗಳೇನಿದೆಯೋ ನನಸು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಕೆಲವು ವರ್ಷಗಳ ಹಿಂದೆ ನೀವು 2023ರಲ್ಲಿ ಸ್ಟಾರ್ಟ್ ಮಾಡಿದ್ದೇನೋ ಈ ಪಾಡ್ಕಾಸ್ಟ್ ಜರ್ನಿಯನ್ನು. ಸಾಕಷ್ಟು ಒಳ್ಳೊಳ್ಳೆ ಸೆಲೆಬ್ರಿಟೀಸ್, ಪರ್ಸನಾಲಿಟೀಸ್, ಆಮೇಲೆ ಆಂಟ್ರಪ್ರಿನ್ಯೂರ್ಸ್, ತುಂಬ ಜನರನ್ನು ನೀವು ಕಲಿಸಿದ್ದೀರಾ. ಆ್ಯಂಡ್ ಪಾಲಿಸಿ ಮೇಕರ್ಸ್ ಹ್ಯಾವ್ ಆಲ್ಸೋ ಬೀನ್ ಪಾರ್ಟ್ ಆಫ್ ಯುವರ್ ಶೋ. ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಇದು, ನಾನು ಯಾವಾಗ ರ್ಯಾಪಿಡ್ ರಶ್ಮಿ ಅವರ ಶೋನಲ್ಲಿ ಹೋಗೋದು, ಜಸ್ಟ್ ಕ್ಯೂರಿಯಸ್ ಆಗಿ ಮಾತಾಡೋದು ಅಂತ. ಇವತ್ತು ಅವಕಾಶ ಸಿಕ್ಕಿದೆ. ಸೊ ಬೀಯಿಂಗ್ ಹಿಯರ್ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್ ವಿತ್ ಯು. ವಾಟ್ ಐ ಸಿ ನಿಮ್ಮ ಇಷ್ಟು ಮಾತಲ್ಲಿ ಈಸ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಕಮಿಂಗ್ ಇನ್. ಎಸ್. ಆ್ಯಂಡ್ ಆಲ್ಸೋ ದಿ ಅವೇರ್ನೆಸ್ ಆಸ್ ಟು ಇಲ್ಲಿವರೆಗೂ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ, ವೇರ್ ಐ ಆ್ಯಮ್, ಪ್ಲಸ್ ದಟ್ ಅನ್ಸರ್ಟನಿಟಿ ದಟ್ ಆಲ್ವೇಸ್ ಬಾದರ್ಸ್ ಎಲ್ಲ ಇಂಡಿವಿಜುವಲ್ಸನ್ನ. ಸೊ ಫಸ್ಟ್ಲಿ ನಿಮ್ಮದೇ ಜರ್ನಿನ ನೋಡ್ತಾ ಇದ್ದಾಗ ಅದನ್ನ ನಾನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದಾ ರಶ್ಮಿ? ಶೋರ್. ನೀವು ನನ್ನನ್ನೇ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ. ನಾನು ಮೋಸ್ಟ್ಲಿ ಕಾಪಾಡ್ಕೊಂಡು ಬಂದಿಲ್ಲ. ನನ್ನ ತಾಯಿಯ ಪ್ರಾರ್ಥನೆ ಆಗಿರ್ಬೋದು, ನನ್ನ ಗಂಡನ ಪ್ರಾರ್ಥನೆ ಆಗಿರ್ಬೋದು, ನನ್ನ ಇನ್ಲಾಸ್ ಅವರ ಪ್ರಾರ್ಥನೆ ಆಗಿರ್ಬೋದು, ನನ್ನ ಅಕ್ಕನ ಆಶೀರ್ವಾದ ಇರ್ಬೋದು, ಅಥವಾ ಭಗವಂತ ನನ್ನ ಜೊತೆ ನಿಂತಿರಬಹುದು. ಹಾಗಾಗಿ ನಾನು ಇಷ್ಟೊಂದು ಕಾಲ ಯಾವುದೇ ಒಂದು ಡೆಸ್ಟಿನೇಷನ್ ಎಲ್ಲಿ ಹೋದರೂ ಒಳ್ಳೆ ಜನರನ್ನ ಭೇಟಿಯಾಗಿದ್ದೀನಿ, ಒಳ್ಳೆ ಸಂದರ್ಭದಲ್ಲಿ ಸರಿಯಾದ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಆ್ಯಂಡ್ ಐ ಥಿಂಕ್ ಅದು ನಾನು ಮಾತ್ರ ಸಾಧನೆ ಮಾಡಿದ್ದಲ್ಲ, ನನ್ನ ಕುಟುಂಬ ಸಮೇತವಾಗಿ ಎಲ್ಲರ ಆಶೀರ್ವಾದದಿಂದ ಬಂದಿರೋದು. ಸೊ ಓವರ್ ಟು ಯು. ಸೊ ಆರ್ ಯು ದ ಡ್ರೈವರ್ ಅಥವಾ ಇಸ್ ಡೆಸ್ಟಿನಿ ಯುವರ್ ಡ್ರೈವರ್ ಆ್ಯಂಡ್ ಯು ಆರ್ ಅ ಪ್ಯಾಸೆಂಜರ? ಐ ಆಮ್ ಡೆಫಿನೆಟ್ಲಿ ಅ ಡ್ರೈವರ್. ನನಗೆ ಗೊತ್ತಿತ್ತು ನಾನು ಎಲ್ಲಿ ಹೋಗಬೇಕು ಅಂತ, ಗುರಿ ಇತ್ತು ನನ್ನಲ್ಲಿ, ಕನಸುಗಳಿತ್ತು, ಅದಕ್ಕೆ ಬೇಕಾಗಿರುವಂಥ ಕೆಲಸನ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ವಿದೌಟ್ ಬೀಯಿಂಗ್ ಅ ಪ್ಯಾಕೇಜ್, ನಾನು ಪ್ಯಾಕೇಜ್ ಅನ್ನೋ ಪದವನ್ನು ಪದೇ ಪದೇ ಎಲ್ಲ ಕಡೆ ಹೇಳ್ತೀನಿ. ಯಾಕಂದರೆ ಅದಕ್ಕಿರುವಂಥ ಮರ್ಯಾದೆ, ಅದಕ್ಕಿರುವಂಥ ವೆಯ್ಟೇಜ್ ಕೆಲವೊಮ್ಮೆ ನಮಗೆ ಅರ್ಥ ಆಗಲ್ಲ. ಪ್ಯಾಕೇಜ್ ಅಂದರೆ ಏನು? ಪರಿಪೂರ್ಣವಾಗಿ ಆ ಒಂದು ಸಮಯಕ್ಕೆ ತಕ್ಕ ನೀವು ರೆಡಿ ಆಗಿರೋದು ಪ್ಯಾಕೇಜ್ ಅಲ್ವಾ. ಸೊ ಅದು ಇದಕ್ಕೆ ಉತ್ತರ ನಿಮ್ಮ ಈಗ ನಾನಿರುವಂಥ ಪ್ರೊಫೆಷನ್ನಲ್ಲಿ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ, ಅಥವಾ ಅದು ಒಂದು ಪ್ಯಾಕೇಜ್ ಆಗಿರ್ಬೋದು. ಹೇರ್, ಲುಕ್ಸ್, ಮೇಕಪ್, ಟು ಹೌ ಐ ಡ್ರೆಸ್, ಟು ಹೌ ಐ ಟಾಕ್, ಟು ಯಾವ ಜನರನ್ನ ಭೇಟಿ ಆಗ್ತೀವಿ, ಅಲ್ಲಿ ಎಲ್ಲದಕ್ಕೂ ಒಂದು ಪ್ಯಾಕೇಜ್ ಆಗಿರಬೇಕು. ದ ವೇ ಯು ಟಾಕ್ ಇಸ್ ದ ಬಿಗ್ಗೆಸ್ಟ್ ಆಸೆಟ್ ನನ್ನ ಒಂದು ಪ್ರೊಫೆಷನ್ನಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಹೋಲ್ಡಿಂಗ್ ಆನ್ ಟು ಆಲ್ ಆಫ್ ದ್ಯಾಟ್ ಆ್ಯಂಡ್ ಡ್ರೈವಿಂಗ್ ಟು ದ ರೈಟ್ ಪ್ಲೇಸ್. ಗುರಿ ಕನಸು ಬಗ್ಗೆ ಮಾತಾಡಿದ್ರಿ. ಹೌದು. ನಿಮ್ಮ ಜರ್ನಿ ನೋಡಿದ್ರೆ ಎಂಜಿನಿಯರ್, ಆ್ಯಂಡ್ ದೆನ್ ಬ್ಯೂಟಿ ಪೇಜೆಂಟ್, ಎಸ್, ದೆನ್ ರೀನಾ ಡಿಸೂಜಾ ಶೋ, ಹೌದು, ದೆನ್ ಸ್ಪೋರ್ಟ್ಸ್ ಕಮೆಂಟ್ರಿ ಅಥವಾ ಹೋಸ್ಟಿಂಗ್, ಆ್ಯಂಕರಿಂಗ್. ಸ್ಪೋರ್ಟ್ಸ್ ಕಮೆಂಟ್ರಿ ಫಸ್ಟು, ಆಮೇಲೆ ರೀನಾ ಡಿಸೂಜಾ ಶೋ. ಕರೆಕ್ಟ್. ಓಕೆ. ಸೊ ಇವೆಲ್ಲ ನೋಡಿದಾಗ ನೀವು ಮೈಕನ್ನು ಹುಡುಕಿದ್ರಾ, ಮೈಕ್ ನಿಮ್ಮನ್ನು ಹುಡುಕ್ತಾ? ಆರಂಭದಲ್ಲಿ ಮೈಕೆ ನನ್ನನ್ನು ಹುಡುಕಿ ಬಂದಿದ್ದು ಅಂತ ಹೇಳ್ಬೋದು. ನಾನು ಕಾಲೇಜಲ್ಲಿರುವಾಗ ಐ ಗಿವ್ ಮೈ ಹೋಲ್ ಹಾರ್ಟೆಡ್ ಗ್ರ್ಯಾಟಿಟ್ಯೂಡ್ ಟು ದಿಸ್ ಮ್ಯಾನ್. ಯಾತಕ್ಕಂದರೆ ಇವರು ಬರೀ ನನ್ನನ್ನಲ್ಲ, ಎಷ್ಟೋ ಸ್ಟೂಡೆಂಟ್ಸ್ಗಳನ್ನು ಒಂಥರ ರೂಪಾಂತರ ಮಾಡಿದ್ದಾರೆ ಅಂತ ಹೇಳ್ಬೋದು. ರೂಪಾಂತರ ಯಾಕಂದರೆ ಸರಿಯಾದ ಗೈಡೆನ್ಸ್ ಕೊಟ್ಟಿದ್ದಾರೆ, ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದೀವಿ. ಆ್ಯಂಡ್ ಎಷ್ಟೋ ಜನರಿಗೆ ಇವತ್ತಿನವರೆಗೂ ಪುಷ್ ಮಾಡ್ತಿದ್ದಾರೆ. ಅವರೇ ಪ್ರೊಫೆಸರ್ ಜೆರಾರ್ಡ್ ಡಿಸೂಜಾ ಅಂತ. ನನ್ನ ಪ್ರೊಫೆಸರ್ ನನ್ನನ್ನು ಒಂದು ಲೋಕಲ್ ಟಿ ವಿ ಚಾನಲ್, ನಮ್ಮ ಟಿ ವಿ ಮೂಲಕ, ಕೋಸ್ಟಲ್ ಕರ್ನಾಟಕಸ್ ಬಿಗ್ಗೆಸ್ಟ್ ಚಾನಲ್ ಅಂತ ಹೇಳೋದಕ್ಕೂ ನನಗೆ ಖುಷಿ ಕೊಡುತ್ತೆ. ಕರಾವಳಿ ಪ್ರಾಂತ್ಯದವಳು ಅಂತ ಹೇಳೋದಕ್ಕೂ ಒಂದು ಅವಕಾಶ ಸಿಗುತ್ತೆ. ಸೊ ಅಲ್ಲಿಂದ ಆರಂಭ ಮಾಡಿದ್ದು ನಾನು ನನ್ನ ಪಯಣವನ್ನು. ಬಟ್ ಅಲ್ಲಿಯ ದಾರಿ ನನಗೆ ಒಂದು ಪಾತ್ವೆ ಹಾಕಿ ನೀನಲ್ಲಿ ಹೋಗಬಹುದು ಅಂತ ತೋರಿಸ್ಕೊಟ್ಟಿದ್ದು ಪ್ರೊಫೆಸರ್ ಜೆರಾರ್ಡ್ ಡಿಸೂಜಾ. ಅದ ನಂತರ ನನ್ನ ತಾಯಿ ಜೊತೆಗೆ ನಾನು ಅಲ್ಲಿ ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ನಾಗೇಂದ್ರ ಶೆಣೈ ಅನ್ನೋರು ಆಡಿಷನ್ ತೊಗೊಂಡ್ರು. ಆಮೇಲೆ ಮುಂದಿದೆಲ್ಲ ಕತೆ ಥರ ಅನಿಸುತ್ತೆ ನನಗೆ. ಬಟ್ ಐ ಥಿಂಕ್ ಅಲ್ಲಿಂದ ಆರಂಭವಾಗಿದ್ದು, ಅದನ್ನ ನಾನು ಯಾವತ್ತೂ ಮರೀಲಿಲ್ಲ. ಸೊ ದ್ಯಾಟ್ಸ್ ದ ಬ್ಯೂಟಿಫುಲ್ ಪಾತ್. ಯಾರಾದರೂ ಒಬ್ಬರು ದಾರಿ ತೋರಿಸ್ಬೇಕಲ್ವಾ. ಸೊ ಅವ್ರು ತೋರಿಸಿದ್ರು, ಬಟ್ ಅಲ್ಲಿಂದ ಕನಸುಗಳನ್ನು ನಾನು ಕಂಡೆ. ಆ್ಯಂಡ್ ದಾರಿ ಚೂಸ್ ಮಾಡಬೇಕೋ ಬೇಡವಾ, ಆ ನಿರ್ಧಾರ ಮಾಡಿದ್ದು ಹೇಗೆ? ಬಿಕಾಸ್ ಎಷ್ಟೋ ಆಪರ್ಚುನಿಟೀಸ್ ಬರ್ತಾ ಇರತ್ತೆ. ಎಸ್, ಟ್ರೂ. ಆವಾಗ ಅದೆಲ್ಲ ಯೋಚನೆಗಳಿಲ್ಲ ರಶ್ಮಿ. ನಾನು ಹೇಳ್ತಿರೋದು ಪ್ರತ್ಯೇಕವಾಗಿ ಆಲ್ಮೋಸ್ಟ್ 18-19 ಇಯರ್ಸ್ ಹಿಂದ್ಗಡೆ ಇರಬೇಕು ಅಲ್ವಾ. 18 ಇಯರ್ಸ್ ಬೇರ್ ಮಿನಿಮಮ್. ಆವಾಗ ನಮ್ಗೆ ಅಷ್ಟು ನಾಲೆಜೇ ಇಲ್ಲ, ಆ್ಯಂಡ್ ಯೂಟ್ಯೂಬ್ ಅಷ್ಟು ಮಟ್ಟಕ್ಕೆ ಬೆಳಿಲಿಲ್ಲ. ನಾವು ನೋಡಿರೋದು ಟಿ ವಿ ನಮಗೆ ಬಿಗ್ಗೆಸ್ಟ್ ಥಿಂಗ್ ದಟ್ ವಾಸ್ ಅವೈಲೇಬಲ್ ಟು ವಾಚ್ ಆ್ಯಂಡ್ ಫೀಲ್ ದಟ್ ಐ ಕ್ಯಾನ್ ಬಿ ದೇರ್ ಅನ್ನೋ ಥರ. ಸೊ ಒಂದಿನ ನಮ್ಮ ಟಿ ವಿ ಚಾನಲ್ ನಡೀತಿರೋವಾಗ ನಾನು 8th ಸ್ಟ್ಯಾಂಡರ್ಡ್ ಹುಡುಗಿ, ನನ್ನ ಅಮ್ಮನಿಗೆ ಹೇಳಿರೋದು ನನಗೊಂದು ಚಿಕ್ಕ ಮಾತು, ಒಂಥರ ದೃಶ್ಯ ಥರ, ವಿಜುವಲ್ ಥರ ನೆನಪಿರೋದು. ಅದೇನಂದರೆ, ಮಮ್ಮಿ ನಾನು ಆ ಟಿ ವಿಯಲ್ಲಿ ಒಂದಿನ ಬರ್ತೀನಿ ಅಂತ ಹೇಳಿತ್ತು ಅಲ್ವಾ. 10ನೇ ತರಗತಿ ಇರುವಾಗ, ಸ್ಟಾರ್ ಸ್ಪೋರ್ಟ್ಸ್ ನಡೀತಿರುವಾಗ, ಐ ಥಿಂಕ್ ಐ ಟೋಲ್ಡ್ ಮೈ ಮಮ್
ಆ ದಿನ ನನಗೆ ಗೊತ್ತಿಲ್ಲ, ವಾಸ್ ಇಟ್ ಮಯಂತಿ, ವಾಸ್ ಇಟ್ ಮಂದಿರಾ, ಆರ್ ವಾಸ್ ಇಟ್ ದ ಟೈಮ್ ಆಫ್ IPL, ಯಾರು ಗೌರವ್ ಕಪೂರ್ ಎಲ್ಲ ಇದ್ರಲ್ಲ, ಐ ಥಿಂಕ್ ದ್ಯಾಟ್ ಶುಡ್ ಬಿ ದ ಟೈಮ್. ಅವ್ರನ್ನ ನೋಡಿ ನಾನು ಹೇಳಿರೋದಿದೆ, ಐ ವಿಲ್ ಹೋಸ್ಟ್ ದಿಸ್, ನಾನು ಇರ್ತೀನಿ IPL ಅಲ್ಲಿ ಅಂತ. ನನಗೆ ಏನಂತನೂ ಗೊತ್ತಿಲ್ಲ ಆವಾಗ. ವಾಟ್ ಎಮ್ ಐ 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಹುಡುಗಿ, ಬಟ್ ಮಾಡ್ತೀನಿ ಅಂತ ಹೇಳಿರೋದು ಒಂದು ವಿಜುವಲ್ ಇದೆ ನನಗೆ. ಬಟ್ ಅದು ಎಷ್ಟೋ ವರ್ಷಗಳ ನಂತರ ನೀವು ಮಾತಾಡಿದ್ದೆಲ್ಲ ಎಷ್ಟು ಪವರ್ಫುಲ್ ಆಗಿರುತ್ತೆ, ಹೌ ದ ಯೂನಿವರ್ಸ್ ವರ್ಕ್ ಅಂತ ಹೇಳ್ತಾರಲ್ಲ ಈಗ ಇತ್ತೀಚಿನ ಜನದಲ್ಲಿ ತುಂಬ ಜಾಸ್ತಿ ಅಟ್ರಾಕ್ಷನ್ ಅಂತ ನಾವು ಕೇಳ್ಪಡ್ತೀವಿ, ಅದೆಲ್ಲ ನಿಜ ಆಗಿತ್ತು. ಸೊ ಐ ಥಿಂಕ್ ಇಟ್ ಆಲ್ ಬಿಗ್ಯಾನ್ ವಿತ್ ಥಾಟ್ ಪ್ರಾಸೆಸ್. ನೆನ್ನೆ ಅಷ್ಟೇ ಸೊ ಮೈಕಲ್ ಜಾಕ್ಸನ್ಸ್ ಐ ವಾಂಟ್ ಟು ವಾಚ್ ಇಟ್ ಟು. ಎಸ್, ಇಟ್ಸ್ ಗೂಸ್ ಬಂಪ್ಸ್. ಅಂದರೆ ವಾಟ್ ಐ ಫೀಲ್ ಇಸ್, ನಿಮ್ಮ ಮುಂದೆ ಅದಿರುತ್ತೆ, ನೀವು ಅದರಲ್ಲಿ ಏನು ನೋಡ್ತೀರಾ ಇಟ್ ಇಸ್ ಲೆಫ್ಟ್ ಟು ಯು. ಅದರಲ್ಲಿ ಅವರೊಂದು ಮಾತು ಹೇಳ್ತಾರೆ, ಇಫ್ ಯು ಕ್ಯಾನ್ ವಿಜುವಲೈಸ್ ಇಟ್ ಯು ಕ್ಯಾನ್ ಡೂ ಇಟ್. ಅಂದರೆ ಯು ಸಿ ಇಟ್ ದೆನ್ ಯು ಡೂ ಇಟ್. ಯಾ, ಟ್ರೂ. ಸೊ ಐ ಥಿಂಕ್ ಟುಡೇ ಇವತ್ತು ಇಂಟರ್ನೆಟ್ ಇದೆ, ಎಕ್ಸ್ಪೋಜರ್ ಟು ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಎಲ್ಲ ತುಂಬ ಜಾಸ್ತಿ ಇದೆ, ಇನ್ಫಾರ್ಮೇಷನ್ ಓವರ್ಲೋಡ್. ಬಟ್ ಐ ಥಿಂಕ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ವರ್ಷಗಳಿಂದ ಏನನ್ನೋ ನೋಡ್ತೀವಿ, ಅದು ನನಗೆ ಬೇಕು ಅಂತ ಅದರ ಬೆನ್ನು ಹತ್ತೀವಿ. ವಿ ಹವ್ ಬಿನ್ ಮ್ಯಾನಿಫೆಸ್ಟಿಂಗ್ ಎವರ್ ಸಿನ್ಸ್ ವಿ ಆರ್ ಅಲೈವ್. 100% ಓವರ್ಲೋಡೆಡ್ ಜಮಾನದಲ್ಲಿ ನೀವು ನಿಮ್ಮ ತಲೆ ಒಳಗೆ ಏನು ಲೋಡ್ ಮಾಡ್ತೀರಾ ಅದು ಮುಖ್ಯವಾಗುತ್ತೆ. ದಟ್ ಇಸ್ ದ ಬೀಜನೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ವಿಷಯ ಏನು ಗೊತ್ತಾ ರಶ್ಮಿ, ನಾವು ನಮ್ಮ ಜೊತೆ, ಈಗ ನಾನು ಇಂಡಿವಿಜುವಲಿ ಸ್ನಾನ ಮಾಡ್ತಾ ಇದ್ದೀನಿ, ನನ್ನ ಜೊತೆನೇ ಮಾತಾಡೋವಂಥ ಒಂದು ಸಮಯ ಇರುತ್ತೆ. ಹೆಚ್ಚುವರಿ ನಾವು ಮಾತಾಡ್ತೀವಲ್ವಾ, ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ನಮ್ಮ ಜೊತೆನೇ ಮಾತಾಡ್ತಿರೋದು. ಆವಾಗ ನಮ್ಮೊಂದಿಗೆ ನಾವು ಏನು ಮಾತಾಡ್ತೀವಿ ದ್ಯಾಟ್ ಮ್ಯಾಟರ್ಸ್ ದ ಮೋಸ್ಟ್. ಅಂದರೆ ನೀವು ನಿಮ್ಮ ಬಗ್ಗೆ ನೀವೇನು ಮಾತಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಐ ಥಿಂಕ್ ಐ ಟಾಕ್ ಅ ಲಾಟ್. ಐ ಟಾಕ್ ಟು ಮೈ ಸೆಲ್ಫ್ ಲಾಟ್. ದಿಸ್ ಇಸ್ ಅ ಫೈನ್ ಮಾರ್ನಿಂಗ್ ಗರ್ಲ್, you're growing up to be an Oprah Winfrey one day. You're going to have an Oprah Winfrey network just like that, the Reena D'Souza network. I dream about it day in, day out. And ನಾನು ನನ್ನ ಜೊತೆ ಮಾತಾಡ್ತೀನಿ. I am the best world's MC. The world's biggest corporate companies come to me and look out for me saying, where is Reena D'Souza? I want to hire her. I've heard about her. ಅಲ್ಲ, ತುಂಬ ಇಂಥ ಮಾತುಗಳನ್ನು ನಾನು ಆಡ್ತೀನಿ. ಆ್ಯಂಡ್ ಈ ರೀತಿ ಸೆಲ್ಫ್ ಟಾಕ್ ಮಾಡ್ತಿರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಕೂಡ ಯಾವತ್ತಿದ್ರೂ ಹೈ ಇರುತ್ತೆ. ಆ್ಯಂಡ್ ಐ ಥಿಂಕ್ ಐ ಅಟ್ರಾಕ್ಟ್ ಗುಡ್ ಥಿಂಗ್ಸ್ ದಟ್ ವೇ. ಸೊ ಐ ಥಿಂಕ್ ಸಮ್ವೇರ್ ದ ಮೈಂಡ್ ಇಸ್ ಒಂಥರ ಮಣ್ಣಿದ್ದಂಗೆ. ನೀವು ಏನು ಆಲೋಚನೆ ಹಾಕ್ತಿರೋ ಅದೇ ಬೆಳೆಯುತ್ತೆ. ಹೌದು. ಯಾವುದಕ್ಕೆ ಹೆಚ್ಚು ಗಮನ ಕೊಡ್ತಿರೋ ಅದು ಇನ್ನೂ ಹಾಗೆ ಬೆಳ್ಕೊತಾ ಹೋಗುತ್ತೆ. ಇದರ ಅರಿವು ನಿಮ್ಗಾಗಿದ್ದು ಯಾವಾಗ, ಆ್ಯಂಡ್ ಕಣ್ಣಾರೆ ನೀವು ಮ್ಯಾನಿಫೆಸ್ಟ್ ಮಾಡಿರುವಂಥ ಒಂದು ವಿಚಾರ ಯಾವುದು? ಐ ಥಿಂಕ್ ನನ್ನ ಜೀವನದಲ್ಲಿ ಸಾಕಷ್ಟು ವಿಷಯಗಳಿದೆ. ಬಟ್ ನಾನು ಐ ಥಿಂಕ್ PUC ಮುಗಿಸ್ಕೊಂಡು, ಇಟ್ ವಾಸ್ ದ ಸಾರ್ಟ್ ಆಫ್ ಸಮ್ಮರ್ ಹಾಲಿಡೇಸ್ ಬಿಫೋರ್ ಜಾಯ್ನಿಂಗ್ ಎಂಜಿನಿಯರಿಂಗ್ ಆಗಿರಬೇಕು. ಆ ಸಂದರ್ಭದಲ್ಲಿ, ಆರ್ ಐ ಥಿಂಕ್ ಆಫ್ಟರ್ ಫಸ್ಟ್ ಇಯರ್ ಆಫ್ ಎಂಜಿನಿಯರಿಂಗ್ನಲ್ಲಿ, ನಾನು ಫಿಲಿಸ್ ಮ್ಯಾಮ್ ಅಂತ ಒಬ್ಬರು ಲೇಡಿ ಇದ್ದಾರೆ, ಅವರ ಹೆಸರು ಮಿಸಸ್ ಮರಿಯಾ ಡಿಕಾಸ್ಟಾ ಫ್ರಮ್ ಮ್ಯಾಂಗ್ಲೋರ್. ಅವ್ರು ಇವತ್ತಿನವರೆಗೂ ಅವರು ಸ್ಟೂಡೆಂಟ್ಸ್ಗಳಿಗೆ ಕಳಿಸ್ತಾರೆ. ಶೀಸ್ ಅಬೌಟ್ 70+, ಬಟ್ ಟೀಚಿಂಗ್ ಈಸ್ ಹರ್ ಪ್ಯಾಷನ್. ಅವರು ನನಗೆ ಲಾ ಆಫ್ ಅಟ್ರಾಕ್ಷನ್ ಪುಸ್ತಕ ಕೊಟ್ಟು ಇದನ್ನ ಓದು, ಇದನ್ನ ಅಪ್ಲೈ ಮಾಡು ಅಂತ ಕಲಿಸಿದ್ದು. ಆ್ಯಂಡ್ ಆ ದಿನದಿಂದ ಐ ಥಿಂಕ್ ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ ಥಿಂಗ್ಸ್. ಇಟ್ ಟುಕ್ 4 years ಟು ಗೆಟ್ ಇಟ್ ರೈಟ್. ಇಟ್ ಟುಕ್ 4 years. ಅದನ್ನು ಸರಿಯಾಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಎಲ್ರಿಗೂ ಬರಲ್ಲ ಅಲ್ವಾ. ಸೊ ವಿ ಆಲ್ವೇಸ್ ಎಂಡ್ ಅಪ್ ಸೇಯಿಂಗ್ ಐ ವಾಂಟ್ ಅನ್ನೋದು ನೀವು ಎಂಡ್ ಮಾಡಬೇಕು. ಐ ಡೋಂಟ್ ವಾಂಟ್ ಅಂತ ಹೇಳಿದರೆ ನಿಮ್ಗೇನು ಡೋಂಟ್ ವಾಂಟ್ ಅದು ಬರುತ್ತೆ, ವಾಟ್ ಯು ಡೋಂಟ್ ವಾಂಟ್ ಅಲ್ವಾ. ಸೊ ಎಕ್ಸಾಂಪಲ್ ಆ್ಯಸ್ ನನ್ನ ಹತ್ರ ರೆಡ್ ಪೋರ್ಷೆ ಇರಬೇಕು, ಬಟ್ ಅದರಲ್ಲಿ ಕೆಂಪು ಬಿಳಿ ಬಣ್ಣ ಎಲ್ಲ ಇರಬಾರ್ದು. ಸೊ ಈಗ ಫೋಕಸ್ ಏನು ಬರುತ್ತೆ, ರೆಡ್ ಪೋರ್ಷೆ ಆ್ಯಂಡ್ ಕೆಂಪು ಬಿಳಿ ಬಣ್ಣ, ರೈಟ್. ರಾದರ್ ಅದನ್ನು ನೀವು ಹೆಂಗೆ ಹೇಳಬೇಕಂದ್ರೆ, ನನಗೊಂದಿನ ರೆಡ್ ಪೋರ್ಷೆ ಬೇಕು, ಅದು ನನ್ನ ಬೇಸ್ಮೆಂಟಲ್ಲಿರಬೇಕು. ಇಲ್ಲಿ ಇದ್ದಿದ್ದೆಲ್ಲ ಬೇಕು 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 ಬೇಕು, ಬೇಡ ಅನ್ನೋದು ಬರಲೇಬಾರ್ದು ಸೆಂಟೆನ್ಸ್ನಲ್ಲಿ. ನಿಮಗೇನು ಬೇಕು ಅದು ಮಾತ್ರ ಮಾತಾಡಬೇಕು, ನಿಮ್ಗೇನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಐ ಥಿಂಕ್ ದ್ಯಾಟ್ ಹ್ಯಾಸ್ ಟೇಕನ್ ಮೀ ಟು ಲೈಫ್. ಆ್ಯಂಡ್ ಆಫ್ ಕೋರ್ಸ್ ಮ್ಯಾನಿಫೆಸ್ಟೇಷನ್ ಸ್ಟೋರಿ. ಆ ದಿನ 8ನೇ ಕ್ಲಾಸ್ ತರಗತಿಯಲ್ಲಿ ನಮ್ಮ TV ನೋಡಿದಾಗ 18ನೇ ವರ್ಷ ಫಸ್ಟ್ ಇಯರ್ ಎಂಜಿನಿಯರಿಂಗ್ನಲ್ಲಿ ಮತ್ತೆ ಆ ನಮ್ಮ TV ನುಗ್ಗಿದ್ದೀನಿ ಆ್ಯಂಕರಿಂಗ್ ಮಾಡೋದಕ್ಕೆ. ಆ್ಯಂಡ್ 10th ಸ್ಟ್ಯಾಂಡರ್ಡ್ನಲ್ಲಿ IPL ನೋಡಿದಾಗ ಐ ವಿಲ್ ಒನ್ ಡೇ ಹೋಸ್ಟ್ ಅಂತ ಹೇಳಿದಾಗ 2017ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕರೀತಾರೆ ಆಡಿಷನ್ಗೆ, ಎಂಟ್ರಿ ಸಿಗುತ್ತೆ, ನಾನು ಆ್ಯಂಕರ್ ಆಗ್ತೀನಿ. ಸೊ ಐ ಥಿಂಕ್ ದೋಸ್ ಆರ್ ಆಲ್ ದ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ಸ್. ಆ್ಯಂಡ್ ಸಿಂಪಲ್ ಆ್ಯಸ್ 2023 2024 ಎಲ್ಲ ಪಾಡ್ಕಾಸ್ಟ್ ನೋಡುವಾಗ ರ್ಯಾಪಿಡ್ ರಶ್ಮಿ ಅವರ ಶೋನಲ್ಲಿ ನಾನು ಹೋಗಬೇಕು ಅಂತ ಅನಿಸಿದ್ದು. ಐ ಆಮ್ ಹಿಯರ್. ಟಾಕಿಂಗ್ ಆಫ್ ಲಾ ಆಫ್ ಅಟ್ರಾಕ್ಷನ್, ತುಂಬ ಜನ ಬುಕ್ ಓದಿಲ್ಲದೆ ಇರೋರಿಗೆ ನಿಮ್ಮ 5 ಟೇಕ್ಅವೇಸ್ ಏನು ಫ್ರಮ್ ಲಾ ಆಫ್ ಅಟ್ರಾಕ್ಷನ್ ಬುಕ್?
It's called Law of Attraction? Correct. It's called The Secret. Secret, right? Yeah. Rhonda Bryan, yes. Yeah. So 5 things is very simple. Number 1, ಡೈಲಿ ಆಕ್ಟಿವಿಟೀಸ್ ಏನಿದೆಯೋ ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಬರೀರಿ. ಸ್ಟಾರ್ಟ್ ವಿತ್ ದ ಅರ್ಲಿ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಒಂದು ಪುಸ್ತಕ ಮೇಂಟೈನ್ ಮಾಡಿ. ಇವತ್ತಿನ ಬೆಳಿಗ್ಗೆ ನಾನು ಎದ್ದಿದ್ದೀನಿ, ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ದಟ್ ಐ ಆಮ್ ಬ್ರೀದಿಂಗ್. ಇವತ್ತು ಬೆಳಿಗ್ಗೆ ನನಗೆ ನನ್ನ ನೆಚ್ಚಿನ ಒಂದು ಕಾಫಿ ಕುಡಿಲಿಕ್ಕೆ ಅವಕಾಶ ಸಿಕ್ತು. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಐ ಆಮ್ ಸಿಪ್ಪಿಂಗ್ ಆನ್ ಮೈ ಕಾಫಿ. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಐ ಆಮ್ ರೈಟಿಂಗ್ ದಿಸ್ ಜರ್ನಲ್. ಆ ರೀತಿ 10 ವಿಷಯಗಳನ್ನು ಬೆಳಿಗ್ಗೆ ಎದ್ದು ಬರಿಬೇಕು. ಅದಾದ ನಂತರ ದಿನ ಮುಗೀತು ಅಂತ ಬಂದಾಗ ಮತ್ತೆ ಆ ಪುಸ್ತಕಕ್ಕೆ ಹೋಗಿ ಆ ದಿನದಲ್ಲಿ ನಿಮಗೆ ಏನೋ ಒಂದು ವಿಷಯಗಳು ಚೆನ್ನಾಗಿ ನಡೆಯುತ್ತಲ್ಲ, ಅದಕ್ಕೆ ಥ್ಯಾಂಕ್ ಯು ಫಾರ್ ಅ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ದಟ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಪೀಸ್ಫುಲಿ. ಆಗಲಿಲ್ಲ, ಬಟ್ ಯು ಆರ್ ರೈಟಿಂಗ್ ಇನ್ ರಿಟರ್ನ್ ಫಾರ್ ಇಟ್ ಅಲ್ವಾ, ಇನ್ ಅಡ್ವಾನ್ಸ್ ಬರಿತಾ ಇದ್ದೀರ ಅದು ಆಗತ್ತೆ ಅಂತ. ಸೊ ಯು ಕ್ಯಾನ್ ರೈಟ್ ಎನಿಥಿಂಗ್. ಯು ಕ್ಯಾನ್ ರೈಟ್ ವಾಟ್ ಹಸ್ ಹ್ಯಾಪನ್ಡ್, ಯು ಕ್ಯಾನ್ ರೈಟ್ ವಾಟ್ ಯು ವಾಂಟ್, ಬಟ್ ಯು ಹ್ಯಾವ್ ಟು ರೈಟ್. ನಾನು ಸಿಂಪಲ್ ವಿಷಯ ಹೇಳ್ತೀನಿ. ನನಗೆ ಒಂದು ಎಂಟರ್ಟೈನ್ಮೆಂಟ್ ರಿಯಾಲಿಟಿ ಶೋ ಹೋಸ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಐ ಹ್ಯಾಡ್ ರಿಟನ್ ದಿಸ್ ಇನ್ ದ ಬುಕ್. ಅದನ್ನ ನಾನು ಐ ಗಾಟ್ ದೇರ್ ಟು ದ್ಯಾಟ್ ಸ್ಟೇಜ್, ಬಟ್ ಐ ಥಿಂಕ್ ಐ ಡಿಡ್ ನಾಟ್ ನೋ ಹೌ ಟು ಡೂ ಇಟ್ ಬೆಟರ್. ಹಾಗಾಗಿ ನಾನು ಅದನ್ನ ಉಳಿಸ್ಕೊಳ್ಳೋದಕ್ಕಾಗಿಲ್ಲ, ಬಟ್ ಐ ಲ್ಯಾಂಡೆಡ್ ದೇರ್ ಆ್ಯಂಡ್ ದಟ್ ವಾಸ್ ಬಿಕಾಸ್ ಐ ವಾಸ್ ರೈಟಿಂಗ್ ಆಲ್ ಆಫ್ ದಿಸ್ ಇನ್ ಮೈ ಜರ್ನಲ್. ಸೊ ನಾನು ಅದನ್ನ ತುಂಬ ನಂಬ್ತೀನಿ. ದಟ್ಸ್ ಪಾಯಿಂಟ್ ನಂಬರ್ 1. ಯು ಆಸ್ಟ್ 5 ಪಾಯಿಂಟ್ಸ್ ಅಲ್ವಾ. ಬೆಳಿಗ್ಗೆ ಮತ್ತೆ ಸಂಜೆ ಗ್ರಾಟಿಟ್ಯೂಡ್ ಲಿಸ್ಟ್ ಬರೆಯೋದು. ನಂಬರ್ 2, ಗ್ರೇಟ್ಫುಲ್ ಫಾರ್ ಇದಕ್ಕೆ ಅಂತ ಗ್ರಾಟಿಟ್ಯೂಡ್ ಲಿಸ್ಟ್ ಅಂತ ಹೇಳೋಣ. ಥ್ಯಾಂಕ್ ಯು ಫಾರ್ ಎಸ್ 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 ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ಆರ್ ಗ್ರೇಟ್ಫುಲ್ ಇಸ್ ಬೀಯಿಂಗ್ ಥ್ಯಾಂಕ್ ಯು ಇಟ್ ಸೆಲ್ಫ್. ಅದು ಬರ್ದಾಯ್ತಾ? ಕೃತಜ್ಞತೆಯ ಭಾವನೆಯನ್ನು ಬರ್ಸ್ಕೊಳ್ಳೋದು 100%. ಅದಾದ ನಂತರ 2ನೇದು ವಿಷಯ, ಏನೋ ಒಂದು ನೆಗೆಟಿವಿಟಿ ನಡೀತಾ ಇದೆ ನಿಮ್ಮ ಅರೌಂಡ್, ಯಾರೋ ಮಾತಾಡ್ತಾ ಇದ್ದಾರೆ ಅವ್ರು ಕೆಟ್ಟ ಜನ ಅಥವಾ ಅವ್ರು ಮಾಡಿದ ಇಷ್ಟ ಆಗಿಲ್ಲ, ಅಲ್ಲಿಂದ ಇಮ್ಮಿಡಿಯೇಟ್ಲಿ ಹೊರಗೆ ಹೋಗಿ ವಾಟ್ ಅ ಬ್ಯೂಟಿಫುಲ್ ಡೇ ಇಟ್ ಈಸ್, ವಾತಾವರಣವನ್ನು ಬದಲಾಯಿಸಬೇಕು ಅಲ್ವಾ. ಅಲ್ಲಿಂದ ನೆಗೆಟಿವ್ ಇದ್ದಿದ್ದು ಇಮ್ಮಿಡಿಯೇಟ್ಲಿ ಪಾಸಿಟಿವ್ ಮಾಡಬೇಕು. ಆ ಒಂದು ಎನರ್ಜಿನ ನಿಮ್ಮ ಹತ್ರ ಬರೋದಿಕ್ ಬಿಡಬಾರ್ದು. ದಟ್ ಈಸ್ ರೂಲ್ ನಂಬರ್ 2. Wake up to fresh ideas. Repose. ರೂಲ್ ನಂಬರ್ 3, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಒಂದು ಯೋಚನೆಗಳು ಬರ್ತಾ ಇದೆ, ಯು ಡೋಂಟ್ ನೋ ವೈ ದೀಸ್ ಥಾಟ್ ಪ್ರಾಸೆಸ್ ಇಸ್ ಕಮಿಂಗ್ ಇನ್, ತುಂಬ ನೆಗೆಟಿವ್ ಅಂತ ಅನಿಸ್ತಾ ಇದೆ. ಆ ಒಂದು ಸಿಚುವೇಶನ್ನ ಚೇಂಜ್ ಮಾಡೋದಕ್ಕೆ ನಿಮ್ಮ ಒಂದು ಫೇವ್ರೆಟ್ ಪ್ಲೇ ಲಿಸ್ಟ್ ಆಗಿರ್ಬೋದು, ಅದನ್ನು ಪ್ಲೇ ಮಾಡಬಹುದು. ಸೊ ಯು ಕ್ಯಾನ್ ಚೇಂಜ್ ದ್ಯಾಟ್ ವೇ. ದ್ಯಾಟ್ ಅಗೇನ್ ಫಾಲ್ಸ್ ಅಂಡರ್ ರೂಲ್ ನಂಬರ್ 2 ಐ ಥಿಂಕ್. ರೂಲ್ ನಂಬರ್ 3 ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನೀವೇನು ಮಾಡಬಹುದು ಅಂದರೆ, what I do in a regular life. Oh yes, most importantly rule number 3, ನೀವು ಹೇಗೆ ಕಾಣಿಸ್ತೀರಲ್ಲ ಅದರಲ್ಲಿ ನಿಮ್ಮ ಎಲ್ಲ ದಿನ ಯಾವ ರೀತಿ ಆರಂಭವಾಗುತ್ತೆ ಅಂತಾನೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಿ ಕಾನ್ಫಿಡೆಂಟ್ ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟ್ ಆಗಿ ಕಾಣೋದಕ್ಕೆ ನೀವು ಚೆಂದ ಕಾಣಬೇಕು. ಅಂದರೆ ನಿಮ್ಮ ಕಣ್ಣುಗಳಲ್ಲಿ ನೀವು ಹೀರೋ ಆಗಿರಬೇಕು, ಹೀರೋಯಿನ್ ಆಗಿರಬೇಕು. ಸೊ ಡ್ರೆಸ್ ವೆಲ್. ನಂಬರ್ 3, ಡ್ರೆಸ್ ವೆಲ್. ಬಿ ರೆಡಿ ಫಾರ್ ದ ಸಿಚುವೇಶನ್. ಅಂದರೆ ಅದು ಬರೋಕ್ಕಿಂತ ಮುಂಚೆ ರೆಡಿ ಆಗಿರಬೇಕಾದ್ರೆ ಯು ಡ್ರೆಸ್ ವೆಲ್. ದಟ್ ಆಲ್ಸೋ ಇಸ್ ಲಾ ಆಫ್ ಅಟ್ರಾಕ್ಷನ್. ನಂಬರ್ 4, ಬೆಳಿಗ್ಗೆ ಎದ್ರಿ ಬ್ರಷ್ ಮಾಡಿದಾಗ ಬ್ರಷ್ ಕಟ್ಟಾಯಿತು, ನೋ ಪ್ರಾಬ್ಲಮ್, ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಟೂತ್ಪೇಸ್ಟ್ ಕೈಗೆ ಹಾಕಿ ಬ್ರಷ್ ಮಾಡಿ. ಚೇಂಜ್ ದ ಸಿಚುವೇಶನ್ ಫಾರ್ ಯೋರ್ ಸೆಲ್ಫ್, ವಾಟ್ ಎವರ್ ಹ್ಯಾಪನ್ಸ್. ಅದು ಡೋಂಟ್ ಬಿ ಅ ವಿಕ್ಟಿಮ್ ಆಫ್ ದ ಸಿಚುವೇಶನ್. ಡೋಂಟ್ ಬಿ ಅ ವಿಕ್ಟಿಮ್, ಅಯ್ಯೋ ಬಿ ದ ಹೀರೋ. ಐ ಥಿಂಕ್ ಪೀಪಲ್ ಮೇಕ್ ಸ್ಟೋರೀಸ್ ಅರೌಂಡ್ ಇಟ್, ರೈಟ್? ಕರೆಕ್ಟ್. ಏನೋ ಅಪಶಕುನ ಅದೆಲ್ಲ ಏನಿಲ್ಲ, ಅಪಶಕುನ ಏನಿಲ್ಲ. ಏನೆಲ್ಲ ಆಗಬೇಕಿದ್ದು ಆಗ ಹೋಯಿತು, ಇನ್ನು ಒಳ್ಳೆಯದನ್ನ ಯೋಚನೆ ಮಾಡಿ ಅದನ್ನ ಹೇಗೆ ಪರಿವರ್ತನೆ ಮಾಡಬಹುದು ಅಂತ ಯೋಚನೆ ಮಾಡಿ. ಲುಕ್ ಅಟ್ ಅ ಬ್ರೈಟರ್ ಸೈಡ್ ಇನ್ ಎವ್ರಿ brighter side ಸಿಚುವೇಶನ್. of life. That's probably the rule number 4. And number 5, whenever you get an opportunity, close your eyes and think on how your day needs to go by. It could be early morning, it could be when you're driving, ಅಥವಾ ನೀವು ಆಫೀಸಿಗೆ ಹೋಗ್ತಾ ಇದ್ದೀರಾ, ನೀವು ಡ್ರೈವ್ ಮಾಡ್ತಾ ಇರುವಾಗ ದಯವಿಟ್ಟು ಕಣ್ಣು ಮುಚ್ಚಬೇಡಿ. ಆದರೆ ಇಫ್ ಯುವರ್ ಅ ಪ್ಯಾಸೆಂಜರ್ 1 ನಿಮಿಷ ತೊಗೊಂಡು ಕಣ್ಣು ಮುಚ್ಚಿ, ಇವತ್ತಿನ ದಿನ ನಾನು ಆ ಆಫೀಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ, ಅದನ್ನ ನಾನು ನನ್ನ ID ಕಾರ್ಡ್ ಏನಿದೆಯೋ ಸ್ವೈಪ್ ಮಾಡಿದ್ದೀನಿ, ಎಲ್ಲರನ್ನ ನೋಡ್ತಾ ಇದ್ದೀನಿ, ಎಲ್ಲರೂ ನಗ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ವಿಜುವಲೈಸ್ ಮಾಡಿ. ವಾಕ್ ಮಾಡಿ ಒಳಗಡೆ ನಿಮ್ಮ ಡೆಸ್ಕ್ ಹತ್ರ ಕೂತು ಯಾರೋ ಒಬ್ರು ಬಂದು ಹೇ ಯು ಗ್ರೇಟ್ ಅಂತ ಹೇಳ್ತಾರೆ, ಅದನ್ನು ನೀವು ಪಾಸಿಟಿವ್ ಆಗಿ ತೊಗೋತೀರಾ. ನಿಮ್ಮ ಬಾಸ್ ಹೇ ಐ ರಿಯಲಿ ಲವ್ಡ್ ಯುವರ್ ಪ್ರೆಸೆಂಟೇಷನ್, ವಾಟ್ ಯುವ್ ಡನ್, ವುಡ್ ಯು ಬಿ ಕೀನ್ ಆನ್ ಡೂಯಿಂಗ್ ಅನದರ್ ಪ್ರೆಸೆಂಟೇಷನ್ ನೆಕ್ಸ್ಟ್ ವೀಕ್ ಅಂತ ಯೋಚನೆ ಮಾಡ್ತಾರೆ, ಅದನ್ನು ವಿಜುವಲೈಸ್ ಮಾಡಿ. ಆ್ಯಂಡ್ ಟು ದಿ ಎಂಡ್ ಆಫ್ ದ ಡೇ ಯು ಆರ್ ಸಿಪ್ಪಿಂಗ್ ಆನ್ ಯುವರ್ ಕಾಫಿ, ಗೋಯಿಂಗ್ ಬ್ಯಾಕ್ ಹೋಮ್, ನೀವು ಹೋಗಿ ಮತ್ತೆ ಮಲಗ್ತೀರಾ, ಆರಾಮವಾಗಿ ಮಲಗ್ತೀರಾ. ಇದನ್ನ ವಿಜುವಲೈಸ್ ಮಾಡಿ. ಐ ಥಿಂಕ್ ದಟ್ ಶುಡ್ ಬಿ ರೂಲ್ ನಂಬರ್ 5. ದಿಸ್ ಶುಡ್ ಬಿ ಎವ್ರಿ ಡೇ ವಾಟ್ ಯು ಡೂ. ನಿಮ್ಮ ದಿನ ಹೇಗೆ ಹೋಗಬೇಕು, ಆರಂಭವಾಗಬೇಕು, ಏನೇನಾಗಬೇಕು ವಿಜುವಲೈಸ್ ಮಾಡಿ. ನೀವು ವಿಜುವಲೈಸ್ ಮಾಡಿರೋ ರೀತಿ ಆಗಿಲ್ಲ, ದೆನ್ ಅದನ್ನ ಮರೆತು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಸೊ ಈ ರೀತಿ ಮಾಡ್ತಾ ಹೋದ್ರೆ ಅಗೇನ್ ಜಸ್ಟ್ ಲೈಕ್ ದಟ್ ಐ ಟೋಲ್ಡ್, ದ ಬ್ರಷ್ ಮುರಿದು ಹೋಯ್ತು, ನೋ ಪ್ರಾಬ್ಲಮ್, ಐ ಬ್ರಷ್ ವಿತ್ ಮೈ ಹ್ಯಾಂಡ್. ಓಕೆ, ಸಮ್ವನ್ ಯೆಲ್ಡ್ ಅಟ್ ಯು ಫಾರ್ ಯೋರ್ ಓನ್ ಮಿಸ್ಟೇಕ್, ಓನ್ ಇಟ್. ಅಲ್ಲಿ ನೀವು ಓಡಿ ಹೋಗೋಕ್ಕಾಗಲ್ಲ. ಕ್ರಿಟಿಸೈಸನ್ನು ಕೂಡ ನೀವು ಒಪ್ಕೋಬೇಕಾಗತ್ತೆ. ಕ್ರಿಟಿಸೈಸ್ ಮಾಡಿದಾಗ ಅದನ್ನ ಒಪ್ಕೊಂಡು ಯಾವ ರೀತಿ ಸರಿ ಮಾಡಬಹುದು, ಆ ಒಂದು ಯೋಚನೆಗಳನ್ನು ತಗೊಂಡು ಬನ್ನಿ. ಸರಿಯಾದ ಪ್ರಿಪರೇಷನ್, R&D ಆಗಿರ್ಬೋದು, ಯಾವ ರೀತಿ ಮಾಡ್ಬೋದು ಆ ರೀತಿ. ಬಟ್ ಯು ಫೀಲ್ ಅ ಲಿಟಲ್ ನೆಗೆಟಿವ್, ಗೋ ಲಿಸನ್ ಟು ಯೋರ್ ಫೇವ್ರೆಟ್ ಮ್ಯೂಸಿಕ್, ಕಮ್ ಬ್ಯಾಕ್ ಆ್ಯಂಡ್ ರೀಸ್ಟಾರ್ಟ್ ಯೋರ್ ವರ್ಕ್. ಬಟ್ ನೆವರ್ ರನ್ ಅವೇ.
ರಾದರ್ ಫೇಸ್ ಇಟ್ ಆ್ಯಂಡ್ ಡೂ ಇಟ್ ಯೋರ್ ವೇ ಅಷ್ಟೇ. ಸೊ ದಿಸ್ ತುಂಬ ಜ್ಞಾನ ಆಯ್ತಾ? ನನಗೇನೋ ಬಾಬಾ ಥರ ಫೀಲ್ ಆಗ್ತಿದೆ ನನಗೂ. ಬಟ್ ದಿಸ್ ಇಸ್ ವಾಟ್ ಐ ಡೂ. ಐ ಆಲ್ವೇಸ್ ಬಿಲೀವ್ ಒಂದು 5 ನಿಮಿಷ ಯಾರು ಮಾತಾಡಿದ್ರೆ ಅದರಿಂದ ನಮ್ಮ ಲೈಫಿಗೆ ಏನಾದ್ರು ಉಪಯೋಗ ಆಗುವಂಥದ್ದು 5 ವಿಚಾರ ಇದ್ದರೆ ನೀವು ಗೆದ್ದಿದ್ದೀರಾ ಅಂತ. ಸೊ ಇವಾಗ ನೀವೇ ಹೇಳಿ, ಇಸ್ ದಿಸ್ ಜ್ಞಾನ್ ಆರ್ ಇಸ್ ದಿಸ್ ಸಮ್ ಯೂಸ್ಫುಲ್ ಟಾಕ್? ಐ ಹೋಪ್ ಇಟ್ಸ್ ಯೂಸ್ಫುಲ್ ಫಾರ್ ಆಲ್ ಆಫ್ ಯು. ಐ ಟ್ರೂಲಿ ಹೋಪ್. ಐ ಥಿಂಕ್ ಇಟ್ಸ್ ಆಲ್ ಅವರು ನೋಡೋ ದೃಷ್ಟಿಕೋನದಲ್ಲಿ ಅದು ಇರೋದು. ಹೌದು. These are all secrets to be a good radio yourself so that you can attract the right frequency and keep your antenna ready. ಓ ಎಸ್, ಖಂಡಿತವಾಗ್ಲೂ. ಜೀವನ ಅಂದರೆ ಅಷ್ಟೇ ಅಲ್ವಾ, ನಮಗೇನು ಬೇಕು ಎಲ್ಲರೂ ಇಚ್ಛಿಸ್ತಾರೆ. ಓಕೆ, ತುಂಬ ಕಷ್ಟಗಳಿದೆ, ತುಂಬ ಸಮಸ್ಯೆಗಳಿದೆ, ಬಟ್ ನೀವು ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಯಾವ ರೀತಿ ನಿಮ್ಗೆ ಆ ಸಮಸ್ಯೆ ಪರಿಹಾರ ಹುಡುಕಾಗಲ್ಲ. ಬಟ್ ಪರಿಹಾರದ ಬಗ್ಗೆ ಯೋಚನೆ ಮಾಡಿದರೆ ಯಾವುದೇ ಒಂದು ರೀತಿಯಲ್ಲಿ, ಯಾವುದೇ ಒಂದು ರೂಪದಲ್ಲಿ ಪರಿಹಾರ ಬಂದೇ ಬರುತ್ತೆ. ದ್ಯಾಟ್ಸ್ ದ ರಿಯಾಲಿಟಿ ಆಫ್ ಲೈಫ್. ಆ್ಯಂಡ್ ಎಲ್ಲನೂ ಒಳ್ಳೇದಾಗಕ್ಕಾಗಲ್ಲ, ಬಟ್ ಯು ಹ್ಯಾವ್ ಟು ಫೈಂಡ್ ಯುವರ್ ಪಾತ್ ಅಷ್ಟೇ. ಸೊ ನಾವು ಟಾಕಿಂಗ್ ಅಬೌಟ್ ನಿಮ್ಮ ಜರ್ನಿ, ಆಟ ಅಂತ ಬಂದಾಗ ಜೀವನದ ಆಟದಲ್ಲಿ ಯು ಆರ್ ಇನ್ ಅ ಸ್ಪೇಸ್ ಕಾಲ್ಡ್ ಕ್ರಿಕೆಟ್. ಯು ಹ್ಯಾವ್ ಬಿನ್ ವಿತ್ ಕಬಡ್ಡಿ ಆಸ್ ವೆಲ್. ಎಸ್, ನಾನು ಆರಂಭ ಮಾಡಿದ್ದು ಕಬಡ್ಡಿ ಜೊತೆಗೆ ಪ್ರೋ ಕಬಡ್ಡಿ ಲೀಗ್, ಅದ ನಂತರ IPL. ಎಸ್. ಸೊ ಹೊಸದರಲ್ಲಿ ಒಂದು ಬಂಡ ಧೈರ್ಯನೂ ಇರುತ್ತೆ, ಭಯನೂ ಇರುತ್ತೆ, ಒಂದು ಹುಮ್ಮಸ್ಸಿರುತ್ತೆ. ನೀವು ಎಂಟ್ರ್ ಆದಾಗ ಆ ವಾತಾವರಣ ಹೆಂಗಿತ್ತು, ಯಾವ ಒಂದು ದೃಷ್ಟಿಕೋನದಲ್ಲಿ ಅದನ್ನು ನೋಡ್ತಾ ಇದ್ರಿ, ಅಥವಾ ಅದು ಇತ್ತ, ಅಥವಾ ಬ್ಲೈಂಡ್ಲಿ ಹೋಗಿದ್ದ ಗಾಳಿ ಜೊತೆಗೆ? ಎರಡೂ ಇತ್ತು. ನೀವು ಹೇಳಿದ್ದು ಕ್ವೆಶ್ಚನ್ 1, ಕ್ವೆಶ್ಚನ್ 2 ಎರಡೂ ಬೆರೆಸಿ ನೀವೇನು ಹೇಳ್ಬೋದು ಅದು ಹೇಳ್ಬೋದು. ನಂಬರ್ 1 ಧೈರ್ಯ ಇತ್ತು. ಆಗೋದಾಗತ್ತೆ, ಟ್ರೈ ಮಾಡೋದ್ರಲ್ಲಿ ಏನಿದೆ ಅನ್ನೋದಿತ್ತು. ಟ್ರೈ ಮಾಡೋಣ, ಸೆಲೆಕ್ಟ್ ಆದ್ನ, ಒಳ್ಳೆ ವಿಷಯ, ಇಲ್ಲಿಂದ ಕೆಲಸ ಮಾಡಬೇಕು ಅಂತಿತ್ತು. ನಂಬರ್ 5, ಓಕೆ, ಜೀವನ ಅನ್ನೋದು ಇಲ್ಲಿ ತನಕ ತಂದು ಬಂದಿದೆ, ಮೋಸ್ಟ್ಲಿ ಮುಂದೆ ಇನ್ನೂ ಚೆನ್ನಾಗಿರುತ್ತೇನೋ, ಗಾಳಿ ಜೊತೆಗೆ ಸ್ವಲ್ಪ ಹೋಗಿ ನೋಡೋಣ ಹೇಗಿರುತ್ತೆ ಅನುಭವ ಅಂತ, ಅದೂ ಇತ್ತು. ಸೊ ಎಲ್ಲನೂ ಮಾಡಿದ್ದೀನಿ. ಐ ಥಿಂಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ ಅಂತ ಹೇಳ್ಬಹುದು. ಬಟ್ ಇದು ನನ್ನ ಕ್ಯಾಲ್ಕುಲೇಷನಲ್ಲಿ ಇರಲಿಲ್ಲ, ಬರೀ ನನ್ನ ಯೋಚನೆಯಲ್ಲಿತ್ತು ಅಲ್ವಾ. ಯೋಚನೆ ಅಂದರೆ ಅಲ್ಲಿರಬೇಕು, ಅದು ಮಾಡಬೇಕು ಅಂತ. ಸೊ ಆ ಕನಸು ನನಸಾಯಿತು. ಇನ್ನು ಟ್ರೈ ಮಾಡೋದ್ರಲ್ಲಿ ಏನಿದೆ, ಇಟ್ಸ್ ಅಪ್ ಫ್ರಂಟ್, ಗೋ ಫಾರ್ ಇಟ್ ಅನ್ನೋ ಥರ ಅಷ್ಟೇ. ಯೂಶಲಿ ದೇಸೆ ಕ್ರಿಕೆಟ್ ಇಸ್ ಅ ಜೆಂಟಲ್ಮೆನ್ಸ್ ಗೇಮ್. ಅಂದರೆ ಈಗ ಒಂದು 15-20 ವರ್ಷಕ್ಕೀಗ ಹಳೆ ಮಾತಾಯ್ತದು. ಈಗ ಹೆಣ್ಮಕ್ಳೆಲ್ಲ ಬದಲಾಯಿಸಿದ್ದಾರೆ. ಬಟ್ ಸ್ಟಿಲ್ ಡ್ಯೂ ಯು ಥಿಂಕ್ ಆ್ಯಂಕರಿಂಗ್ ಆಗಲಿ, ಕಾಮೆಂಟ್ರಿ ಅಂತೆಲ್ಲ ಬಂದಾಗ ಹೆಣ್ಮಕ್ಳನ್ನ ಸೀರಿಯಸ್ ಆಗಿ ತೊಗೊತಾರ? ಇವರಿಗೆ ಸ್ಪೋರ್ಟ್ಸ್ ಅಂದರೆ ವಾಟ್ ಯು ಕಾಲ್, ಕೆಲವು ವರ್ಡ್ಸ್ಗಳಾಗಿರಲಿ, ಅಬ್ಸರ್ವೇಷನ್ನು, ಗೇಮನ್ನು ರೀಡ್ ಮಾಡೋ ಸ್ಕಿಲ್ಸು, ಅನಾಲಿಟಿಕ್ಸು, ಇನ್ ಡೆಪ್ತ್ ನಾಲೆಡ್ಜ್, ಆಲ್ ಆಫ್ ದ್ಯಾಟ್ ಪುಟ್ ಟುಗೆದರ್ ಬೇಸಿಕ್ಲಿ ಇನ್ ಒನ್ ಸಿಂಗಲ್ ಲೈನ್, ಹೆಣ್ಮಕ್ಳನ್ನ ಸ್ಪೋರ್ಟ್ಸ್ ಆ್ಯಂಕರಿಂಗಲ್ಲಿ ಅಥವಾ ಕಮೆಂಟ್ರಿನಲ್ಲಿ ಸೀರಿಯಸ್ ಆಗಿ ತೊಗೋತಾರ? ನಾನು ಒಂದು ವಿಷಯ ಕಲ್ತಿದ್ದೀನಿ, ಅದು ರಶ್ಮಿ, ನೀವು ಹೋಗಿದ ತಕ್ಷಣ ಯಾರು ನಿಮಗೆ ಡೈರೆಕ್ಟಾಗಿ ಮರ್ಯಾದೆ ಕೊಡಲ್ಲ. ಯಾಕಂದರೆ ಆ ಒಂದು ಸ್ಪೋರ್ಟಿನ ದಾದಾಗಳು ಬೇರೆಯವರು. ಸೊ ನೀವು ಆ ಸ್ಪೋರ್ಟಲ್ಲಿ ನುಗ್ಗಿದಾಗ ಅದು ನಿಮ್ಮ ಹೊಸ ಫೀಲ್ಡ್. ಸೊ ಕಾಂಟೆಂಟ್ ಇಸ್ ಕಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ. ಸೊ ಮೊದಲಿಗೆ ಅದರಲ್ಲಿ ಕೆಲಸ ಮಾಡಬೇಕು, ಮೊದಲಿಗೆ ಕಲಿಬೇಕು, ಆ ಫೀಲ್ಡನ್ನು ಕಲಿಬೇಕು. ಆ ಫೀಲ್ಡಿನ ಪಕ್ಕ ಕಿಲಾಡಿ ಆಗಬೇಕಾದ್ರೆ ನೀವು ಫೀಲ್ಡಲ್ಲಿರುವಂಥ ನಿಯಮಗಳೇನು ಅಂತ ತಿಳ್ಕೊಬೇಕು, ಇದುವರೆಗೆ ನಡೆದಿದ್ದೇನು ಅಂತ ಅರ್ಥ ಮಾಡ್ಕೋಬೇಕು, ಮುಂದೆ ಏನು ಮಾಡ್ಬೋದು ನಿಮ್ಮ ಪ್ರಕಾರ. ನೀವು ಒಂದು 100% ಕೊಡೋದಕ್ಕೆ ಇಷ್ಟಪಡ್ತೀರಾ, ಬಟ್ 100% ಕೊಡೋದಕ್ಕೆ ಎಲ್ಲ ನಾಲೆಜ್ ಬೇಕು. ಅದೆಲ್ಲ ಓವರ್ ನೈಟ್ ಆಗಲ್ಲ, ಅದು ಒಂದು ಪಯಣ, ಅದು ಅರ್ಥ ಮಾಡ್ಕೋಬೇಕು. ಕೆಲವೊಂದು ವಿಷಯಗಳನ್ನು ಒಪ್ಕೋಬೇಕು, ಕೆಲವೊಂದು ವಿಷಯಗಳನ್ನು ಕಲಿಬೇಕು, ಹಿರಿಯರಿಂದಲೂ ಕಲಿಬೇಕು, ಅಕ್ಕಪಕ್ಕ ಇರೋರಂಥ ಕೊಲೀಗಿಂದಲೂ ಕಲಿಬೇಕು. ಆಮೇಲೆ ನೀವು ಮಾಡೋ ಕೆಲಸದಿಂದ ನಿಮ್ಮ ವಾತಾವರಣದಲ್ಲಿರುವಂಥ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಕ್ಸ್ಪರ್ಟ್ ಕಾಮೆಂಟೇಟರ್ಸ್ ಎಲ್ಲರೂ ಆಗಿರ್ಬೋದು, ಆ ಮರ್ಯಾದೆನ ಬೆಳೆಸಬೇಕು. ಮರ್ಯಾದೆ ಕೊಡೋದು ಸೊ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಯು ಶುಡ್ ಡೆಫಿನೆಟ್ಲಿ ವರ್ಕ್ ಫಾರ್ ಇಟ್. ಯು ಹ್ಯಾವ್ ಟು ಅರ್ನ್ ಇಟ್. ಗಳಿಸ್ಬೇಕು ಅದನ್ನು 100%. ಅದು ಪುರುಷರಾದರೂ ಒಂದೇ, ಮಹಿಳೆಯರಾದರೂ ಒಂದೇ. ಐ ಥಿಂಕ್ ಎಥ್ಲೀಟ್ಸ್ ವರ್ಕ್ ಹೋಪ್ ವೆರಿ ಡಿಫ್ರೆಂಟ್ ಲೈಫ್. ಯಾಕಂದರೆ ಅವ್ರು ನೋಡಿರುವಂಥದ್ದು ವಿಷಯ ವೆರಿ ಟಫ್ ಲೈಫ್ ಅಲ್ವಾ. ಒಂದು ಎಥ್ಲೀಟ್ ಆಗಬೇಕಾದ್ರೆ ಬೆಳಗಿನ ಜಾವ 4 ಗಂಟೆ ಏಳಬೇಕು, ಓಡಬೇಕು, ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಅದು ಪ್ರತಿದಿನ ಮಾಡಬೇಕು. ಅದೇ ಊಟ ತಿನ್ನಬೇಕು, ಅದೇ ಒಂದು ಅಷ್ಟು ಪ್ರೋಟೀನ್ ಅಥವಾ ಕಮ್ಮಿ ತಿನ್ನಬೇಕು, ಜಾಸ್ತಿ ತಿನ್ನಬೇಕು, ತೂಕ ಇಷ್ಟಿರಬೇಕು, ಸ್ಪೀಡ್ ಅಷ್ಟಿರಬೇಕು ಅಂತಿರೋವಾಗ ಅಲ್ಲಿ ಎಕ್ಸ್ಟ್ರೀಮ್ ಡಿಸಿಪ್ಲಿನ್ ಇರುತ್ತೆ. ಆ ಡಿಸಿಪ್ಲಿನ್ನ ಫಾಲೋ ಮಾಡೋರಿಗೆ ಏಳು ಬೀಳು ಎಲ್ಲ ನೋಡಿದಾರೆ ಅವರು. ಸೊ ಆವಾಗ ಅದರಿಂದ ಗೆದ್ದು ಬಂದವರಿಗೆ ಬೇರೆಯವ್ರನ್ನ ನೋಡಿದಾಗ ಇವ್ರು ಪರಿಶ್ರಮ ಪಡ್ತಿದಾರಲ್ವಾ, ಮಾಡ್ತಾರೆ, ಅದು ಮರ್ಯಾದೆ ತರುತ್ತೆ. ಸೊ ಐ ಥಿಂಕ್ ದ್ಯಾಟ್ಸ್ ಹೌ ಇಟ್ ಇಸ್. ಬಟ್ ಥ್ಯಾಂಕ್ಫುಲಿ ಅಟ್ ಸ್ಟಾರ್ ಸ್ಪೋರ್ಟ್ಸ್ ನೋಬಡಿ ಜಡ್ಜಸ್ ಯು. ಅವರು ವೆಲ್ಕಮ್ ಮಾಡಿ ಕಲಿಬೇಕಾ, ವಾಟ್ ಯು ವಾಂಟ್ ಟು ಲರ್ನ್ ಅಂತ ಹೇಳಿ
ನಮಗೊಂದು ದಾರಿ ಮಾಡಿಕೊಡ್ತಾರೆ. ಆ್ಯಂಡ್ ಸ್ಟಾರ್ ಸ್ಪೋರ್ಟ್ಸ್ ಆ್ಯಸ್ ಅನ್ ಎಂಟಿಟಿ ಇಟ್ ಸೆಲ್ಫ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ದೆ ಸೆಂಡ್ ಅಕ್ರಾಸ್ ಡಾಕೆಟ್ಸ್, ದೆ ಸೆಂಡ್ ಅಕ್ರಾಸ್ ಅ ಲಾಡ್ ಆಫ್ ರೀಡಿಂಗ್ ಮೆಟೀರಿಯಲ್ಸ್ ನಮ್ಮನ್ನು ಬೆಟರ್ ಮಾಡೋದಕ್ಕೆ, ಟು ಬಿ ಅ ಬೆಟರ್ ಪ್ರೆಸೆಂಟರ್, ಬೆಟರ್ ಬ್ರಾಡ್ಕಾಸ್ಟರ್, ಆರ್ ಪಾಸಿಬ್ಲಿ ಟು ಟಾಕ್ ದ ರೈಟ್ ಥಿಂಗ್ ಎಟ್ ದ ರೈಟ್ ಟೈಮ್. ನಿಮ್ಗೆ ಆ ನಾಲೆಜ್ ಇರಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಸಪೋರ್ಟಿವ್ ಮೆಟೀರಿಯಲ್ಸ್. ಅದೆಲ್ಲ ಸಹಕಾರ ರೂಪದಲ್ಲಿ ಅವ್ರು ಕೊಡ್ತಾರೆ ನಮಗೆ. ಹಾಗಾಗಿ ನಾವು ಮಾಡೋದಕ್ಕೆ ಸಾಧ್ಯ. ಆಟದ ಕೆಲವು ನಿಯಮಗಳಿರುತ್ತೆ ಅಂದ್ರಿ. ಟು ಬಿ ಅ ಗುಡ್ ಸ್ಪೋರ್ಟ್ಸ್ ಪ್ರೆಸೆಂಟರ್, ವಾಟ್ ಆರ್ ದ ಬೇಸಿಕ್ ರೂಲ್ಸ್? ಆ್ಯಂಡ್ ಎಸ್ಪೆಷಲಿ ಇಫ್ ಇಟ್ ಇಸ್ ಅ ವುಮನ್, ಬಿಕಾಸ್ ಸ್ಪೋರ್ಟ್ಸ್ ಆ್ಯಂಕರಿಂಗಲ್ಲಿ, ಕಾಮೆಂಟ್ರಿನಲ್ಲೆಲ್ಲ ಈಗಾಗಲೇ ಸೀನಿಯರ್ ಕ್ರಿಕೆಟರ್ಸ್ಗಳು, ರಿಟೈರ್ ಆಗಿರೋರು ಅವರು ಕೂಡ ಬರ್ತಾರೆ. ಬಿಕಾಸ್ ಅವರು ದೇ ಆರ್ ಪ್ಲೇಯರ್ಸ್ ದೆಮ್ಸೆಲ್ಸ್, ದೆರ್ ಇಸ್ ಒನ್ ಮೆರಿಟ್. ಅಲ್ಲಿ ಸೀರಿಯಸ್ನೆಸ್ ಹೆಚ್ಚಿರುತ್ತೆ. ಕ್ರಿಕೆಟರ್ ಕಾಮೆಂಟ್ರಿ ಕೊಡ್ತಾ ಇದ್ದಾಗ ಅವ್ರ ಜೊತೆಗೆ ನೀವು ನಿಲ್ಬೇಕಂದ್ರೆ, ಐ ಥಿಂಕ್ ಇನ್ ಯುವರ್ ಓನ್ ಕೇಸ್ ಸಚಿನ್ ತೆಂಡೂಲ್ಕರ್ ಪಕ್ಕ ನಿಂತಿದ್ದೀರಾ. ಆಲ್ ದ ಬಿಗೀಸ್ ಆಫ್ ದ ಕ್ರಿಕೆಟ್ ವರ್ಲ್ಡ್, ಬೀಟ್ ಅನಿಲ್ ಕುಂಬ್ಳೆ ಅವರಾಗಿರಲಿ, ಲೆಟ್ ಮೀ ಪುಲ್ ಔಟ್ ದ ಲಿಸ್ಟ್. ಇಟ್ಸ್ ಅ ಬಿಗ್ ಒನ್. ಓ ಯಾ, ಸುನಿಲ್ ಗವಾಸ್ಕರ್ ಅವರು, ವಿ.ವಿ.ಎಸ್. ಲಕ್ಷ್ಮಣ್, ಅನಿಲ್ ಕುಂಬ್ಳೆ, ಕಪಿಲ್ ದೇವ್ ಅವರು, ಮತ್ತು ಈ ಕಡೆ ಕೃಷ್ಣಮಾಚಾರಿ ಶ್ರೀಕಾಂತ್, ಸೈಯದ್ ಕಿರ್ಮಾನಿ, ಮಂದಿರಾ ಬೇಡಿ, ಇರ್ಫಾನ್ ಖಾನ್, Robbie list goes Uthappa. on. Yeah, I think the list is just to tell you all that I've done my homework. Then That's Vijay sweet, that's Bharadwaj sweet. and all of that. Yes. So firstly, of course, ಪಕ್ಕದಲ್ಲಿ ಒಂದು ಆ ಥರ ಸ್ಟೇಚರ್ ಅವ್ರು ನಿಂತಿದ್ದಾರೆ ಅಂದಾಗ ಹ್ಯೂಮನ್ ಟೆಂಡೆನ್ಸಿ, ಕಾನ್ಫಿಡೆನ್ಸು ಕಮ್ಮಿ ಆಗತ್ತಾ, ಭಯಗಳನ್ನು ಎದುರಿಸಿ ನೀವು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗ್ತೀರಾ? ಇವ್ರ ಪಕ್ಕ ಎಲ್ಲ ನಿಂತ್ಕೊಂಡು ಅವ್ರ ಲೆವೆಲಿಗೆ ಮಾತಲ್ಲಿ ಏಟಿಗೆ ರೇಟ್ ಕೊಡ್ಬೇಕಂದಾಗ ಪ್ರಿಪರೇಷನ್ ಇಸ್ ಕೀ. ಯಾರೇ ವ್ಯಕ್ತಿ ಆಗಿರ್ಬೋದು, ಅದು ನಾಳೆ ದಿನ ನಿಮ್ಮ ಆನರಬಲ್ PMO ಆಗಿದ್ರೂ ಕೂಡ, ಯು ಹ್ಯಾವ್ ಟು ಡೂ ಯೋರ್ ಪ್ರಿಪ್ರೇಷನ್. ಇಫ್ ಯು ಆರ್ ದೇರ್ ಟು ಆ್ಯಂಕರ್ ದ ಶೋ, ಆ್ಯಂಕರಿಂಗ್ ಅಂದರೆ ಏನು? ಯು ಹ್ಯಾವ್ ಟು ಡೂ ಯೋರ್ R&D ಬ್ಯಾಕ್ ಎಂಡ್. ನಿಮ್ಮ ರಿಸರ್ಚ್ ಡೆವಲಪ್ಮೆಂಟಿಂದ ಏನಾಗುತ್ತೋ ಎಲ್ಲ ಮೆಟೀರಿಯಲ್ ರೆಡಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗಬೇಕು. ಆಮೇಲೆ ಅಲ್ಲಿ ನಡೀತಿರೋವಂಥ ಸ್ವಲ್ಪ ಅರ್ಥ ಮಾಡಿಕೊಂಡು ಜಸ್ಟ್ ರನ್ ಮಾಡಬೇಕು. ನೀವು ಎಲ್ಲನೂ ತಿಳ್ಕೊಬೇಕಂದ್ರೆ ಯು ಶುಡ್ ಬಿ ಎನ್ ಎಕ್ಸ್ಪರ್ಟ್ ಪ್ರೆಸೆಂಟರ್, ಬ್ರಾಡ್ಕಾಸ್ಟರ್. ಸೊ ಐ ಆಮ್ ಅ ಪ್ರೆಸೆಂಟರ್ ಅಲ್ವಾ, ನಾನು ಆ ಸ್ಕಿಲ್ನ ತೊಗೊಂಡು ಬರ್ತಾ ಇದ್ದೀನಿ. ಸೊ ಪ್ರೆಸೆಂಟರ್ ಇಸ್ ನಾಟ್ ಜಸ್ಟ್ ಅಬೌಟ್ ಸಂಬಡಿ ಹೂ ನೋಸ್ ಓನ್ಲಿ ದ ಗೇಮ್, but also somebody who brings in the anchoring to the game ಅಲ್ವಾ. ಸೊ ಫಾರ್ ಎಕ್ಸಾಂಪಲ್, ನೀವು ಲೈವ್ ಹೋಗ್ತಾ ಇದ್ದೀರಾ, ಟಾಸಿಗೆ ಥ್ರೋ ಕೊಡಬೇಕು 10 ಸೆಕೆಂಡ್ಸಲ್ಲಿ ಆರ್ 3 ಸೆಕೆಂಡ್ಸ್ನಲ್ಲಿ. ಆ ಸ್ಕಿಲ್ ಆ್ಯಂಕರ್ ಕ್ಯಾನ್ ಬ್ರಿಂಗ್ ಇಟ್ ಟು ದ ಟೇಬಲ್. ಉದಾಹರಣೆಗೆ ನಾನೇನೋ ಮಾತಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಅಬೌಟ್ ವಿರಾಟ್ ಕೊಹ್ಲಿ ಅವರು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಾಪಸ್ ಬಂದಿದ್ದಾರೆ. ಆ್ಯಂಡ್ ಮೈ ಪ್ರೊಡ್ಯೂಸರ್, ಡೈರೆಕ್ಟರ್ ಸೆಸ್ ವಿ ಆರ್ ಗೋಯಿಂಗ್ ಟು ದ ಟಾಸ್ ಇನ್ 10, 9 ನಾನು ಮಾತಾಡ್ತಾ ಇದ್ದೀನಿ. ವೆಲ್, ಇಷ್ಟೆಲ್ಲ ಮಾತುಕತೆ ನಡೀತಾ ಇದೆ, ಬಟ್ ಇಟ್ಸ್ ಟೈಮ್ ಟು ಗೋ ಟು ದ ಟಾಸ್ ಅಂಡ್ ಟು ಅಂಡರ್ಸ್ಟ್ಯಾಂಡ್ ಇಫ್ ಆರ್ ಕ್ಯಾಪ್ಟನ್ ಇಸ್ ಗೋಯಿಂಗ್ ಟು ಚೂಸ್ ಬ್ಯಾಟಿಂಗ್ ಆರ್ ಬೌಲಿಂಗ್ ಫಸ್ಟ್. ಲೆಟ್ಸ್ ಹೆಡ್ ಆನ್ ಟು ಚಿನ್ನಸ್ವಾಮಿ. ಇದನ್ನು ನಾನು ಎಷ್ಟು ವರ್ಡ್ಸ್ ಒಳಗಡೆ, ಎಷ್ಟು ಸೆಕೆಂಡ್ಸ್ ಒಳಗಡೆ ಫಿನಿಷ್ ಮಾಡಬೇಕು, ಕ್ಲೀನ್ ಫಿನಿಷ್ ಕೊಡಬೇಕು, ಅದು ಆ್ಯಂಕರ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ದ್ಯಾಟ್ ಕಮ್ಸ್ ಇನ್ ವಿತ್ ಯೋರ್ ಆ್ಯಂಕರಿಂಗ್ ಎಕ್ಸ್ಪೀರಿಯನ್ಸ್. ಸೊ ಬ್ಲೆಂಡ್ ಮಾಡಬೇಕು ಎಕ್ಸಿಸ್ಟಿಂಗ್ ಆ್ಯಂಕರ್ ಆ್ಯಂಡ್ ನಿಮ್ಮ ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟರ್ ಎಕ್ಸ್ಪೀರಿಯನ್ಸ್, ಆರ್ ಪ್ರಾಬ್ಲಿ ದ ನಾಲೆಡ್ಜ್. ಅದೆರಡನ್ನ ಬ್ಲೆಂಡ್ ಮಾಡಿದರೆ ಸುಂದರವಾಗಿ ಕೇಳಿ ಬರುತ್ತೆ. ಸೊ ಸ್ಪೋರ್ಟ್ಸ್ ಪ್ರೆಸೆಂಟರ್ ಎಸ್ಪೆಷಲಿ ಒಂದು ಹೆಣ್ಣಾಗಿದ್ದರೆ ತುಂಬ ಕಷ್ಟಪಡೋ ಜಾಗ ಯಾವುದು? ಪ್ಯಾಷನೇಟ್ ಆಗಿದ್ದರೆ ಸ್ಪೋರ್ಟ್ ಇಸ್ ಟಿಕ್ ಮಾರ್ಕ್. ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಕಲ್ತ್ಕೊಂಡು ಬರ್ಬೋದು. ಕಷ್ಟಪಡೋ ಐ ಥಿಂಕ್ ಐ ಡೋಂಟ್ ಸಿ ದ ಸ್ಪಾಟ್ ಇಸ್ ಡಿಫಿಕಲ್ಟ್ ಫಾರ್ ವಿಮೆನ್. ಅಂದರೆ ಟೆಕ್ನಿಕ್ಯಾಲಿಟೀಸ್ ಅರ್ಥ ಮಾಡ್ಕೊಳ್ಳೋದ, ಕ್ರಿಕೆಟಿಂಗ್ ಟರ್ಮ್ಸ್, ಅಥವಾ ಯು ಸೇಯಿಂಗ್ ಈ ಸ್ಕಿಲ್ ಕ್ಯಾನ್ ಬಿ ಅರ್ನ್ಡ್ ಬೈ ಎನಿಬಡಿ, ಇಟ್ಸ್ ನಾಟ್ ಅ ಬ್ರಹ್ಮವಿದ್ಯೆ. ಸ್ಕಿಲ್ ಕ್ಯಾನ್ ಬಿ ಅರ್ನ್ಡ್ ಬೈ ಎನಿಬಡಿ, ಆಫ್ ಕೋರ್ಸ್, ವೈ ನಾಟ್? ಯಾರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಪಾಡ್ಕಾಸ್ಟರ್ಸ್ ಎಷ್ಟು ಜನ ಇದ್ದಾರೆ, ಅದನ್ನು ದೇವ್ ಡಿರೈವ್ಡ್ ಅಲ್ವಾ, ಆ ಸ್ಕಿಲ್ನ ಕಲ್ತಿರೋದು. ಸೊ ಏನೂ ಆ ರೀತಿ ಇಲ್ಲ. ಇಫ್ ಯು ನೋ ಅಬೌಟ್ ದ ಗೇಮ್, ಯು ಹ್ಯಾವ್ ದ ನಾಲೆಜ್ ಅಬೌಟ್ ದ ಗೇಮ್, ಯು ಆರ್ ಅನ್ ಆ್ಯಂಕರ್, ಯು ನೋ ಹೌ ಟು ರನ್ ಅ ಶೋ, ಯು ಆರ್ ಅ ಪ್ರೆಸೆಂಟರ್, ಯು ಹ್ಯಾವ್ ಸ್ಪೀಕಿಂಗ್ ಸ್ಕಿಲ್ಸ್, ಇದನ್ನೆಲ್ಲ ಬೆರೆಸ್ಬೇಕಾಗತ್ತೆ. ಸೊ ದ್ಯಾಟ್ ಈಸ್ ವಾಟ್ ಯು ಬ್ರಿಂಗ್ ಟು ದ ಟೇಬಲ್. ಐ ಡೋಂಟ್ ಸಿ ಅ ಜೆಂಡರ್ ಡಿಫ್ರೆನ್ಸ್ ದೇರ್. ಇಫ್ ಯು ಆರ್ ಗುಡ್ ಎಟ್ ವಾಟ್ ಯು ಡೂ, ಯು ವಿಲ್ ಮೇಕ್ ಇಟ್. ಸಿಂಪಲ್ ಇಸ್ ದ್ಯಾಟ್. ಅದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಈಕ್ವಲಿ ಇಬ್ಬರಿಗೂ ಸಮಬಲವಾಗಿ ಮಾಡಬಹುದು. ಸಿನಿಮಾ ಇಂಡಸ್ಟ್ರಿನಲ್ಲಿ ದಿಸ್ ಇಸ್ ಅ ಸ್ಟೀರಿಯೋ ಟೈಪ್. ಹೀರೋಯಿನ್ಸ್ ಆರ್ ಆಲ್ವೇಸ್ ಆರ್ಮ್ ಕ್ಯಾಂಡಿ, ಸುಂದರವಾಗಿರಬೇಕು, ಮರ ಸುತ್ತೋದು, ಇಷ್ಟೇ ರೋಲ್ಸ್ಗಳು, ಲಿಮಿಟೆಡ್, ದೇ ಆರ್ ಆಲ್ ಐ ಕ್ಯಾಂಡೀಸ್. ಸೊ ಇಸ್ ಇಟ್ ಟ್ರೂ ಫಾರ್ ದ ಕ್ರಿಕೆಟಿಂಗ್ ಸ್ಪೇಸ್ ಆಸ್ ವೆಲ್? Do women need to be hot to be a presenter? Wow. Do I need to be hot in an AC room? You got to look good.
ಐ ಥಿಂಕ್ ಸ್ಟ್ರೇಟ್ ಫಾರ್ವರ್ಡ್. ಯು ಗಾಟ್ ಟು ಲುಕ್ ಗುಡ್. ಯು ಆರ್ ರಿಪ್ರೆಸೆಂಟಿಂಗ್ ಅ ಬ್ರ್ಯಾಂಡ್. ಅದನ್ನು ಯಾವತ್ತೂ ಮರಿಬಾರ್ದು. ವೆರೆವರ್ ಯು ಆರ್, ಅದನ್ನ ಅವಕಾಶ ನಿಮಗೆ ಸಿಕ್ಕಿರೋದಲ್ವಾ. ನೀವು ಸುಂದರವಾಗಿ ಕಾಣಿಸಿದ್ರೆ ನೋಡೋರಿಗೆ ಖುಷಿ ಆಗುತ್ತೆ. ಓ, ಶಿ ಲುಕ್ಸ್ ಗುಡ್ ಮ್ಯಾನ್, ಶಿ ಟಾಕ್ಸ್ ವೆಲ್ ಇಸ್ ವೆಲ್. ದ್ಯಾಟ್ಸ್ ಅ ಬೋನಸ್. ಐ ವುಡ್ ರಾದರ್ ಸೇ ಲುಕ್ ಗುಡ್, ಟಾಕ್ ಬೆಟರ್, ಯು ವಿಲ್ ಹ್ಯಾವ್ ದ ಫೋಕಸ್ ಅಷ್ಟೇ. ದಿ ಅನ್ಫಾರ್ಚುನೇಟ್ ಟ್ರೂತ್ ಅಂದರೆ ಲೈಕ್ ಐ ಹ್ಯಾವ್ ಆಲ್ವೇಸ್ ಕಂಟೆಸ್ಟೆಡ್ ದಿಸ್. ಎಷ್ಟೋ ಜನ ರೇಡಿಯೋ ಶೋನಲ್ಲೆಲ್ಲ ಬಂದಾಗ ಫಸ್ಟು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂದಾಗ ಐ ಯೂಸ್ ಟು ಟೇಕ್ ಇಟ್ ಆಸ್ ಅನ್ ಆಫೆನ್ಸ್. ವಾಯ್ಸ್ ಚೆನ್ನಾಗಿದೆ ಅಂದರೆ ನಂದೇನಿದೆ ಎಫರ್ಟ್ ಇಲ್ಲಿ? ಅಪ್ಪ ಅಮ್ಮ ಹುಟ್ಟಿಸಿರೋದು, ಅವ್ರು ಕೊಟ್ಟಿರೋ ವಾಯ್ಸು. ಯಾರಾದರೂ ಬಂದು ನಂಗೆ ನೀವು ಏನು ಮಾತಾಡ್ತಿರ್ರಿ ಅಂದಾಗ ಇಸ್ ವೆನ್ ಐ ಯೂಸ್ ಟು ಕನ್ಸಿಡರ್ ದಿಸ್ ಇಸ್ ಮೈ ಮೆರಿಟ್, ಇದು ನಾನು ಗಳಿಸಿರೋದು. ವೆಲ್, ಕರೆಕ್ಷನ್. ವಾಯ್ಸ್ ಅನ್ನೋದು ನೀವು ಹುಟ್ಟಿದಾಗ ಬರುತ್ತೆ, ಬಟ್ ವಾಯ್ಸನ್ನು ನರಿಶ್ ಮಾಡೋದಿದೆಯಲ್ಲ, ಅದು ಇಂಡಿವಿಜುವಾಲಿಟಿ. ಸೊ ಅದು ನೀವು ಬರ್ತ್ ಟು ನಿಮ್ಮ ಡೆವಲಪ್ಮೆಂಟ್, ಐ ಥಿಂಕ್ ದಟ್ಸ್ ಯೋರ್ ಕ್ರೆಡಿಟ್. ಎಸ್, ಗೋ ಹೆಡ್. ಸೊ ಐ ಥಿಂಕ್ ಐ ಬ್ರೋಕ್ ಯು ಆಫ್. ನೋ ವರೀಸ್ ಅಂದರೆ ದ ಪಾಯಿಂಟ್ ಹಿಯರ್ ವಾಸ್, ಯಾ, ಎಂಡ್ ಆಫ್ ದ ಡೇ ನಾವೇನು ಮಾತಾಡ್ತೀವಿ, ನಮ್ಮ ಪರ್ಸ್ಪೆಕ್ಟಿವ್ಸ್ ಏನು, ನಮ್ಮ ಆಲೋಚನೆ ಏನು, ಮುಂದೆ ಇರೋರನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ, ಅದಕ್ಕೆ ಹೆಚ್ಚು ಪವರ್ ಇರಬೇಕು ವರ್ಸಸ್ ನಾಟ್ ಜಸ್ಟ್ ದ ಎಕ್ಸ್ಟೀರಿಯರ್, ದ ಲುಕ್, ದ ಫಸ್ಟ್ ಇದು. ಬಟ್ ದಟ್ ಈಸ್ ದಿ ಅನ್ಫಾರ್ಚುನೇಟ್ ಟ್ರೂತ್. it is an unfortunate truth, Alva. We are always judged by the cover of the book, and it will remain. It will remain as long as you see. For example, simple, the Porsche car that you want to buy. If there's a ribbon on the car, you know it's a brand new car. It has got its own weightage, Alva. And most importantly, it looks a certain way. That's the first appeal. Then comes the Absolutely. performance. Absolutely. It also performs well. That's an True, added there could be bonus. Benz, there could be BMW, there could be Porsche, there could be Ferrari. Put them all together. What do you see? And there's a Maruti Suzuki, the one that I drive. But you see, put them all together. What would you see? So that's your answer. So where you belong is your question, but how do you want to be seen? Adu nimma kaiyallide. How was your first event and what went wrong? ವೆಲ್, ಫಸ್ಟ್ ಇವೆಂಟ್ ನನಗೆ ನೆನಪಿಲ್ಲ, ಬಟ್ ವಾಟ್ ವೆಂಟ್ ರಾಂಗ್ ಅದು ನೆನಪಿದೆ. ಇನ್ ಒನ್ ಆಫ್ ದಿ ಇವೆಂಟ್, ಆಯಿತಾ. ಸೊ ಇದು ಬೆಂಗಳೂರಲ್ಲಿ ನಡೆದಿರುವಂಥ ಇವೆಂಟ್, ಆ್ಯಂಡ್ ನನಗೆ ಬೆಂಗಳೂರಿನಲ್ಲಿ ಫಸ್ಟ್ ಎವರ್ ಕೆಲಸ ಕೊಟ್ಟಿರೋ ವ್ಯಕ್ತಿಯವರು, ಸ್ಟುಡಿಯೋ ಫೋಕಸ್ ನಿರಂಜನ್ ಅಂತ. ನಿರಂಜನ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಹೂ ಐ ಆ್ಯಮ್. ಆರಂಭದಲ್ಲಿ ಯಾರೂ ಕೆಲಸ ಕೊಟ್ಟಿಲ್ಲ, ನೀವು ನನಗೆ ಕೆಲಸ ಕೊಟ್ಟಿರಿ, ಕಾರ್ಪೊರೇಟ್ ಇವೆಂಟ್ಸ್ಗಳನ್ನು ಹೋಸ್ಟ್ ಮಾಡೋದಾಗಿರ್ಬೋದು, ಆ ಬರ್ಡೇ ಇವೆಂಟ್ಸ್ಗಳನ್ನು. ಬಟ್ ಅವರ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ, ಚಿಕ್ಕ ಘಟನೆ ಇದು. ಇಂದ್ರಾನಗರ್ ಕ್ಲಬ್ ಅನ್ನೋ ಇವೆಂಟ್ಸ್ಗಳನ್ನು ಅವರು ಆ್ಯನ್ವಲಿ ಮಾಡ್ತಾರೆ. ಸೊ ಆ ದಿನ ನನಗೆ ಅವರು ಆ ಕೆಲಸನ ಕೊಟ್ಟಿದ್ದರು. ಏನಾಗಿದೆ, ನಾನು ಹೋಗಿದ್ದೀನಿ ಲೊಕೇಶನ್ಗೆ ಹೋದ ನಂತರ ನಾನು ನೋಡ್ತಾ ಇದ್ದೀನಿ, ಬ್ಯಾಗ್ ಓಪನ್ ಮಾಡ್ಕೊಂಡು ನನ್ನ ಬಟ್ಟೆನೇ ಇಲ್ಲ, ಏನು ಆ ದಿನ ಹಾಕಬೇಕು ಆ ಇವೆಂಟಿಗೆ. ಆ್ಯಂಡ್ ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ಒಂದು ಐ ಥಿಂಕ್ ಹಾಫ್ ಆನ್ ಅವರ್ ಏನೋ ಇತ್ತು. ಆ ದಿನ ನಾನು ಲೇಟಾಗಿ ರೀಚ್ ಆದೆ ಫಾರ್ ವಾಟ್ ಎವರ್ ರೀಸನ್ಸ್. ಆ್ಯಂಡ್ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ನಾನು ಹೇಳಿದೆ ಸರ್ ಹೀಗೀಗ ಆಗಿದೆ ಅಂತ. ಐ ಡೋಂಟ್ ನೋ ವಾಟ್ ಟು ಡೂ, ಯು ಹ್ಯಾವ್ ಟು ಫಿಗರ್ ಔಟ್ ಅಂತ ಹೇಳಿದರು. ಓಕೆ ಅಂದೆ. ಅಲ್ಲಿ ಡಾನ್ಸರ್ ಕೇಳಿಸ್ಕೊಂಡ್ಲು ಒಬ್ಳು ಹುಡುಗಿ. ಶಿ ಇಸ್ ನೌ ಇನ್ ಲಂಡನ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಐ ಫಾರ್ಗಾಟನ್ ಹರ್ ನೇಮ್ ದೋ. ಐ ಆಮ್ ಸಾರಿ ಬಟ್ ಐ ಆಮ್ ಗ್ರೇಟ್ಫುಲ್. ಆ ಹುಡುಗಿ ಅವಳು ಬಟ್ಟೆ ಕೊಟ್ಟಳು ನನಗೆ. ಶಿ ಹ್ಯಾಡ್ ಸಮ್ ಗೌನ್ ಆರ್ ಶಿ ಹ್ಯಾಡ್ ಸಮಥಿಂಗ್. ಐ ವೋರ್ ದ್ಯಾಟ್. ಸೊ ಅದು ಬಟ್ಟೆ ಹಾಕಿ ನಾನು ಹೋಸ್ಟ್ ಮಾಡಿದೆ. ಬಟ್ ಐ ಥಿಂಕ್ ದ ಕ್ಲೈಂಟ್ ವಾಸ್ ಇನ್ ಹ್ಯಾಪಿ, ಆ್ಯಂಡ್ ದ ಕ್ಲೈಂಟ್ ಪಾಸ್ಟ್ ಅ ಕಾಮೆಂಟ್ ಟು ನಿರಂಜನ್. ಅವ್ರು ಹೇಳಿದರು, ಯುನೋ, whatever Reena's brand is, whatever she's wearing today is absolutely unacceptable, and we are very, very unhappy with what she's wearing and presenting this event. Anta. So, and possibly by then they all know what the situation was like. I wasn't paid for that event, sadly, right? But, or I was paid 50%, something like that. But that day I learned a lesson. ಅದನ್ನು ಕೂಡ ಆಗಬಾರ್ದಿತ್ತು. ಅದು ನಡೆದಿದ್ದು ಘಟನೆ. ಆ ದಿನದಿಂದ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದರೆ ಮೈ ಹೇರ್, ಮೈ ಮೇಕಪ್, ನನ್ನ ಬಟ್ಟೆ ಧರಿಸಿ ಹೋಗ್ತೀನಿ. ನಾನು ಯಾವತ್ತೂ ಕ್ಯಾರಿ ಮಾಡಿ ಹೋಗಲ್ಲ. ಅದು ಬೆಂಗಳೂರಲ್ಲಿ ಇವೆಂಟ್ ಆಗಿದ್ದರೆ ನಾನು ಬಟ್ಟೆ ಹಾಕಿ ನನ್ನ ಕಂಪ್ಲೀಟ್ ಲುಕ್ನ ಫಿನಿಶ್ ಮಾಡ್ಕೊಂಡು ಆ ಇವೆಂಟಿಗೆ ಹೋಗ್ತೀನಿ. ಸೊ ಐ ಥಿಂಕ್ ದಟ್ಸ್ ಅ ಲೆಸನ್ ಐ ಲರ್ನ್ಡ್. ಇಟ್ಸ್ ನಾಟ್ ಅಬೌಟ್ ಕ್ಯಾರಿಂಗ್ ಅ ರಾಂಗ್ ಆರ್ ದ ರೈಟ್ ಬ್ಯಾಗ್, ಬಟ್ ಇಟ್ಸ್ ಬೀಂಗ್ ಪ್ರಿಪೇರ್ಡ್ ಫಾರ್ ದ ಮೂಮೆಂಟ್, ಆ್ಯಂಡ್ ಐ ಫೇಲ್ಡ್ ದಟ್ ಡೇ. ಸೊ ದಟ್ ಫೇಲ್ಯೂರ್ ಥಾಟ್ ಮೀ ಸಮಥಿಂಗ್. ಸೊ ಹೌ ಡು ಯು ಲುಕ್ ಅಟ್ ಫೇಲ್ಯೂರ್ಸ್? ಅಂದರೆ ನಿಮ್ಮ ಪ್ರಕಾರ ಫೇಲ್ಯೂರ್ ಅಂದರೆ ಏನು? ಸೆಟಪ್, ಸೆಟ್ ಬ್ಯಾಕ್? ಇಟ್ ಹ್ಯಾಸ್ ಬೀನ್ ಬೋತ್ ಸೋ ಫಾರ್. ಕೆಲವೊಂದು ನಾನು ಸ್ಟೆಪ್ಪಿಂಗ್ ಸ್ಟೋನ್ಸು ಸಕ್ಸಸ್ ಅಂತಲೇ ತೊಗೋತೀನಿ. ಕಲಿತೀನಿ, ಮುಂದೆ ಹೋಗ್ತಾ ಇರ್ತೀನಿ. ಏನೋ ಒಂದು ಆದರೂ ಜೀವನದಲ್ಲಿ ನಾನು ಹಿಂದೆ ಹೋದೆ, ಇದು ಮಾಡದೆ, ಇನ್ನು ಮುಂದೆ ಇದು ಮಾಡಲ್ಲಪ್ಪ, ನನಗೆ ಇದು ಹಿಂಗಾಯಿತು, ನಾನು ಭಯ ಪಡ್ತೀನಿ ಅಂತ ಆ ರೀತಿ ನಾನು ಯಾವತ್ತೂ ಮಾಡಿಲ್ಲ. ಆ ರೀತಿ ಮಾಡ್ತಿದ್ರೆ ನಾನು ಇವತ್ತು ಈ ಹಂತಕ್ಕೆ ಬೆಳಿತಾನೆ ಇರಲಿಲ್ಲ. ನೀವು ಯಾವ ಒಂದು ಫೀಲ್ಡಲ್ಲಿ ಇದ್ದೀರೋ, ಕೆಲವೊಂದು ತಪ್ಪಾಗತ್ತೆ, ಕೆಲವೊಮ್ಮೆ ನಾವು ಬೀಳ್ತೀವಿ. ಬಿದ್ದಾಗ ಏಳಬೇಕು, ನಡೀತಾ ಹೋಗಬೇಕು. ಅದು ಜೀವನದ ಸತ್ಯ. ಆ್ಯಂಡ್ ಬೀಳೋದು ಅಂದರೆ what is one fall which always
just like this, that's something Cardi. didn't go in your favor, right? You hosted an event, it went really bad, nothing worked, people weren't responding, client wasn't happy, you weren't paid. So how do you come out of it? Do a better show the immediate next day. You don't sulk? No, I don't. I'd sulk for the night. Probably I eat an ice cream tub. But then next morning I'm like, Reena, get yourself up and do what's needed. ಅದೇ ಮಾಡ್ತೀನಿ ನಾನು ಯಾವತ್ತಿದ್ರು ಅಷ್ಟೇ. ಸೊ ಆಗಿದ್ದು ನಡೆದು ಹೋಗಿದೆ, ಬಟ್ ಇವತ್ತು ಎದ್ದು ಇವತ್ತು ಹೊಸ ದಿನ, ಇವತ್ತೇನು ನೀನು ಟೇಬಲ್ ಮುಂದೆ ತರ್ತೀಯ, ದಟ್ಸ್ ಅಪ್ ಟು ಯು. ವಾಟ್ ಯು ಬ್ರಿಂಗಿಂಗ್ ಆನ್ ಟು ದ ಟೇಬಲ್ ರಿಯಲಿ ರಿಯಲಿ ಮ್ಯಾಟರ್ಸ್. ಆ್ಯಂಡ್ ಐ ಥಿಂಕ್ ಒನ್ ಗುಡ್ ಶೋ ಬ್ರೇಕ್ಸ್ ದಟ್ ಪ್ಯಾಟರ್ನ್ ಆ್ಯಂಡ್ ದೆನ್ ಯು ಗೋ. ಅಲ್ಲ, ಇಟ್ಸ್ ಜಸ್ಟ್ ಲೈಕ್ ಅ ಕ್ರಿಕೆಟ್ ಅಲ್ಲ. ಒಬ್ಬ ಕ್ರಿಕೆಟರ್ ಫಾರ್ಮಲ್ ಇರಲ್ಲ. ಒನ್ ಬ್ಯಾಡ್ ಗೇಮ್ ವಿಲ್ ಪ್ರಾಬಬ್ಲಿ ಬ್ರಿಂಗ್ ಇನ್ ಅನದರ್ 3-4 ಗೇಮ್ಸ್. ಫಿಫ್ತ್ ಗೇಮಲ್ಲಿ ಸೆಂಚುರಿ ಬಾರಿಸ್ತಾನೆ ಅಥವಾ ಅರ್ಧ ಶತಕ ಬಾರಿಸ್ತಾನೆ. ದೆನ್ ಆನ್ ಹೀಸ್ ಅ ಡಿಫ್ರೆಂಟ್ ಪ್ಲೇಯರ್. ಒಮ್ಮೆ ಫಾರ್ಮಿಗೆ ಬಂದರೆ ದ ಫಾರ್ಮ್ ಮೂವ್ಸ್ ಆನ್ ಅಷ್ಟೇ. ಅದಕ್ಕೆ ಕ್ಲಾಸ್ ಇಸ್ ಪರ್ಮನೆಂಟ್, ಫಾರ್ಮ್ ಇಸ್ ಟೆಂಪ್ರರಿ ಅಂತ ಹೇಳ್ತಾರಲ್ಲ. Oh. ಸೊ that's how it is. So I think that's how it works with me. So yeah. So you are surrounded with cricketers day in and day out. Okay, so Can I add a point? This was all about how I take setback into positivity, right? Comeback, probably I make a comeback. But there was one setback that I took some time to come back strong, and that was unacceptable in my life because I've never failed. I've failed probably, but never considered it as failure. But Meaning? that one moment this happened where I was hosting a reality show, isn't it? And I could not continue because of the schedule fixture between IPL and the TV, and so many things happened. And I could not continue for whatever reason. I could not take it. And things were transferring the energy from that place to this place. It was being transferred. ಅಂದರೆ ಆ ದಿನ ಅಲ್ಲಿ ಮಾಡಿರುವಂತಹ ಕೆಲಸ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಪಾಸಿಬ್ಲಿ ಅದನ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದು ಅಂತ ತಲೆಯಲ್ಲೇ ಇತ್ತು. ಅದು ರಬ್ ಆಫ್ ಆಗ್ತಿತ್ತು ಈ ಕಡೆ ನಾನು ಮಾಡೋ ಕೆಲಸಕ್ಕೆ. ಆ್ಯಂಡ್ ಆ ಒಂದು 2022 ವಾಸಂಟ್ ಅ ಗ್ರೇಟ್ ಜರ್ನಿ ಫಾರ್ ಮೀ. ದಟ್ ಫ್ಯೂ ಮಂತ್ಸ್ ಐ ರಿಯಲಿ ಸಫರ್ಡ್. ಐ ಥಾಟ್ ವಾಟ್ಸ್ ಹ್ಯಾಪನಿಂಗ್. ನಾನು ತಪ್ಪು ಶೋನ ಹಿಡ್ಕೊಂಡು ಎಲ್ರಿಗೆ ಒಂಥರ ನನ್ನ ಈ ದೋಣಿಯಲ್ಲಿ ಹಾಕ್ಬಿಟ್ನಾ, ಒಳ್ಳೆ ಫಾರ್ಮಲ್ಲಿ ಇರೋವಂಥ ಹುಡುಗಿ ಬಿದ್ದುಬಿಟ್ಲಾ. ಸೊ ಆ ಒಂದು ಫೇಸಲ್ಲಿ ಐ ಟುಕ್ ಇಟ್ ಆಸ್ ಅ ಸೆಟ್ ಬ್ಯಾಕ್. ಬಟ್ ಐ ಥಿಂಕ್ ವೆನ್ ಯು ಹ್ಯಾವ್ ರೈಟ್ ಪೀಪಲ್ ಅರೌಂಡ್ ಯು, you can make a comeback. And that person was my husband who stood by me. He's seen me through my journey. And I'm very grateful to Avin, my husband. ಆ ದಿನ ಅವ್ರು ನನ್ನ ಜೊತೆ ನಿಂತು ಡೇ ಇನ್ ಡೇ ಔಟ್ ನಾನು ಅಳೋದು ನೋಡಿದ್ದಾರೆ. ಆ್ಯಂಡ್ he made things possible. So who you're seeing now is the latest version that he helped me out for. Yeah. ನಮ್ಮ ಪ್ರಪಂಚ ಹೆಂಗಂದರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಓಪನಿಂಗ್ ಅಪ್ Yeah. ಅಬೌಟ್ ಯುವರ್ ಡಾರ್ಕ್ ಡೇಸ್. Yeah. ಎಲ್ಲರ ಲೈಫಲ್ಲೂ ದೆರ್ ಆರ್ ಫ್ಯೂ ಚಾಪ್ಟರ್ಸ್. ಸಮ್ ಆರ್ ಡಾರ್ಕ್, ಇನ್ನು ಕೆಲವು ಗಾಯಗಳು ಆರಿರಲ್ಲ, ಕೆಲವುದಲ್ಲಿ ಬರೀ ಸ್ಕಾರ್ಸ್ಗಳಿರುತ್ತೆ. But scars should be a reminder. I think I've kept them so that adu scars ಆಗಿ ಉಳಿಬೇಕು, because it should be a reminder to do better. Yeah. ವಾಟ್ ಡ್ರೈವ್ಸ್ ಯು ರೀನಾ? ಅಂದರೆ ಬಿಕಾಸ್ ನಮ್ಮಲ್ಲಿ ಹೆಂಗಂದರೆ ಕೆಲವ್ರದ್ದು ಬೇರೆಯವ್ರದ್ದು ಪರ್ಸ್ಪೆಕ್ಟಿವ್ಸ್, ದೃಷ್ಟಿಕೋನಗಳನ್ನು ಇಡೀ ಸಮಾಜ ಶಾಪ್ ಮಾಡ್ತಾ ಇರತ್ತೆ. ಈಗ ಉದಾಹರಣೆಗೆ ಲೆಸ್ ಇಸ್ ಮೋರ್ ಅನ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಸಕ್ಸಸ್ is never final, failure is never fatal. ಉದಾಹರಣೆ ರ್ಯಾಂಡಮ್ ಕೋಟ್ಸ್ ವಿಚ್ ಕ್ಯಾನ್ ಪ್ರಾಬ್ಲಿ ಬಿಕಮ್ ಸಂಬಡೀಸ್ ಲೈಫ್ ಮಂತ್ರ. ಆ ಥರ ಕೆಲವುದನ್ನು ತುಂಬ ಗ್ಲೋರಿಫೈ ಮಾಡಿರೋ ಸಮಾಜ ಇದು. ಸಕ್ಸಸ್ ಅಂದರೆ ಹಿಂಗೆ, ಮೆಂಟಲ್ ಹೆಲ್ತ್ ಅಂದರೆ ಅದು ಇದು. ಬಟ್ ಅಟ್ ದ ಸೇಮ್ ಟೈಮ್ ಅವೆಲ್ಲ ಹುಟ್ಟೋ ಜಾಗಗಳನ್ನು ಯಾರೂ ಜಾಸ್ತಿ ನೋಡೋದೇ ಇಲ್ಲ. ಉದಾಹರಣೆಗೆ ನೋವು. ಐ ಆಲ್ವೇಸ್ ಬಿಲೀವ್ ಪೇನ್ ಇಸ್ ಅ ಪ್ಲೇಸ್ ವೇರ್ ಪರ್ಪಸ್ ಕಮ್ಸ್ ಇನ್. ಅಟ್ಲೀಸ್ಟ್ ಫಾರ್ ಮೀ ಇಟ್ ಡಸ್. ಅಟ್ ದ ಸೇಮ್ ಟೈಮ್ ಇನ್ಸೆಕ್ಯೂರಿಟೀಸ್. ಲೈಕ್ ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ಆನೆಸ್ಟ್ ಅಬೌಟ್ ಇಟ್. ಪ್ರಾಬಬ್ಲಿ ಜಸ್ಟ್ ಕ್ಯೂರಿಯಸ್ ಅನ್ನೋ ಶೋ ಹುಟ್ಟೋದಕ್ಕೆ ಕಾರಣ ಎಲ್ಲೋ ಒಂದು ಕಡೆ ರ್ಯಾಪಿಡ್ ರಶ್ಮಿ ಅನ್ನೋ ಒಂದು RJ ಇದು ಬ್ರ್ಯಾಂಡು. ಬಿಕಾಸ್ 19 years ಆಗಿದೆ. ಎಲ್ಲದಕ್ಕೂ ಒಂದು ಸೈಕಲ್ ಇರುತ್ತೆ. ಈವನ್ ಸಚಿನ್ ತೆಂಡೂಲ್ಕರ್ ವಿಲ್ ಬಿ replaced by a Virat Kohli, and Virat Kohli will be replaced by somebody else someday. That is a rule of life. But at times people move on, shift gracefully, into other roles. Athwa they might step away, explore something else. So yaki example kotte antandre, I'm open about looking at my insecurities, turning those insecurities into something new and letting that grow. So what drives you as a... You were saying about Just Curious, how was it born? So it was born out of insecurities. Of course, yes. I think somewhere To we redefine all, yourself. Of course, we all want to be seen, right? Don't you think? Andre, especially people who are in the limelight. Maybe it is me. I don't want to represent everybody there.
For me, of course, I like to be loved by people. If people are appreciating me for my skills, ನನ್ನ ಪ್ರಕಾರ ಅಗೇನ್ ಐ ಕ್ಯಾನ್ ಕನೆಕ್ಟ್ ಬ್ಯಾಕ್ ಟು MJ's ಮೂವಿ ಎಸ್ಟರ್ಡೇ. ಒಂದು ಸೀನ್ ಬರುತ್ತೆ ಹಾಸ್ಪಿಟಲಲ್ಲಿದ್ದಾಗ ಕೂದಲೆಲ್ಲ ಸುಟ್ಕೊಂಡು ಪೆಪ್ಸಿ ಆಡಾದಾಗ ಹೀಲ್ ಬಿ ಲೈಯಿಂಗ್ ಆನ್ ದ ಬೆಡ್. ಈ ಕಡೆ ಮನೆಯವ್ರಿಗೆ ಇವ್ರು ಟೂರಿಗೆ ಬಂದಿಲ್ಲ ಅಂತಂದರೆ ದುಡ್ಡು ಬರಲ್ಲ, ಈ ಥರ ಯೋಚನೆಗಳಿರುತ್ತೆ. ಇನ್ನೀ ಕಡೆ ಎಂಥ ಮನುಷ್ಯ ಮಗ ನೋಡಿದ್ರೆ ಜೀವನದ ಜೊತೆಗೆ ಹೋರಾಟ ಮಾಡಿ ಹಾಸ್ಪಿಟಲ್ ಬೆಡ್ಡಲ್ಲಿದ್ದರೆ ನಿಮ್ಮ ಶೋ ಚಿಂತೆ ಆಗಿದೆಯಾ? ಸೊ ಇದು ಪ್ಯಾರಲಲ್ ಓಡ್ತಾ ಇರೋದು. ದೆರ್ ಇಸ್ ಒನ್ ಮೂಮೆಂಟ್ ವೇರ್ MJ ರಿಯಲೈಸಸ್ ದ್ಯಾಟ್ ನನ್ನ ಪರ್ಪಸ್ ಏನು, ನನ್ನಲ್ಲಿರೋ ಒಂದು ಕಲೆ ಏನು, ಯಾರ ಹತ್ರ ಇಲ್ಲದೆ ಇರೋದು. ಐ ಆಮ್ ಬಾರ್ನ್ ಟು ಪರ್ಫಾರ್ಮ್. ಸೊ ಈ ಬಿಲೀವ್ಸ್ಗಳಿರುತ್ತಲ್ಲ, ಅಟ್ ಟೈಮ್ಸ್ ಇಟ್ ಕ್ಯಾನ್ ಬಿ ಸ್ಟೆಮ್ಮಿಂಗ್ ಫ್ರಮ್ ಅ ಪ್ಲೇಸ್ ಆಫ್ ಇನ್ಸೆಕ್ಯೂರಿಟಿ ಅಥವಾ ಸಮ್ ಪೇನ್, ಯಾರೋ ಮಾಡಿರೋ ಅವಮಾನ. ಇಟ್ ಕುಡ್ ಬಿ ಮಲ್ಟಿಪಲ್ ಥಿಂಗ್ಸ್. ಬಟ್ ಸಮ್ವೇರ್ ಐ ಫೀಲ್ all artists, they perform with some insecurity, pushing them on some days, purpose pushing them after a point. It could be something for some, ಎಲ್ಲರಿಗೂ ಬೇರೆ ಬೇರೆ. ನಿಮ್ಗೆ ಏನಂತ? ಐ ಹ್ಯಾವ್ ಗ್ರೋನ್ ಸೀಯಿಂಗ್ ಮೈ ಮಮ್ ಹೆಲ್ಪ್ ಪೀಪಲ್. ನನ್ನ ತಾಯಿ ನರ್ಸ್. ಸೊ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅವರು, ತುಂಬ ಜನರಿಗೆ ಸೇವೆ ಮಾಡಿದ್ದಾರೆ, ಅಥವಾ ಅವರ ಮನೆಗೆ ಹೋಗಿ ನಾನು ಚಿಕ್ಕವಳಿದ್ದಾಗ ಅವ್ರ ಜೊತೆ ಹೋಗಿರೋದಿದೆ. ಸೊ ಅವ್ರು ಮಾಡಿರೋ ಕೆಲಸದಿಂದ ನಾನು ಕಲ್ತಿರೋ ಪಾಠ ಏನು ಗೊತ್ತಾ? ಎಲ್ಲಿ ಹೋದರೂ ಜನರಿಗೆ ಖುಷಿ ಮಾಡಬೇಕು, ಖುಷಿ ಕೊಡಬೇಕು, ಕೀಪ್ ದೆಮ್ ಹ್ಯಾಪಿ, ರೈಟ್? ಹರ್ ಸರ್ವಿಸ್ ವುಡ್ ಬ್ರಿಂಗ್ ಸ್ಮೈಲ್ ಟು ದಿಯರ್ ಫೇಸಸ್. ಸೊ ಐ ಥಿಂಕ್ ವೆನ್ ಐ ಸ್ಟೆಪ್ ಅಪ್ ಟು ದ ಸ್ಟೇಜ್, ದ ಓನ್ಲಿ ಥಿಂಗ್ ದಟ್ ಐ ಹ್ಯಾವ್ ಇನ್ ಮೈ ಮೈಂಡ್ ಇಸ್, ಇವತ್ತಿನ ದಿನ ಇಷ್ಟೊಂದು ಜನರಲ್ಲಿ ಅವರ ನಿಜ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದಿರ್ಬೋದು, ಬಟ್ ಇವತ್ತು ಇಲ್ಲವರಿದ್ದಾರೆ, ಇಲ್ಲಿರೋದವ್ರು 3 ಗಂಟೆಗೆ ಮಾತ್ರ. ಈ 3 ಅವರ್ಸಲ್ಲಿ ನೀನು ಮಾತಾಡೋದು ಮೋಸ್ಟ್ಲಿ 45 minutes ಪುಟ್ ಟುಗೆದರ್ ಆಲ್ ದ ಶೋ, ಮೇ ಬಿ ಮ್ಯಾಕ್ಸಿಮಮ್ 45 minutes. ಆರಂಭದಲ್ಲಿ 5, ಮಧ್ಯದಲ್ಲಿ 5 ನಿಮಿಷ ಇಟ್ಕೊಂಡ್ರೆ, ಆ 45 ನಿಮಿಷದಲ್ಲಿ ಕ್ಯಾನ್ ಯು ಮೇಕ್ ಎನ್ ಇಂಪ್ಯಾಕ್ಟ್? ಅವ್ರ ಮನೆಗೆ ಹೋಗಿ ಅವ್ರ ಮುಖದಲ್ಲಿ ನಗು ತರೋ ಥರ ಏನಾದರೂ ಒಂದು ಸೆಂಟೆನ್ಸ್ ಆಗಿರ್ಬೋದು, ಇನ್ಸ್ಪಿರೇಷನ್ ಆಗಿರ್ಬೋದು, ಅಥವಾ ಅವರಿಗೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಸೋದ್ ಮೂಲಕ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡೋದಾಗಿರ್ಬೋದು. ಕ್ಯಾನ್ ಯು ಮೇಕ್ ಎ ಡಿಫ್ರೆನ್ಸ್? ಅದನ್ನು ನಾನು ಪದೇ ಪದೇ ಕೇಳ್ತೀನಿ. ಆ್ಯಂಡ್ ಐ ಆಸ್ಕ್ ದಟ್ ಆಲ್ ದ ಟೈಮ್ ವೆನ್ ಐ ಸ್ಟೆಪ್ ಅಪ್ ಟು ದ ಸ್ಟೇಜ್. ಆ್ಯಂಡ್ ನಾನು ಪ್ರೇ ಮಾಡ್ತೀನಿ. ಎವ್ರಿ ಟೈಮ್ ಐ ಸ್ಟೆಪ್ ಇನ್ ಟು ದ ಸ್ಟೇಜ್, ಐ ಪ್ರೇ. What's your routine before you get on the ಐ stage? ಕ್ಲೋಸ್ ಮೈ ಐಸ್, ಐ ಸೇ ದಿಸ್ ಲೈನ್: ದೇವ್ರೆ, ನೀನು ನನ್ನನ್ನು ಈ ವೇದಿಕೆಗೆ ತಂದಿದ್ಯಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತೆಷ್ಟೋ ಜನ ನನ್ನ ಜೊತೆ ಮಾತಾಡ್ತಾರೆ, ನನ್ನನ್ನು ಭೇಟಿ ಆಗ್ತಾರೆ. ಈ ಕ್ಷಣ ಅವರಿಗೆ ವ್ಯಾಲ್ಯೂಬಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಿನ್ನ ಶಕ್ತಿ ನನಗೆ ಕೊಡಪ್ಪ. ನನ್ನ ಮಾತಿನ ಮೂಲಕ ಅವರಿಗೆ ನಾನು ನಗು ತರೋ ಥರ ಆಗಲಿ. ಇದು ನನ್ನ ಮಾತು. And every time I say this in my mind, I recite this, and I step in and say, hi, good evening, and I start on. So, idu nanna routine. So, I think... So you believe that you're connecting to that universe's energy through which you're a channel, Yeah. and adru mulka you entertain people. Yeah, I have 2 great skills, and I think that is the need of the hour as well. One, ಕಾನ್ಫಿಡೆನ್ಸ್ ಯಾವುದಕ್ಕಿದೆ ಅಂತ ಗೊತ್ತಿಲ್ಲ. ಏನು ಮಾಡೋದಕ್ಕೂ ಕಾನ್ಫಿಡೆನ್ಸ್ ಇದೆ ನನಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಇಟ್. ಆ್ಯಂಡ್ ನಂಬರ್ 2, ಪಾಸಿಬ್ಲಿ ದಟ್ಸ್ ದ ಟಾಪ್ ಆಫ್ ದ ಚಾರ್ಟ್, ದ್ಯಾಟ್ ಈಸ್ ಒರೇಷನ್ ಸ್ಕಿಲ್. ನನ್ನ ಡ್ಯಾಡಿಯಿಂದ ನನಗೆ ಬಂದಿರುವಂಥ ಸ್ಕಿಲ್. ಆ್ಯಂಡ್ ಪಾಸಿಬ್ಲಿ ಬಿಕಾಸ್ ಮೈ ಡ್ಯಾಡ್ ಕುಡಂಟ್ ಲಿವ್ ಹಿಸ್ ಡ್ರೀಮ್ಸ್. ಅವ್ರಿಗೆ ತುಂಬ ಕನಸುಗಳಿತ್ತು. ಆ ಕನಸುಗಳು ನನಸು ಮಾಡೋದಕ್ಕೆ ಅವರಿಗೆ ದಾರಿ ಸಿಕ್ಕಿಲ್ಲ. 89 ಈ ಇಸ್ವಿಯಲ್ಲಿ ಅವರಿಗೆ ಹಿ ವಾಸ್ ಲೆಫ್ಟ್ ಹಿಟ್ ಆ್ಯಂಡ್ ರೈಟ್ ಪ್ಯಾರಲೈಸ್ಡ್. ಅದ ನಂತರ ನಾನು ಹುಟ್ಟಿದ್ದು. ಸೊ ಹಾಗಾಗಿ he had lot of dreams. He was in army, he was a boxer, he was a singer, he was a well talented man. And ಆ oration skill ನನಗೆ ಬಂದಿದೆ, ನನ್ನ ಅಕ್ಕನಿಗೆ ಬಂದಿದೆ. So I want to use it for the better cause. And that's why when I get an opportunity, I want to possibly make the world a better place. With my little talks, ನನ್ನ ಒಂದು ಮಾತಿನಾಗಿರ್ಬೋದು, ಅಥವಾ ನನ್ನಿಂದ ಏನು ಸಾಧ್ಯವಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಕೆಟ್ಟದನ್ನು ಮಾತಾಡೋಕ್ಕೆ ಹೋಗಲ್ಲ, ಕೆಟ್ಟ ವಿಷಯಗಳ ಬಗ್ಗೆ ನಾನು ಫೋಕಸ್ ಮಾಡಲ್ಲ. ಬಟ್ ಒಂದು ವಾತಾವರಣದಲ್ಲಿ, ಒಂದು ರೂಮಲ್ಲಿ ನಾನು ಇದ್ದೀನಿ ಅಂದರೆ ಒಳ್ಳೆಯದೇ ಮಾಡೋದಕ್ಕೆ ನೋಡ್ತೀನಿ. ಒಳ್ಳೆ ಮಾತಿನ ಮೂಲಕ ನನ್ನಿಂದ ಸಾಧ್ಯವಾದಷ್ಟು ಮಾತಾಡ್ತೀನಿ. ಸೊ ಅಷ್ಟೇ. ಸೊ ಐ ಥಿಂಕ್ ಐ ಡೂ ದಿಸ್ ಫಾರ್ ಮೈ ಡ್ಯಾಡ್ ಆ್ಯಂಡ್ ಮಮ್. ಯಾ, ದಟ್ಸ್ ದ ಡೀಪ್ ಡೌನ್ ಸೀಕ್ರೆಟ್. ನಿಮ್ಮ ಆ್ಯಂಕರಿಂಗ್ ಸ್ಟೈಲ್ ಏನು? ಅಂದರೆ ಹೌ ಡಿಡ್ ಯು ಅರೈವ್ ಅಟ್ ಇಟ್? It took time ಇರಬೇಕು. It took time. It is nurtured. It's not overnight. ಸ್ಟಾರ್ಟಿಂಗಲ್ಲಿ ಕಿರ್ಚ್ತಾ ಇದ್ದೆ ಸ್ಪೀಕರ್ಸ್ ಥರ. ಅದ ನಂತರ ಒಂಥರ ಗ್ರೂಮಿಂಗ್ ಇತ್ತು. ಐ ಥಿಂಕ್ ಲೈಕ್ ಐ ಸೆಡ್, ಐ ಮೆಟ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್. ಫಿಲಿಸ್ ಮ್ಯಾಮ್ ಅಂತ ಹೇಳಿದೆ ಅಲ್ಲ ನಾನು ಕೆಲವೊಂದು ಸ್ವಲ್ಪ ಹೊತ್ತಿನ ಮುಂಚೆ. ದ್ಯಾಟ್ ಲೇಡಿ ಮೆಂಟರ್ಡ್ ಮೀ. ಐವ್ ಮೆಟ್ ಮೆಂಟರ್ಸ್ ಹೂ ಮೆಂಟರ್ಡ್ ಮೀ. ಸೊ ಅವರು ವಾಟ್ ಡಿಡ್ ಶಿ ಡೂ?
ಅಂದರೆ ನಿಮ್ಮ ಆ್ಯಂಕರಿಂಗ್ Magical. I'll tell you exactly. You can follow this if this works for you or anybody who is willing to improve. She asked me to watch videos. ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ. ವಾಚ್ ವಿಡಿಯೋಸ್. ಐ ರಿಯಲಿ ಅಡ್ಮೈರ್ ಒಪ್ರಾ ವಿನ್ಫ್ರಿ ಆ್ಯಂಡ್ ಐ ಯೂಸ್ ಟು ವಾಚ್ ಒಪ್ರಾ ವಿನ್ಫ್ರಿ ಇನ್ ಆ್ಯಂಡ್ ಔಟ್. ತುಂಬ ವಿಡಿಯೋಸ್ಗಳನ್ನು ನೋಡಿದ್ದೀನಿ, ತುಂಬ ಕಲ್ತಿದ್ದೀನಿ ಫ್ರಮ್ ಗ್ರೇಟ್ ಸ್ಪೀಕರ್ಸ್, ರೈಟ್? ಸೊ ಲೆಸ್ ಬ್ರೌನ್ ಇಸ್ ಅ ಮೋಟಿವೇಟರ್. ಹಿ ಈಸ್ ಸಮರಿ ಹೂಸ್ ಅ ಗ್ರೇಟ್ ಸ್ಪೀಕರ್ ಹಿಮ್ಸೆಲ್ಫ್. ಸೊ ಅವರಿಂದ ಏನು ಕಲೀಲಿಕ್ಕಾಗುತ್ತೆ, ಯಾವುದನ್ನ ನಾನು ಅಳವಡಿಸ್ಕೊಳ್ಬೋದು ನನ್ನ ಮಾತಲ್ಲಿ, ನಾನು ಮಾತಾಡುವಾಗ ಜನರಿಗೆ ನನ್ನ ಭಾವನೆಗಳನ್ನು ಯಾವ ರೀತಿ ತಲುಪಿಸಬಹುದು. ಸೊ ಐ ಆಮ್ ಒಬ್ಸರ್ವರ್ ಆ್ಯಂಡ್ ಐ ಆಲ್ಸೋ ಅನಲೈಸ್ ಹೌ ದೇ ಡೂ ಇಟ್, ವೈ ದೇ ಡೂ ಇಟ್. ಅದನ್ನ ಬರ್ಕೊಂಡು ನಾನು ಯಾವುದನ್ನ ಇನ್ನು ಇಂಪ್ಲಿಮೆಂಟ್ ಮಾಡ್ಬೋದು ನನ್ನ ಮಾತುಗಳಲ್ಲಿ. ಸೊ ಇಟ್ ವಾಸ್ ಅ ಪ್ರಾಸೆಸ್ ದಟ್ ಬಿಗ್ಯಾನ್ ವೆನ್ ಐ ವಾಸ್ 18 ಆ್ಯಂಡ್ ಇಟ್ ಸ್ಟಿಲ್ ಕಂಟಿನ್ಯೂಸ್. ಬಟ್ ಐ ಥಿಂಕ್ ಎಲ್ಲದರಲ್ಲೂ ನಾನು ಅದನ್ನ ಸ್ವಲ್ಪ ಬೆರೆಸ್ಕೊಂಡು ಯಾವ ರೀತಿ ಚೇಂಜಸ್ ಮಾಡ್ಬೋದು ಅನ್ನೋದನ್ನು ಕಲ್ತಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಜರ್ನಿಯಲ್ಲಿ ನಾನು ಸಂತೋಷ್ ಅಣ್ಣ ಅನ್ನೋ ಮೆಂಟರನ್ನು ಕೂಡ ಭೇಟಿಯಾದೆ ನಮ್ಮ ಟಿ ವಿ ಡೇಸಲ್ಲಿ. ಅವರು ಗ್ರೂಪ್ ಮಾಡಿದರು. ಅವರು ನಮ್ಮ ಟಿ ವಿಲಿರುವಾಗ ನನ್ನ ಕೊಲೀಗಾಗಿದ್ದರು, ಶಿಲ್ಪ ಅಕ್ಕ ಅಂತ. ನಾವು ಶಿಲ್ಪ ಅಕ್ಕ ಅಂತ ಕರೆಯೋದು ಅವರಿಗೆ. ಅವರ ಗಂಡ ಸಂತೋಷ್, ನಾನು ಸಂತೋಷ್ ಅಣ್ಣ ಅಂತ ಕರಿತೀನಿ ಅವರಿಗೆ. ಆ ವ್ಯಕ್ತಿ ಎಷ್ಟೋ ಜನರಿಗೆ ಗ್ರೂಮ್ ಮಾಡಿದ್ದಾರೆ, ಈ ಹಿಂದೆ ಇವತ್ತೂ ಮಾಡ್ತಾ ಇದ್ದಾರೆ. ತುಂಬ ಆ್ಯಂಕರ್ಸ್ಗಳನ್ನು ಸೈಲೆಂಟ್ಲಿ ಹೇಗೆ ಮಾಡ್ಬೋದು, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ಒಂದು ಒಳ್ಳೆ ಮಟ್ಟಿಗೆ ಬೆಳೆದಿರುವಂಥ ಹುಡುಗಿ ನಾನು. ಸೊ ಅವರ ಮಾರ್ಗದರ್ಶನದಲ್ಲೂ ಬೆಳೆದಿದ್ದೀನಿ. ಇವತ್ತಿನವರೆಗೂ ನಾನು ಅವರಿಗೆ ರೀಚ್ ಔಟ್ ಆಗ್ತೀನಿ, ಅಣ್ಣ ಇದು ಸರಿ ಇದೆಯಾ ಅಣ್ಣ, ಇದು ಸರಿ ಇಲ್ವಾ ಅಣ್ಣ ಅಂತ ಕೇಳ್ತೀನಿ. ಸೊ ಅವ್ರು ನನಗೆ ಹೇಳ್ಕೊಡ್ತಾರೆ. 10 tips to groom yourself as a good anchor. Coming back to, yes. Number 1, watch videos. Yep. Watch videos and see how you can change your tonality, how you can change your way of talking, maybe the pitch of the voice. ಟೊನಾಲಿಟಿ ಅಂದರೆ ಮಾಡ್ಯುಲೇಷನ್, ಏರಿಳಿತಗಳು ಮಾತಾಡಬೇಕಾದಾಗ. ಹೌದು, ಭಾವನೆಗಳನ್ನು ತುಂಬೋದು. ಈಗ ನೀವು ದುಃಖದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ದುಃಖ ತರೋದು ನಿಮ್ಮ ಪದಗಳಲ್ಲಿ. ಖುಷಿ ಬಗ್ಗೆ ಮಾತಾಡ್ತಿದ್ದೀರಂದ್ರೆ ಖುಷಿಯಾಗಿ ಮಾತಾಡೋದು. ಒಂದು ಸ್ವಲ್ಪ ಕೋಪದಿಂದ ಮಾತಾಡ್ತಿದ್ದೀರಂದ್ರೆ ಕೋಪನ ತರೋದು ಅಲ್ವಾ? ಪ್ರತಿಯೊಂದು ವಾಯ್ಸ್ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಲ್ಲಿ. ಮಾಡ್ತಾ ಇರ್ಬೇಕು. ಆವಾಗ ಜನ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಲ್ವಾ? ಸೊ ದಟ್ ಈಸ್ ನಂಬರ್ 1, ಕಲಿಯೋದು. ಟೊನಾಲಿಟಿ ಅಥವಾ ಅವರಿಂದ ಅವ್ರು ಮಾತಾಡೋ ಶೈಲಿಯಿಂದ ನೀನೇನಾದರೂ ಕಲಿಬೋದಾ, ನೀನು ಇನ್ಸ್ಪೈರ್ ಆಗಿ ಅದನ್ನ ಅಳವಡಿಸ್ಕೊಳ್ಬೋದಾ ಅನ್ನೋದು. ಎರಡನೇದು ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಇಸ್ ಕೀ. ಅದನ್ನ ಪ್ರತ್ಯೇಕವಾಗಿ ನೋಡ್ಬೇಕು. ಅದು ಬರೀ ನೀವು ವಿಡಿಯೋಸ್ ಮಾತ್ರ ಅಲ್ಲ, ಎಲ್ಲರನ್ನ ನೋಡ್ಬೋದು. ಬಾಡಿ ಲ್ಯಾಂಗ್ವೇಜ್ ಅಂತ ಬಂದಾಗ ನಿಮ್ಗೆ ಯಾರು ಅಕ್ಕಪಕ್ಕದಲ್ಲಿ ಕಾನ್ಫಿಡೆಂಟ್ ಆಗಿ ಕಾಣ್ತಾರೋ ಅವ್ರನ್ನ ನೋಡ್ತಾ ಇರಿ, ಅವ್ರನ್ನ ಅನಲೈಸ್ ಮಾಡ್ತಾ ಇರಿ, ಒಬ್ಸರ್ವ್ ಮಾಡ್ತಾ ಇರಿ. ಅವರಿಂದ ಏನಾದರೂ ಕಲಿಬಹುದು ಇರುತ್ತಾದ್ರೆ ಕಲೀರಿ. ಫಾರ್ ಎಕ್ಸಾಂಪಲ್ ದ ವೇ ದೇ ಗ್ರೀಟ್ ಪೀಪಲ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಇದನ್ನ ನಾನು ಕಲ್ತಿದ್ದು ವೆಂಕಿ ಸರಿಂದ. ವೆಂಕಿ ಅಂದರೆ ವೆಂಕಟೇಶ್ ಪ್ರಸಾದ್, ನಮ್ಮ KSCA president and former cricketer, and so much laurels to his name. He's Dr. Venkatesh Prasad right now. ಅವರು ಆ ವ್ಯಕ್ತಿ ಯಾರ ಜೊತೆನೂ ಮಾತಾಡ್ಬೋದು. ಒಂಥರ 5 ವರ್ಷದ ಬಾಲಕ ಇದ್ರೂ ಪರವಾಗಿಲ್ಲ, 50 ವರ್ಷದ ಒಂದು ವ್ಯಕ್ತಿ ಇದ್ರೂ ಪರವಾಗಿಲ್ಲ, ಅಥವಾ ಯಂಗ್ಸ್ಟರ್, ಜೆನ್ ಝಿ ಯಾರಿದ್ರೂ ಪರವಾಗಿಲ್ಲ, ಅವರಿಂದ ಕಲ್ತಿರೋದು. ವೆರಿ ಫಾರ್ಮಲಿ, ವೆರಿ ನೈಸ್ಲಿ ಹಿ ವುಡ್ ಟಾಕ್ ಟು ಎವ್ರಿಬಡಿ. ಸೊ ಆ ರೀತಿ. ಸೊ ಆಲ್ವೇಸ್ ಒಬ್ಸರ್ವ್ ಪೀಪಲ್ ಹೂ ಆರ್ ಸಕ್ಸಸ್ಫುಲ್ ಅಲ್ವಾ? ನಂಬರ್ 2. ನಂಬರ್ 3, ರೀಡ್ ಆ್ಯಂಡ್ ರೀಡ್. ಅಂದರೆ ಓದ್ತಾ ಇರಿ. ಯಾವುದೇ ಒಂದು ಪುಸ್ತಕ ಆಗಿರ್ಬೋದು. ಕನ್ನಡದಲ್ಲಿ ನೀವು ತುಂಬ ಚೆನ್ನಾಗಿ ನಿರೂಪಣೆ ಮಾಡಬೇಕು ಅಂತ ಆಸೆ ಇದ್ದರೆ ಕನ್ನಡ ಪುಸ್ತಕಗಳನ್ನು ಓದಬೇಕು. ಇಂಗ್ಲೀಷ್ ಅಂತಿದ್ರೆ ಇಂಗ್ಲೀಷ್ ಪುಸ್ತಕಗಳನ್ನು ಓದಬೇಕು. ಹಿಂದಿ ಅಂತಿದ್ರೆ ಹಿಂದಿ ಪುಸ್ತಕಗಳನ್ನು ಓದಬೇಕು. ಓದೋದಿದೆಯಲ್ಲ, ದ್ಯಾಟ್ ಇಂಪ್ರೂವ್ಸ್ ಯೋರ್ ವೊಕ್ಯಾಬ್ಲರಿ, ದ್ಯಾಟ್ ಇಂಪ್ರೂವ್ಸ್ ಯೋರ್ ಲ್ಯಾಂಗ್ವೇಜ್. ಗೊತ್ತೇ ಆಗಲ್ಲ ನಿಮಗೆ. 3 ತಿಂಗಳು ಸತತವಾಗಿ ನೀವು ಪ್ರತಿದಿನ 30 ನಿಮಿಷ ಒಂದು ಪುಸ್ತಕ ಓದಿದ್ರೆ 4th month you will be a different person. And that's a reality. That's rule number 3. Number 4, ಸೆಲ್ಫ್ ಟಾಕ್ ಅನ್ನೋದು ನಾನು ಹೇಳಿದ್ದೀನಿ ಸ್ವಲ್ಪ ಸಮಯದ ಹಿಂದೆ. ಅದನ್ನು ಕೂಡ ಮಾಡಬೇಕು. ಸೊ ಯು ಹ್ಯಾವ್ ಟು ಅಫರ್ಮ್ ಯೋರ್ ಸೆಲ್ಫ್ ವಿತ್ ಗುಡ್ ಥಿಂಗ್ಸ್. ಇಟ್ಸ್ ಅ ಬ್ರೈಟ್ ಡೇ, ಇಟ್ಸ್ ಅ ಬ್ಯೂಟಿಫುಲ್ ಡೇ. ನಾನು ತುಂಬ ಒಳ್ಳೆ ಕೆಲಸ ಮಾಡ್ತೀನಿ, ಇವತ್ತು ನಂದು ಬೆಟರ್ ಡೇ ಆಗುತ್ತೆ, ಆ್ಯಂಡ್ ಇವತ್ತು ನಾನು ಇಚ್ಛಿಸಿದೆಲ್ಲ ನನಗೆ ಸಿಗುತ್ತೆ. ವಾಟ್ ಎವರ್ ಯು ವಾಂಟ್ ಟು ಸೇ, ರೈಟ್? ಆ ರೀತಿ ಒಂದು ಎಫರ್ಮೇಷನ್ಸ್ಗಳನ್ನು ಸೆಲ್ಫ್ ಟಾಕ್ ಮೂಲಕ ನಿಮ್ಮ ಜೊತೆ ಮಾತಾಡೋದು. ನಂಬರ್ 4. ನಂಬರ್ 5, ಗ್ರ್ಯಾಟಿಟ್ಯೂಡ್ ಪುಸ್ತಕಗಳನ್ನು ಬರೆಯೋದು. ದ ಲಾ ಆಫ್ ಸೀಕ್ರೆಟ್, ದಟ್ ಆಲ್ಸೋ ಹೋಲ್ಡ್ಸ್ ಗುಡ್. ಅದೆಲ್ಲ ಅವ್ರು ಕಲಿಸಿದ್ದು ನನಗೆ ಪಾಠ. ಬೈ ದ ವೇ, ಫಿಲಿಸ್ ಮ್ಯಾಮ್ ಥಾಟ್ ಮೀ ದಿಸ್ ಇನ್ ಡೀಟೇಲ್. ಆ್ಯಂಡ್ ನಂಬರ್ 6, ಅವ್ರು ಕೊಂಕಣಿಯಲ್ಲಿ ಹೇಳೋರು, ತು ಎಂಗಲ್ಚಿ ಮುಸ್ತಾಯ್ಕಿ ಕೆದ್ದಾಳೈ ಅಯನ್ನ ಸಜೆ, ವಿಚ್ ಮೀನ್ಸ್ ನೀನು ಹಾಕೋ ಬಟ್ಟೆ ಇದೆಯಲ್ಲ ಯಾವತ್ತಿದ್ರೂ ಪ್ರೆಸ್ಡ್ ಆಗಿರಬೇಕು, ಟಿಪ್ ಆ್ಯಂಡ್ ಟಾಪ್ ಆಗಿರಬೇಕು. ಅದು ಟಿಪ್ ಟಾಪ್ ಆಗಿದ್ದರೆ ಮಾತ್ರ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಸೊ ಗೋ ವೆರ್ ಎವರ್ ಯು ಗೋ, ಡ್ರೆಸ್ ವೆಲ್ ಅನ್ನೋ ಥರ. ಆ್ಯಂಡ್ I think after that, these are few things that she taught me. Always observe the competition, always observe the competitors. Alva, competitors ಮೇಲೆ research. Observing then? Everybody was my competitor back then. ನಾನು ಇಂಡಸ್ಟ್ರಿಯಲ್ ಇರಲೇ ಇಲ್ಲ ಅಲ್ವಾ? So I was only wanting to come back. Favorites like, you ಇದನ್ನ ನೋಡ್ತಾ ಇದ್ದೆ. NDTV journalist ಆ ಟೈಮಲ್ಲಿ, I think now she is no more part of
I don't recall her name. I'm so sorry. Shweta or something her name was. It's back then. Um, I was watching her. I was watching Oprah Winfrey. I was watching Les Brown. I was watching Anushri, Namma Kannada anchor. I was also watching Gaurav Kapoor IPL. I was watching Gitika Kanchudar MC Fraternity Corporate ಅಂತ ಬಂದಾಗ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಗೌರ್ಮೆಂಟ್ ಇವೆಂಟ್ ಕಾರ್ಯಕ್ರಮಗಳು ಅಂತ ಬಂದಾಗ ಶಿ ಇಸ್ ಸ್ಪೆಕ್ಟ್ಯಾಕ್ಯುಲರ್. ಆ್ಯಂಡ್ ಸಾಕಷ್ಟು MC ಫ್ರೆಟರ್ನಿಟಿಯಿಂದ ತುಂಬ ದೊಡ್ಡ ದೊಡ್ಡ ಹೆಸರು, ಮೇಜರ್ಲಿ ಫ್ರಮ್ ಮುಂಬೈ ಆರ್ ಡೆಲ್ಲಿ, ಆಲ್ ಆಫ್ ದೀಸ್ ಪ್ಲೇಸಸ್. ಆದರೆ ತುಂಬ ಕಲ್ತಿದ್ದೀನಿ ಅವರಿಂದ. ನನ್ನ ಹತ್ರ ಒಂದು ಮನಸ್ಸಲ್ಲೇ ಒಂದು ಬುಕ್ ಆಫ್ ನೋಟ್ಸ್ ಇರಬಹುದು ಕಲ್ತಿರೋ ಪಾಠದಿಂದ. ದ ವೇ ದೇ ವರ್ ಸ್ಪಾಂಟೇನಿಯಸ್, ಇಂಪ್ರಾಂಪ್ಟು. ಸ್ಪಾಂಟೇನಿಯಸ್, ಬಿ ಸ್ಪಾಂಟೇನಿಯಸ್. ಟು ಬಿ ಸ್ಪಾಂಟೇನಿಯಸ್, ಬಿ ಅ ಗುಡ್ ರೀಡರ್, ಬಿ ಇಂಪ್ರಾಂಪ್ಟು. ಅಂದರೆ ಜನರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಹತ್ರ ಹೆಲೋ ಸರ್ ಹೇಗಿದ್ದೀರಾ ಸ್ವಲ್ಪ ಆರಾಮವಾಗಿ ಮಾತಾಡಬೇಕು. ಯಾರನ್ನ ಕೂಡ ಕೆಳಗೆ ಹಾಕಬಾರ್ದು, ಯಾರನ್ನ ಕೂಡ ತಮಾಷೆ ಮಾಡಬಾರ್ದು, ಅವರ ಲುಕ್ಸ್ನ ನೋಡ್ಕೊಂಡು ತಮಾಷೆ ಮಾಡಬಾರ್ದು, ಅವರ ತೂಕನ ನೋಡಿ ಏನಾದರೂ ಪಾಸ್ ಕಾಮೆಂಟ್ ಮಾಡಬಾರ್ದು ಟು ಮೇಕ್ ದ್ಯಾಟ್ ಸ್ಟೂಪಿಡ್ ಜೋಕ್ ಆರ್ ಹ್ಯೂಮರಸ್ ಜೋಕ್. ಇಟ್ಸ್ ನೋ ಮೋರ್ ಜೋಕ್ ಅಲ್ವಾ? ಆ್ಯಂಡ್ ಇಟ್ ಈಸ್ ನೋ ಮೋರ್ ಅ ಜೋಕ್. ಅವ್ರು ಹೇಗೆ ಕಾಣಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಸೊ ಐ ಲವ್ ಯೋರ್ ಹೈಟ್ ರಾದರ್. ಏನಪ್ಪ ಇದು ಹೈಟು, ಇಲ್ಲಿಂದ ಬೀಸಿದ್ರೆ ಇದು ನೀನು ಬೌನ್ಸ್ ಹಾಕಿದ್ರೆ ಎಲ್ಲೆಲ್ಲೋ ಹೋಗುತ್ತಲ್ವ ಬಾಲ್ ಅಂತ ಹೇಳೋದಕ್ಕೂ, ವಾಟ್ ಅ ಹೈಟ್ ಸರ್, ಐ ಆಮ್ ಅ ಫ್ಯಾನ್, ಯು ಲುಕ್ ಹ್ಯಾಂಡ್ಸಮ್. ದಟ್ಸ್ ಹೌ ಯು ಸ್ಟಾರ್ಟ್ ಯುವರ್ ಕಾನ್ವರ್ಸೇಷನ್ ಪಾಸಿಟಿವ್ಲಿ. ಪೀಪಲ್ ವಿಲ್ ಕನೆಕ್ಟ್, ರೆಸ್ಟ್ ಆಫ್ ದಮ್ ವಿಲ್ ಅಪ್ಲಾಡ್. ಓಹೋ ಅಂತ ಜನ ಹೇಳ್ತಾರೆ. ಜೆನ್ಜಿ ಅಥವಾ ನಮ್ಮ ಮಿಲೇನಿಯಲ್ಸ್ ಇದ್ರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ ಸರ್ ಅಂತ ಹೇಳಿದ್ರೆ ಒಂದು ವಿಸಿಲ್ ಬಂದೇ ಬರುತ್ತೆ ಅಲ್ವಾ? ಸೊ ಸಮಥಿಂಗ್ ಲೈಕ್ ದಟ್. ಮಲ್ಟಿಪಲ್ ಲೈನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಟೇಕ್ ಸಮಯ್ ರೈನಾ. ಅವ್ರು ನಾವು ಇಷ್ಟೊತ್ತು ಏನು ಹೇಳಿದ್ರು ಅದು ಫುಲ್ ಉಲ್ಟಾನೇ ಮಾಡೋದು. ಹಿಸ್ ಸ್ಪೆಷಾಲಿಟಿ ಇಸ್ ಇನ್ಸಲ್ಟ್ ಕಾಮಿಡಿ. ಅಂದರೆ ಐ ಮೀನ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಇಲ್ಲಿ ನನ್ನ ಅಬ್ಸರ್ವೇಷನ್ಸ್ ಆಸ್ ವೆಲ್ ಎಸ್ ನೀವು ಏನು ಮಾಡ್ತೀರಾ, ಜನ ನಿಮ್ಮನ್ನು ಒಪ್ಕೊಂಡ್ಬಿಟ್ರೆ ನೀವು ಏನು ಮಾಡಿದ್ರು ನಡೆಯುತ್ತೆ. Yes, that's a journey again. ರೈಟ್. ಅದು ಡೇ But ಒನ್ may not be ಆಗಲ್ಲ. for a presenter. You're a face of an event. You're a face of a brand. Presenter is a very big responsibility. You may not be paid as much as a comedian is being paid for 40 minutes. Doesn't matter. ಬಟ್ ಆ ಜಾಗಕ್ಕೆ ದೆರ್ ಆರ್ ಚೌಕಟ್ಟುಗಳು. ಬಟ್ ನಿಮ್ಮ ಕ್ವಾಂಟಿಟಿ ಆಫ್ ಶೋಸ್ ಇದೆಯಲ್ಲ ಅವ್ರಿಗಿಂತ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ಯೋರ್ ವೇ ಇಸ್. ಬಟ್ ಅವರು ಇಂಡಿವಿಜುವಲ್ ಸ್ಟ್ಯಾಂಡ್ ಅಲೋನ್ ಶೋಸ್ ಮಾಡ್ತಾರೆ. ಸೊ ಅದು ಬೇರೆನೇ ಒಂದು ಪ್ಲಾಟ್ಫಾರ್ಮ್, ಬೇರೆನೇ ಒಂದು ದಾರಿ ಅಂತ ದಿಸ್ ಇಸ್ ಹೇಳ್ಬೋದು. ಲೈಕ್ ಮೆಜಾರಿಟಿ ವಿನ್ಸ್ ಜಾಗದ ಫಾರ್ಮುಲಾ. Yes. ದಿಸ್ ಇಸ್ ನಾನ್ ಐ ವಿಲ್ ಮೇಕ್ ಮೈ ಓನ್ ವರ್ಲ್ಡ್ ಫಾರ್ಮುಲಾ. Agreed. If you're talking about an anchor, you're talking about a presenter. ಒಂದು ವಿಷಯ ತಿಳ್ಕೋಬೇಕು ಏನಂದ್ರೆ, ದೇ ಆರ್ ದ ಫೇಸ್ ಆಫ್ ದ ಬ್ರ್ಯಾಂಡ್. ಒಂದು ಕಾರ್ಪೊರೇಟ್ ಕಂಪ್ನಿ ನಿಮ್ಮನ್ನ ಆಯ್ಕೆ ಮಾಡಿ ಅವರ ಕಾರ್ಯಕ್ರಮವನ್ನ ನೀವು ನಿರೂಪಣೆ ಮಾಡಬೇಕು ಅಂತಿದ್ರೆ ಆ ದಿನ ನೀವು ರ್ಯಾಪಿಡ್ ರಶ್ಮಿಯಾಗಿ ಹೋಗೋಕ್ಕಾಗಲ್ಲ. ಯು ಆರ್ ಪಾರ್ಟ್ ಆಫ್ ದ್ಯಾಟ್ ಕಂಪ್ನಿ. ಯು ಆರ್ ಪಾರ್ಟ್ ಆಫ್ ದ್ಯಾಟ್ company's principles, values, and what additional can you bring to the table to make people smile? It may not be their value system. Don't touch upon that. Don't touch upon people the way they look. But there's so much that you can have conversation with. ಅಲ್ವಾ? ಅದನ್ನ ಕಲಿಬೇಕು. ದಟ್ ಈಸ್ ಅ ಜರ್ನಿ. ದಟ್ ಈಸ್ ವೈ ಯು ಲರ್ನ್ ಫ್ರಮ್ ದೀಸ್ ವಿಡಿಯೋಸ್. ಅದನ್ನ ನೋಡ್ಕೊಂಡು ಇಲ್ಲಿಂದ ಏನು ಕಲಿಬೋದು, ಅಲ್ಲಿಂದ ಏನು ಕಲಿಬೋದು. ಗೋ ಪ್ರಿಪೇರ್ಡ್. ಆ್ಯಂಡ್ ಟುಡೇ ತೋ ಇಟ್ ಈಸ್ ಈವನ್ ಮೋರ್ ಈಸಿ. ಯಾಕಂದರೆ AI ತುಂಬ ಮುಂದೆ ಹೋಗಿದೆ. ಪರ್ಪ್ಲೆಕ್ಸಿಟಿ, ಚಾಟ್ GPT ಇದನ್ನೆಲ್ಲ ಬಳಸ್ಕೊಂಡು ನೀವು ಏನು ಬೆಟರ್ ಮಾಡ್ಕೋಬಹುದು ಅಂತ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿಕೊಂಡು ಗೇಮ್ಸ್ ಎಲ್ಲ ಮಾಡ್ಕೋಬಹುದು. ಅದನ್ನ ಸ್ವಲ್ಪ ರಿಯಾಲಿಟಿ ಟಚ್ ಕೊಡಬೇಕಾಗತ್ತೆ. ಅದನ್ನ ಇದ್ದಂಗೆ ನೀವು ಮಾಡಕ್ಕೆ ಹೋದ್ರೆ ಇಟ್ ವಿಲ್ ಬಿ ವೆರಿ ಬುಕಿಶ್. ಬಟ್ ಅದನ್ನ ಯಾವ ರೀತಿ ಬೆಟರ್ ಮಾಡ್ಬೋದು ಅದು ಅನುಭವದಿಂದ ಕಲಿತೀರಾ ನೀವು. ಇಟ್ಸ್ ಆಲ್ವೇಸ್ ಅ ಜರ್ನಿ. ಯು ಕಾಂಟ್ ಹಿಟ್ ಅ 6 in the first ball all the time. You may not be Vaibhav Suryavanshi, but Vaibhav Suryavanshi started at 7. ಅದನ್ನ ಮರಿಬಾರ್ದು. He took 7 years to get there. ಸೊ ಆ 7 ವರ್ಷದ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಮಾಡ್ತಾ ಇರಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಇನ್ ದಟ್ ಬುಕ್ ಆಫ್ ರೂಲ್ಸ್ ಇದೆಲ್ಲ ಬರುತ್ತೆ. ಸೊ ನಾವು ಲೆಟ್ಸ್ ಪ್ಲೇ ದಿ ಅಬ್ಸರ್ವೇಷನ್ ಗೇಮ್. ಓಕೆ. ಸಿನ್ಸ್ ನೀವು ಪಾಪ್ಯುಲರ್ ಸ್ಟಾಲ್ವರ್ಡ್ಸ್ ಆ್ಯಂಡ್ ಕ್ರಿಕೆಟರ್ಸನ್ನು ಮೀಟ್ ಮಾಡಿರೋದ್ರಿಂದ ಅಬ್ಸರ್ವೇಷನ್ಸ್ ಯು ಮೇಡ್ ಅಬೌಟ್ ದೆಮ್ ದಟ್ ವಿ ಆಲ್ ಕ್ಯಾನ್ ಇಂಪ್ಲಿಮೆಂಟ್ ಇನ್ ಲೈಫ್. ಫಸ್ಟ್ ಆಫ್ ಕೋರ್ಸ್ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್. ಹೌ ವಾಸ್ ಇಟ್ ಫಸ್ಟ್ ಟೈಮ್ ಪಕ್ಕ ನಿಂತಾಗ? ಸೋ ಡಿಫ್ರೆಂಟ್, ಯು ನೋ. ಡಿಫ್ರೆಂಟ್ ಮೀನಿಂಗ್ ಅಂದರೆ ಹೀ ಈಸ್ ವೆರಿ ಪಾಸಿಟಿವ್. ಐ ಥಿಂಕ್ ಹೀಸ್ ಅ ವೆರಿ ಪಾಯಸ್. ತುಂಬ ಪ್ರೇಯರ್ ಮೇಲೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ಸೊ ಅವರು ಅಕ್ಕಪಕ್ಕ ಇದ್ದಾಗ ವೆರಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಸಿಂಪಲ್, ಗ್ರೌಂಡೆಡ್, yet he knows where he's come from. He's god of cricket. But he knows he began his journey when he was 16. He began his journey in a small room where his parents believed in him. So that is not forgotten. So ನೀವೆಲ್ಲಿಂದ ಆರಂಭ ಮಾಡಿದ್ದು ಆ ಫಸ್ಟ್ ಸ್ಟೋನ್ ಯಾರು ಮರೆಯಲ್ಲ, they will reach to the peak. So I think you'll always stay grounded. Yeah. No kodu kombu there. No. ಸೊ ಈ ಸ್ಮಾಲ್ ಟಾಕ್ಸ್ ಎಲ್ಲ ಹೆಂಗೆ ಕ್ರ್ಯಾಕ್ ಮಾಡ್ತೀರಾ ಕ್ರಿಕೆಟರ್ಸ್ ಜೊತೆಗೆ? ಐ ಯು ಅಲೌಡ್ ಟು ಟಾಕ್ ಅಥವಾ ಆರ್ ದೇ ಲೈನ್ಸ್ ಅಥವಾ ಐ ಡೋಂಟ್ ನೋ, ಐಮ್ ಜಸ್ಟ್ We ಆಸ್ಕಿಂಗ್. can talk to anybody whom we want to talk, but there's a way to talk, right? So you can't just go and say, can I have a selfie? No. Let's not do that.
Hello, sir. Good morning. What a pleasure to see you. I'm Reena D'Souza. I'm a Kannada presenter right here. I'm an admirer, sir. I love your work. We all are. Who isn't? Um, I want to count on this moment. Can I have a picture with you, if that's okay with you? They would say yes, and then you can capture. It's all about presenting it correctly. ಯಾವ ರೀತಿ ನೀವು ವರ್ಡ್ಸ್ಗಳನ್ನು ಪೇಸ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ, ಬಟ್ ಜೆನ್ಯೂನ್ ಆಗಿರಿ. ಸುಮ್ಮನೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಬೇಡಿ. ಆ್ಯಂಡ್ ಡೋಂಟ್ ಕೀಪ್ ಇಟ್ ಟೂ ಲಾಂಗ್, ಕೀಪ್ ಇಟ್ ಶಾರ್ಟ್ ವಿದಿನ್ 20 ಸೆಕೆಂಡ್ಸ್. ಯಾಕಂದ್ರೆ ಆ 20 ಸೆಕೆಂಡ್ಸ್ ಅವ್ರ ಜೊತೆ ನಿಮಗೆ 4 ನಿಮಿಷ ಅಂತ ಅನಿಸುತ್ತೆ. ಬಿಕಾಸ್ ದಟ್ಸ್ ಹೆವಿ, ದಟ್ ಪರ್ಸನಾಲಿಟಿ ಈಸ್ ಹೆವಿ ಅಲ್ವಾ ನಿಮ್ಮ ಪಕ್ಕದಲ್ಲಿರೋರು. ಸೊ ಡೂ ವಾಟ್ ಯು ಆರ್ ದೇರ್ ಫಾರ್ ಆ್ಯಂಡ್ ಚೆರಿಶ್ ದಟ್ ಮೂಮೆಂಟ್ ಫಾರ್ ಅ ಲೈಫ್ ಟೈಮ್ ವೆನ್ ಇಟ್ಸ್ ಆನ್ ಯೋರ್ ಫೋನ್. ಸೊ ಆ ರೀತಿ. ಆ್ಯಂಡ್ ಇಫ್ ಯು ಕ್ಯಾನ್ ಹ್ಯಾವ್ ಅ ಕಾನ್ವರ್ಸೇಷನ್, ದೆನ್ ಗೋ ಫಾರ್ ಇಟ್. ಅದು ನಿಮ್ಮ ಫೋಟೆ ಅಲ್ಲ ಅಂದರೆ ದಯವಿಟ್ಟು ಥ್ಯಾಂಕ್ ಯು ಹೇಳಿ ವಾಪಸ್ ಬಂದು ಅದನ್ನ ಕಲಿತು ಮತ್ತೆ ಹೋಗಿ. ವಾಟ್ ಡಿಡ್ ಯು ಡೂ ವೆನ್ ಯು ಮೆಟ್ ಹಿಮ್? ಸರ್ ಹಾಯ್. ಅದೆಲ್ಲ ಆದಮೇಲೆ ಡಿಡ್ ಯು ಹ್ಯಾವ್ ಅ ಕಾನ್ವರ್ಸೇಷನ್ ಅರೌಂಡ್ ಕ್ರಿಕೆಟ್? I could not speak too much around him because I was on stage doing my duties. I met him backstage and then he was on stage immediately. So it was a quick conversation. I just told exactly what I told you. Yeah. So that he's comfortable and he knows I'm from the fraternity to what I belong to. Yeah. ಸೊ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಪ್ರಪಂಚ ನೋಡದೇ ಇರೋದು ನೀವು ಅವತ್ತು ನೋಡಿದ್ದೇನು? ಅವರೊಂದು ಬಾಟಲ್ಡ್ ನೀರು ಕುಡಿತಾರೆ ಆ್ಯಂಡ್ ಅದೇ ನೀರು ಕುಡಿತಿದ್ರು. ಹಿ ವಾಸಂಟ್ ಡ್ರಿಂಕಿಂಗ್ ಎನಿಥಿಂಗ್ ಎಲ್ಸ್ ದಟ್ ವಾಸ್ ಐ ಥಿಂಕ್ ಬೀಂಗ್ ಗಿವನ್ ಅರೌಂಡ್. ಯಾ, ಐ ಡೋಂಟ್ ನೋ ವಾಟ್ ದಟ್ ವಾಟರ್ ವಾಸ್, ಬಟ್ ದೆನ್ ಯೆಸ್, ನಾರ್ಮಲ್ ವಾಟರ್. ನಾರ್ಮಲ್ ವಾಟರ್. ಇವತ್ತೆಲ್ಲ ಬ್ಲ್ಯಾಕ್ ವಾಟರ್ ಏನೇನೋ ಬರುತ್ತೆ. ಇಲ್ಲ, ನಾರ್ಮಲ್ ವಾಟರ್, ಬಟ್ ವಾಟ್ ವಾಸ್ ಬ್ರಾಟ್ ಟು ಹಿಮ್ ಬೈ ಹಿಸ್ ಟೀಮ್, ನಾಟ್ ಫ್ರಮ್ ದಿ ಅದರ್ಸ್. ಓಕೆ, ಮುಂದೆ ಮೂವಿಂಗ್ ಟುವರ್ಡ್ಸ್ ಸುನಿಲ್ ಗವಾಸ್ಕರ್. He's very Why the smile? Why the giggle? I love the energy ಅಲ್ಲ. ಆ ಒಂದು ಏಜ್ ಅಲ್ಲಿ he is passionate about the game. ಏನ್ ಬೇಕು ಮಾತಾಡ್ತಾರೆ, ಓಪನ್ಲಿ ಹೇಳ್ಬಿಡ್ತಾರಪ್ಪ. ಹಿಂಗಿಂಗ್ ಆಗ್ಬೇಕು, ಹಂಗಿಂಗ್ ಆಗ್ಬೇಕು, ಅವ್ರನ್ನ ತರಬಾರ್ದಿತ್ತು, ಇವ್ನು ಹಿಂಗ್ ಆಡ್ಸ್ಬೇಕಿತ್ತು ಅಂತ. ಅದು ಹೇಳೋದಕ್ಕೂ ಒಂಥರ ಈಸ್ ಅ ಲೆಜೆಂಡ್. ಒಂಥರ ಖುಷಿ ಕೊಡುತ್ತೆ ಅವ್ರನ್ನ ನೋಡಿದಾಗ. ಐ ಥಿಂಕ್ ವಾಟ್ ಐ ಲರ್ನ್ ಫ್ರಮ್ ಹಿಮ್ ಈಸ್ ಬೀಯಿಂಗ್ ಹಿಮ್ಸೆಲ್ಫ್. ಬೀಯಿಂಗ್ ಹಿಮ್ಸೆಲ್ಫ್ ಡಸ್ ನಾಟ್ ಮ್ಯಾಟರ್ ಹೂ ಯು ಆರ್. ನಾನಾಗಿರ್ತೀನಿ ಆ್ಯಂಡ್ ಮಾತಾಡ್ತೀನಿ. And he's a legend of the game, so I don't think he can afford to do that. He can. And he has chosen to do that. Yeah, he takes responsibility to his actions. ಅಷ್ಟೇ. ಸೊ ಮೈಕ್ ಆಫ್ ಆಗಿದ್ದಾಗ ಇಲ್ಲಿ ಏನೇನು ಕಾನ್ವರ್ಸೇಷನ್ಸ್ ಆನ್ ಆಗುತ್ತೆ? ಅದರ್ ದೆನ್ ಕ್ರಿಕೆಟ್ ಎಲ್ಲಾನು ಮಾತಾಡ್ತೀವಿ ನಾವು. Maybe we would have spoken on that Michael Jackson movie. ನೋಡಿದೀರಾ ಆ ಸಿನಿಮಾ? ಹೇಗಿತ್ತು? I also want to book a ticket, man. I've not been able to. What are your favorites, like go-to topics? Food, movies? Whatever is trending series. on that day, honestly. Yeah? Whatever is trending on that day. Alla We saw a hailstorm, we talk on that. So that relatability irutte ಜನಗಳಿಗೂ ಅಂತ. Being relatable is the way you break the conversation. I think that's another point to that rule book. Be relatable. Yeah, that's very important. Okay. Don't pick up random topics, rather be relatable. And the whole world is probably talking about Michael Jackson. Don't start a conversation about Osho. So I mean, just a random example. So yeah. There will come a time for it. Yeah. Cool. Munde it is VVS Lakshman ಅವರು. Oh, firstly I want to ask this. There is this unsaid rule. ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಗೊತ್ತಿಲ್ಲ ಅದು ಯಾರು ತಂದ್ರಂತ. ಈ ಆ್ಯಕ್ಟರ್ಸ್ಗಳನ್ನು ನೀವು ಹೆಸರು ಡೈರೆಕ್ಟಾಗಿ ಕರೆದ್ರೆ ಇಷ್ಟಪಡಲ್ಲ. ಅಲ್ಲಿ ಸರ್ರು ಈ ಥರ ಅದೊಂದು ಇದೆ. ಅದು ಅವ್ರು ಇಷ್ಟಪಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಅಟ್ಲೀಸ್ಟ್ ಕಾಮೆಂಟ್ ಸೆಕ್ಷನಿಂದನಾರು ಬರುತ್ತೆ, ಏನು ನಮ್ಮ ಬಾಸನ್ನ ಹೆಸರಿಟ್ಟು ಕರೆದು ಬಿಡ್ರಿ, ಸರ್ ಅನ್ಬೇಕು, ಇವು ಆಲ್ ಆಫ್ ಇಟ್. ಸೊ ದ ಕ್ವೆಶನ್ ಬೀಯಿಂಗ್, ಆ ಕಲ್ಚರ್ ಸ್ಪೋರ್ಟ್ಸ್ನಲ್ಲಿಲ್ಲ, ಸರ್ ಕಲ್ಚರ್ ಇಲ್ಲ, ಬಟ್ ನನಗಿಷ್ಟ. ಸೊ ನಾನು ಕರಿತೀನಿ. ಫಾರ್ ಎಕ್ಸಾಂಪಲ್, ಎಲ್ಲರೂ ವೆಂಕಿ ಸರ್ನ ವೆಂಕಿ ಅಂತ ಕರೀತಾರೆ, ಬಟ್ ನನಗದು ಕರೀಲಿಕ್ಕೆ ಆಗಲ್ಲ. ನನಗೆ ಅವ್ರು ನೋಡಿದಾಗ ನನಗೆ ಆ ಚಿಕ್ಕ ಮಗು ನೆನಪಾಗತ್ತೆ. ಟಿ ವಿ ಮುಂದೆ ಕೂತು ಅವರು ಸೋಯರ್ ಆಮಿರ್ನ ಹಿಂಗೆ ಮಾಡಿರೋದು. ಆವಾಗ ನಾನು ಚಿಕ್ಕ ಹುಡುಗಿ, ಅವ್ರನ್ನ ನಾನು ಟಿ ವಿಯಲ್ಲಿ ನೋಡಿದ್ದು. ಅವ್ರ ಲೆಜೆಂಡ್ ನನಗೆ. ಅವ್ರು ಆ ಪೊಸಿಷನಲ್ಲಿದ್ದಾರೆ, ಈಸ್ 50+. ನನಗೆ ಅದು ನ್ಯಾಚುರಲಿ ಬರುತ್ತೆ. ಸೊ ಇಟ್ಸ್ ಅಪ್ ಟು ಎನ್ ಇಂಡಿವಿಜುವಲ್ ಅಲ್ವಾ. ಕೆಲವೊಬ್ರು ಡೈರೆಕ್ಟಾಗಿ ಕರೀತಾರೆ, ಕೆಲವೊಬ್ರು ಸರ್ ಹಾಕ್ತಾರೆ. ನನಗೆ ಅದು ಹೆಮ್ಮೆಯಿಂದ ಹಾಕ್ತೀನಿ. ಅದು ಕಲ್ಚರ್ ಏನಿಲ್ಲ ನಿಮ್ಮ ಕನ್ನಡದಲ್ಲಿ ರವರು ಅಂತ ಹೇಳ್ತೀವಲ್ವಾ, ನಾನು ಅದನ್ನ ರೀಪ್ಲೇಸ್ ಮಾಡ್ಕೊಂಡು ಸರ್ ಅಂತ ಹಾಕ್ಬಿಡ್ತೀನಿ ಅಷ್ಟೇ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಇಟ್ಸ್ ಓಕೆ. ಇಫ್ ಯು ಕಂಫರ್ಟಬಲ್, ಗೋ ಫಾರ್ ಇಟ್. ಇಫ್ ನಾಟ್, ಇಟ್ಸ್ ಓಕೆ. ಇಟ್ಸ್ ಆಲ್ ಅಬೌಟ್ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ. ನೀವು ಅವ್ರ ಹೆಸರನ್ನು ಕರಿತೀರಾದರೆ, ಫಾರ್ ಎಕ್ಸಾಂಪಲ್ ಧನಂಜಯ್ ಅಂತ ಹೇಳ್ಕೊಳ್ಳೋಣ. ಡಾಲಿ ಧನಂಜಯ್ ಅಂತ ನೀವು ಮಾತಾಡ್ತಾ ಇದ್ದೀರಾ. ನಮಸ್ಕಾರ ಡಾಲಿ ಧನಂಜಯ್ ಅವರೇ, ಚೆನ್ನಾಗಿದ್ದೀರಾ? ಅವರೇ ಸರ್ ಹೇಳಿಲ್ಲ ನಾನು, ಚೆನ್ನಾಗಿದ್ದೀರಾ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನನಗೊಂದು
ಪಿಕ್ಚರ್ ಬೇಕಿತ್ತು ಸರ್. ನಿಮ್ಮ ಮದರ್ ಪ್ರಾಮಿಸ್ ಸಿನಿಮಾ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್, ನನಗೂ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ, ಬಟ್ ಅದು ಟೂ ಮಚ್ ಆಗುತ್ತೆ, ಒಂದು ಸೆಲ್ಫಿ ಕೊಡ್ತೀರಾ ಸರ್ ಅಂತ ಅವ್ರಿಗೆ ನಗಿಸೋದು, ನಗುವಲ್ಲೇ ಒಂದು ಪಿಕ್ಚರ್ ತಗೊಳ್ಳೋದು ಅಲ್ವಾ. ಅದು ಇಟ್ಸ್ ಆಲ್ ಅಬೌಟ್ ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಅದು ಗೊತ್ತಿರಬೇಕು. So this is how you ಕೊಡ್ತಾರೆ break ಅವ್ರು the ಹಿಂಗೆ ice. ಮಾತಾಡಿದ್ರೆ ಚೆನ್ನಾಗಿ ರೆಸ್ಪೆಕ್ಟ್ಫುಲಿ ನೀವು ಕೇಳಿದ್ದು ಅಲ್ವಾ. ಆ್ಯಂಡ್ ಟ್ರೀಟ್ ದೆಮ್ ಆಸ್ ಈಕ್ವಲ್, ಡೋಂಟ್ ಟ್ರೀಟ್ ದೆಮ್ ಡೌನ್, ಡೋಂಟ್ ಟ್ರೀಟ್ ದೆಮ್ ಅಬೌವ್. ಅದು ಸ್ವಲ್ಪ ಕಷ್ಟ ತುಂಬ ಜನರಿಗೆ, ಬಟ್ ಐ ಥಿಂಕ್ ಫಾರ್ ಸಮ್ ಇಟ್ ಕಮ್ಸ್ ನ್ಯಾಚುರಲಿ ಟು ಅಷ್ಟೇ. Cool. So PVS Lakshman, VVS Lakshman, 3 things that you've observed in him the world must know. natural speaker. He knows how to motivate the masses. He's a very good candidate to step up to the stage and influence masses. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಳೆ ಕತೆಗಳನ್ನು ಅವ್ರು ತುಂಬ ಚೆನ್ನಾಗಿ ವೀವ್ ಮಾಡ್ತಾರೆ. ಆ್ಯಂಡ್ ನಂಬರ್ 3, ಜೆಂಟಲ್ಮನ್. Why? Like, what is the definition of ಫಾರ್ ಎಕ್ಸಾಂಪಲ್ he's him being a backstage. gentleman? With him there are 3 more people backstage. It could be anybody. ಅವರು MC ಆಗಿರ್ಬೋದು, ಹೋಸ್ಟೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯೂಶ್ವಲಿ MCಗೊಂದು ಚೇರ್ ಬಂದೇ ಬರುತ್ತಲ್ವಾ, ಹೋಸ್ಟೆಸಸ್ ಬರ್ಬೋದು, ಬರದೇನೂ ಇರ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್, ಇಟ್ಸ್ ನಾಟ್ ದಟ್ ದ ನಾರ್ಮ್. ಅದನ್ನು ಅವ್ರು ನೋಡಿದ್ರು, ಅವರಿಗೊಂದು ಚೇರ್ ಬೇಕು ಕೂರಕ್ಕಂತಿದ್ರೆ, ಅದು ಮುಂಚೆನೇ ಬಂದಿರುತ್ತೆ, ಬಟ್ ಜಸ್ಟ್ ಇನ್ ಕೇಸ್ ಇಟ್ ಹ್ಯಾಸಂಟ್ ಅರೈವ್ಡ್, ಹಿ ವಿಲ್ ಆಸ್ಕ್ ಫಾರ್ ಚೇರ್ ಫಾರ್ ಎವ್ರಿಬಡಿ ಬ್ಯಾಕ್ ಸ್ಟೇಜ್. ರೈಟ್, ದಟ್ಸ್ ಅ ಜೆಂಟಲ್ಮನ್ ಬಿಹೇವಿಯರ್. ಸಿಂಪಲ್, ಇಟ್ಸ್ ಅ ಸಿಂಪಲ್ ಎಕ್ಸಾಂಪಲ್. ಡೋರ್ ಓಪನ್ ಮಾಡಿ ಇದು ಮಾಡೋದು ಮಾತ್ರ ಅಲ್ಲ, ನಿಮ್ಮ ವಾತಾವರಣವನ್ನು ನೋಡಿ ಎಲ್ರಿಗೂ ಸರಿಯಾಗಿ ಟ್ರೀಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಷ್ಟೇ. ಮುಂದೆ ಅನಿಲ್ ಕುಂಬ್ಳೆ. ಐ ಲವ್ ಅನಿಲ್ ಸರ್. ಪಕ್ಕ ಕನ್ನಡದವರು ಅವರು, ಪಕ್ಕ ಅಂದರೆ ಪಕ್ಕ ಕನ್ನಡದವರು. ಎಲ್ರಿಗೂ ಗೊತ್ತಿರುವಂಥ ವಿಷಯ. ನೀವು ಏನು ಬೇಕಾದರೆ ಕೇಳಿ, ಕನ್ನಡದ ಬಗ್ಗೆ ಕೇಳಿ, ಕರ್ನಾಟಕದ ಬಗ್ಗೆ ಕೇಳಿ, ಜನರ ಬಗ್ಗೆ ಕೇಳಿ, ಅಥವಾ ಏನೇ ಒಂದು ಕೇಳಿ, ಅವರು ಖುಷಿಯಾಗಿ ಮಾತಾಡ್ತಾರೆ. ಆಮೇಲೆ ಅವರಿಗೂ ಕನ್ನಡದಲ್ಲಿ ಮಾತಾಡೋದಂದರೆ ತುಂಬ ಇಷ್ಟ. ಸಟಲಾಗಿ ಮಾತಾಡೋದು ಅವ್ರು ಮಾತ್ರ. ಸಟಲ್ ಅಂದರೆ ಸಟಲ್ ಅಂದರೆ ತುಂಬ ಎನರ್ಜಿಯಲ್ಲಿ ಹಾಗೆಲ್ಲ ನಾನು ಹಿಂಗೆ ಮಾತಾಡ್ತಿದ್ದೀನಲ್ಲ ಹಾಗಲ್ಲ, ಸಟಲಾಗಿ ಹೌದು ಮಾಡಬೇಕು ಹಿಂಗೆ ಹಿಂಗೆ. ಆಮೇಲೆ ಅವರೊಂದು ಪ್ಯಾಕ್ಸ್ ಅಂತಿದೆಯಲ್ಲ, ವಿಜಯ್ ಸರ್ ಆಗಿರ್ಬೋದು, ವಿಜಯ್ ಅಂದರೆ ವಿಜಯ್ ಭಾರದ್ವಾಜ್, ವೆಂಕಟೇಶ್ ಪ್ರಸಾದ್, ಶ್ರೀನಿವಾಸ್ ಮೂರ್ತಿ, ಭರತ್ ಚಿಪ್ಲಿ, ಪವನ್ ದೇಶಪಾಂಡೆ, ಇವರೆಲ್ಲ ಒಟ್ಟಿಗೆ ಕೂತು ಮಾತಾಡಿದಾಗ ಆವಾಗ ಹಿಸ್ ಎನರ್ಜೀಸ್ ಆರ್ ಡಿಫ್ರೆಂಟ್, ಬಿಕಾಸ್ ಅವರೆಲ್ಲ ಒಟ್ಟಿಗೆ ಆಡಿದ್ದಾರೆ. ಸೊ ಆಲ್ ದ್ಯಾಟ್ energy comes in. 3 things about him. Number 1, wildlife photographer. ಎಲ್ರಿಗೂ ಗೊತ್ತಿರಬಹುದು ವಿಷಯ, ಇತ್ತೀಚೆಗೆ ಆಲ್ ಔಟ್. ಎಸ್. ನಂಬರ್ 2, ಫೋಟೋಗ್ರಫರ್ ಆಗಿದ್ರೂ ಕೂಡ ಈಗ ಎಲ್ಲೋ ಒಂದು ವಾತಾವರಣಕ್ಕೆ ಹೋದ್ರು ಅಂತ ಒಂದು ಫೋಟೋಗ್ರಫಿ ತಗೊಳ್ಳೋದಕ್ಕೆ, ಆ್ಯಂಡ್ ಹಿ ಫೌಂಡ್ ಅ ಲಾಟ್ ಆಫ್ ದೆಮ್ ಅರೌಂಡ್ ಡಿಸ್ಟರ್ಬಿಂಗ್ ದ ಅಲ್ಲಿರುವಂಥ ಆ್ಯನಿಮಲ್ಸ್. ಹಿ ವಿಲ್ ಸ್ಟ್ಯಾಂಡ್ ಫಾರ್ ಇಟ್, ಹಿ ಸ್ಟ್ಯಾಂಡ್ಸ್ ಫಾರ್ ದ ರೈಟ್ ಥಿಂಗ್. ಅದು ತುಂಬ ಕಷ್ಟ ಎಲ್ರಿಗೆ. ಹಿ ಹ್ಯಾಸ್ ಗಾಟ್ ದಟ್ ಬ್ಯಾಕ್ ಬೋನ್ ಟು ಸ್ಟ್ಯಾಂಡ್ ಫಾರ್ ದ ರೈಟ್ ಥಿಂಗ್. ಆ್ಯಂಡ್ ನಂಬರ್ 3, ಮನಸ್ಸಲ್ಲಿ ಇದ್ದಿದ್ದು ಹೇಳ್ತಾರೆ, ತುಂಬ ಸಟಲಾಗಿ ಚೆನ್ನಾಗಿ ಹೇಳ್ತಾರೆ. ವೆರಿ ನೈಸ್. ಇದ್ದಂಗೆ ಇದ್ದಂಗೆ ಹೇಳ್ತಾರೆ. ಅದನ್ನ ಕೋಟ್ ಮಾಡಿಕೊಂಡು, ಶುಗರ್ ಕೋಟ್ ಮಾಡ್ಕೊಂಡು ಹಿಂಗೆ ಹೇಳ್ಬೇಕು, ಹಂಗೆ ಅದೆಲ್ಲ ಆಗಲ್ಲ. ಏನು ಸತ್ಯ ಇದೆಯೋ ಅದು ನಿಜವಾಗಿ ಮಾತಾಡ್ತಾರೆ. ಎಕ್ಸ್ಪೀರಿಯನ್ಸ್ಡ್ ಫಸ್ಟ್ ಹ್ಯಾಂಡ್. ಐಲ್ ಟೆಲ್ ಯು ಹೌ. ಸೊ ನಮ್ಮ ಪಾಡ್ಕಾಸ್ಟ್ಗೆ ತುಂಬ ಜನ ಸಜೆಷನ್ಸ್ ಕೊಟ್ಟಿದ್ದಾರೆ, ಅನಿಲ್ ಕುಂಬ್ಳೆ ಅವ್ರನ್ನ ಕರೆಸಿ ಅಂತ. ಸೊ ಅವ್ರ ನಂಬರಿಗೆ ಮೆಸೇಜ್ ಮಾಡಿದೆ. ಐ ಥಿಂಕ್ ದಿ ಓನ್ಲಿ ಸೆಲೆಬ್ರಿಟಿ ಹೂ ರ್ಯಾಪಿಡ್ಲಿ ಗೇವ್ ಅ ರಿಪ್ಲೈ ವಿತ್ ದಟ್ ಕ್ಲಾರಿಟಿ. 2 ಸತಿ ಸಾರಿ ರಶ್ಮಿ, ಫಾರ್ ನೌ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಪಾಸಿಬಲ್, ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಮೇಕ್ ಇಟ್, ಬಟ್ ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ, ಥ್ಯಾಂಕ್ಸ್ ಫಾರ್ ದಿ ಇನ್ವೈಟ್. ಬಟ್ ಕರೆಕ್ಟ್. ಸೊ he will not keep you waiting. And ಏನು ಸತ್ಯ ಇದೆಯೋ, ಏನು ನಿಜ ಇದೆಯೋ, he'll not waste your time. And he will reply. So ಆ ನೈಜ ವ್ಯಕ್ತಿತ್ವ ಇದೆಯಲ್ಲ, I think I really admire Kumble sir for it. Yeah. So how to woo him to come on the podcast, Anil sir? 2018 ನಾವು ಕಾಯ್ತಾ ಇದ್ದೀವಿ. So I'll keep that aside for another day. All right. So ಮುಂದೆ, yeah, another interesting, sorry to bring in a new sport personality other than cricket, but Sunil Chetri. Discipline. Meaning? Family man. Because football requires extreme discipline. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. And he has a specific routine. He follows it to the T without missing it. Have you seen it? Waking up in the morning, or possibly they've got that training time. They eat a regular meal, and then he comes back. He spends time with his family. He goes back to the training. He's got a pattern to it, but he follows it. He follows it through. So that is Sunil Chetri for you. He knows what he's giving back to the game, right? And wants to make a difference for football in India. Unfortunately,
ನಮ್ಮ ವ್ಯೂವರ್ಶಿಪ್ ಅಷ್ಟೊಂದು ಇಲ್ಲ, ಜನರಿಗೆ ಫುಟ್ಬಾಲ್ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ, ಯಾತಕ್ಕಂತ ಗೊತ್ತಿಲ್ಲ. ಬಟ್ ಸಿಂಪಲ್ ಗೇಮ್ ಇಟ್ ಇಸ್. ಡೆವಲಪ್ ಆದರೆ ಇನ್ನೂ ಒಳ್ಳೆಯದೇನೋ ಗೊತ್ತಿಲ್ಲ. ಐ ಥಿಂಕ್ ಸಮಥಿಂಗ್ ಅರೌಂಡ್. ಸೊ ಇಫ್ ದ್ಯಾಟ್ ಹ್ಯಾಪನ್ಸ್ ದಟ್ ಬಿ ಗ್ರೇಟ್ ಫಾರ್ ದ ಗೇಮ್. ಬಟ್ ಯಾ, ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಹಿಸ್ ಡಿಸಿಪ್ಲಿನ್, ಫ್ಯಾಮಿಲಿ ಮ್ಯಾನ್, ಆ್ಯಂಡ್ he gives back to the game in whatever way possible. ಮೀನಿಂಗ್ ಯಂಗ್ಸ್ಟರ್ಸ್ಗಳನ್ನು ನರ್ಚರ್ ಮಾಡೋದಾಗಿರ್ಬೋದು, ಅವರಿಗೆ ಗ್ರೂಮ್ ಮಾಡೋದಾಗಿರ್ಬೋದು, ಅವ್ರಿಗೆ ಗೈಡೆನ್ಸ್ ಕೊಡೋದಾಗಿರ್ಬೋದು. ಹಿ ಡಸ್ ದ್ಯಾಟ್ ಆ್ಯಂಡ್ ನಾಟ್ ಟು ಮೆನಿ ಪೀಪಲ್ ನೋ ಅಬೌಟ್ ಇಟ್. ಇವೆಲ್ಲ ನೀವು ನೋಡಿರ್ತೀರಾ ಸುತ್ತಮುತ್ತ. Yeah. Because what we see is just a picture of yours on the stage, but back end you have access to all of this. Yeah, I have seen him. I won't say I have access, that's not right. But I've seen him do this. And ಮಣಿಪುರದಲ್ಲೂ ತುಂಬ ಯಂಗ್ಸ್ಟರ್ಸ್ಗಳಿಗೆ, ಯಂಗ್ ಫುಟ್ಬಾಲರ್ಸ್ಗಳಿಗೆ ಮಾರ್ಗದರ್ಶನಗಳನ್ನು ನೀಡ್ತಾರೆ. ಆ್ಯಂಡ್ ಐ ಆಮ್ ಶೋರ್ days to come there will be a different place for football in India. I'm hoping the change happens. Yeah. Any superstition that you've seen ಚೇತ್ರಿ ಅವರು ಬಿಲೀವ್ ಮಾಡೋದು? I've heard that he's superstitious, but I don't know what Much? Sorry, I don't know what it is. Yeah. ಓಕೆ, ಮುಂದೆ ಕಮಿಂಗ್ ಟು ಕಪಿಲ್ ದೇವ್ ಸರ್. Love Kapil Dev. He's got that Punjabi tone, ಅಲ್ವಾ? ತುಂಬ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಆ್ಯಂಡ್ ಹ್ಯಾಪಿ ಗೋ ಲಕ್ಕಿ. ಹ್ಯಾಪಿ ಗೋ ಲಕ್ಕಿ. ಆ್ಯಂಡ್ ಏನು ಕೇಳಿದ್ರು ಒಂಥರ ಸಟಲ್ ಆಗಿ ಉತ್ತರ ಕೊಡ್ತಾರೆ. ಐ ಥಿಂಕ್ ಹೀಸ್ ಅ ಮ್ಯಾನ್ ಆಫ್ ಸೆವರಲ್ ಎಕ್ಸ್ಪೀರಿಯನ್ಸಸ್. He's the man of first, rather. Alva, three Many things. He's the man of first because 1983 never to be forgotten. And someone who also speaks his heart. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದು ಹೇಳ್ತಾರೆ ಅವರು. ಬಟ್ ಒಂದು ಸ್ವಲ್ಪ ಅವರು ಇಲ್ಲಿ ಸ್ವಲ್ಪ ಅವ್ರಿಗೆ ಶುಗರ್ ಕೋಟ್ ಮಾಡ್ಕೊಂಡು, ಸ್ವಲ್ಪ ಪಾಸ್ ಮಾಡ್ಕೊಂಡು, ಹೆಂಗೆ ಜನರಿಗೆ ಹೇಳ್ಬೇಕು ಹಂಗೆ ಹೇಳ್ತಾರೆ. ಅವ್ರ ಸ್ಟೈಲ್ ಬೇರೆ. ಅದು ಮೋಸ್ಟ್ಲಿ ಅವರ ಅನುಭವದಿಂದ ಬಂದಿರ್ಬೋದು, ಅವ್ರು ಕಲ್ತಿರ್ಬೋದು ಹೀಗೆ ಮಾಡಿದರೆ ಒಳ್ಳೆಯದು ಅಂತ. ಆ್ಯಂಡ್ ಎಷ್ಟೇ ಜನ ಇವ್ರಿಗೆ ಕೆಣಕಿದ್ರು ಕೂಡ ಅವ್ರು ಸ್ವಲ್ಪ ಪಾಸ್ ತೊಗೊಂಡು ಆರಾಮವಾಗಿ ಸ್ವಲ್ಪ ಮಾತಾಡ್ತಾರೆ. ಸೊ ಹಿ ಡಸ್ ದ್ಯಾಟ್ ಇನ್ ಹಿಸ್ ಓನ್ ವೇ. ಆ್ಯಂಡ್ ಅ ಪಾಸಿಟಿವ್ ಮ್ಯಾನ್, ಅ ವೆರಿ ಪಾಸಿಟಿವ್. ವೈ ಡು ಯು ಸೇ ದ್ಯಾಟ್? ಅಂದರೆ ನಿಮ್ಮ Right ಪರ್ಸನಲ್ from saying we are here to win, that's a bold statement. To carrying that spirit upward and ensuring that it converts into a movie and having that tremendous faith, ಇದೆಲ್ಲ ವಿಷಯಗಳು ಸಕಾರಾತ್ಮಕ ಭಾವನೆದಿಂದಲೇ ಬರೋದಕ್ಕೆ ಸಾಧ್ಯ. ಐ ಥಿಂಕ್ ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಫಾರ್ ಮೀ ಐ ಫೀಲ್ ವೆರಿ ಪಾಸಿಟಿವ್ ಬೀಯಿಂಗ್ ಅರೌಂಡ್ ಹಿಮ್. I think during 83 release, you were on the stage Yeah, with I was hosting that movie release. Ranveer Yes. Singh Yeah. one kade and Sudeep. ಹೌದು, ಕಿಚ್ಚ Sir. ಸುದೀಪ್ ಸರ್ ಕೂಡ ಇದ್ರು. ಮತ್ತೆ Kapil Dev was also there. ಶ್ರೀಕಾಂತ್ ಅವರು ಇನ್ನೊಂದು Yes. ಸೈಡ್ ಅಲ್ಲಿ ಇದ್ರು. ಹೌದು, ಚೀಕಾ ಇದ್ರು, ಸೈಯದ್ ಕಿರ್ಮಾಣಿ ಅವರು ಇದ್ರು. And yeah, there was a So- director as well. The entire crew was there, and it was a surreal experience, How honestly. do you break the ice with these guys? Like for example, Ranveer Singh first time meet ಮಾಡಿದ್ದ? ಅವ್ರನ್ನ ನಾವು ಬ್ರೇಕ್ ದಿ ಐಸ್ ಅಂತ ಹೇಳೋಕ್ಕಾಗಲ್ಲ. ಅವರೇ ಮಾಡ್ತಾರೆ ಏನು ಕೆಲಸ ಮಾಡಬೇಕು. ನಿಜವಾಗ್ಲೂ ನಾನೊಂದು ಏನೋ ಕ್ವೆಶ್ಚನ್ ಕೇಳಬೇಕು ಅಂತಿದ್ದೆ, ಆಮೇಲೆ ಅದು ಪ್ರೆಸ್ ಅಲ್ವಾ, ಪ್ರೆಸ್ ಅವ್ರು ಏನೋ ಕ್ವೆಶ್ಚನ್ ಕೇಳ್ತಾರೆ. ಅವ್ರು ಬ್ಯಾರಿಕೇಡ್ ಬ್ರೇಕ್ ಮಾಡ್ಕೊಂಡು ಸೀದಾ ಅವ್ರ ಹತ್ರ ಹೋಗಿ ಅವ್ರನ್ನ ಹಗ್ ಮಾಡಿ, ಕೇಳಪ್ಪ ನೀನೇನು ಕೇಳಬೇಕು ಅಂತಿದ್ದೆ ಕೇಳಿ. ಸರ್ ಐ ವಾಂಟ್ ಟು ಹಗ್ ಯು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಹಗ್ ಮಾಡಿದ್ರು. ಬೌನ್ಸರ್ಸ್ ಅಲ್ಲೇ ಬಾಕಿ, ಇವರೆಲ್ಲ ಅವರಷ್ಟಕ್ಕೆ ಮಾಡ್ಕೊಂಡು ಮತ್ತೆ ವಾಪಸ್ ಬಂದರು. ಸೊ ಐ ಥಿಂಕ್ ಈಸ್ ಅ ಫ್ರೀ ಸ್ಪಿರಿಟೆಡ್ ಮ್ಯಾನ್. ಬಹಳ ಕಮ್ಮಿ ಜನ ಆ ರೀತಿ ಇರೋದು. ನನಗೇನು ಅನ್ಸುತ್ತೋ ನಾನು ಮಾಡ್ತೀನಿ. ಈ ಮೊಮೆಂಟ್ ನನಗೆ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಮಾಡೇ ಮಾಡ್ತೀನಿ. ಐ ಲಿವ್ ದಿಸ್ ಮೊಮೆಂಟ್ ಟು ದ ಫುಲ್ಲೆಸ್ಟ್ ಹೇಳೋ ಸ್ಪಿರಿಟ್ ಇದೆಯಲ್ಲ, ಐ ಥಿಂಕ್ ದ್ಯಾಟ್ ಈಸ್ ಇನ್ಫೆಕ್ಷಿಯಸ್ ಅನ್ಸುತ್ತೆ ನನಗೆ. ಸೊ ಐ ಥಿಂಕ್ ಇಟ್ಸ್ ವೆರಿ ನೈಸ್ ದಟ್ ವೇ. ಸೊ ಆ ಒಂದು ಮೊಮೆಂಟ್ ನನಗೆ ಇನ್ನೂ ಫಿಲ್ಮ್ ಥರಾನೇ ಇದೆ ಮನಸ್ಸಲ್ಲಿ. ಸೊ ನಾನು ಇದುವರೆಗೆ ಓನ್ಲಿ 2 ಸಿನಿಮಾ ರಿಲೀಸಸ್ಗಳನ್ನು, 2 ಅಲ್ಲ 3 ಸಿನಿಮಾ ರಿಲೀಸಸ್ಗಳನ್ನು ನಾನು ಹೋಸ್ಟ್ ಮಾಡಿರೋದು ನನ್ನ ಜೀವನದಲ್ಲಿ. 83 ಯುವರತ್ನ ಪುನೀತ್ ಸರ್ ಇರುವಾಗ ಕೊನೆಯ ಸಿನಿಮಾ, ಆ್ಯಂಡ್ ಮತ್ತೊಂದು ಸಿನಿಮಾ ಮಾಡಿದ್ದೆ ನಾನು. ಜಸ್ಟ್ 3 ಮೂವೀಸ್ ನಾನು ಮಾಡಿದ್ದು. ಬಟ್ ಪ್ರತಿಯೊಂದರಲ್ಲೂ ನಾನು ಕಲ್ತಿರೋದಂದರೆ ತುಂಬ ಇಮೋಷನ್ಸ್ ಇದೆ ರೀ. ಒಂದು ಸಿನಿಮಾನ ಮಾಡಬೇಕಂದ್ರೆ ಈಸಿ ಇಲ್ಲ. ಅವ್ರು 3-4 ವರ್ಷ ಹಿಂದೆ ಮಾಡಿರ್ತಾರೆ, ಏನೋ ಮಾಡಿರ್ತಾರೆ, ಅವ್ರಿಗೆ ಫಂಡ್ ಸಿಗಲ್ಲ. ಆ್ಯಂಡ್ ಅವರು ಆಮೇಲೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅವರಿಗೆ ಕಾನ್ಸೆಪ್ಟ್ ಆಲ್ರೆಡಿ ಔಟ್ ಆಗಿರುತ್ತೆ. ಸೊ ಐ ಥಿಂಕ್ ಇಟ್ಸ್ ನಾಟ್ ಈಸಿ, ಬಟ್ ಆಲ್ ಆಫ್ ದೀಸ್ ಮೊಮೆಂಟ್ಸ್ ಹ್ಯಾವ್ ಥಾಟ್ ಮೀ ದ್ಯಾಟ್ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಸಮ್ಟೈಮ್ಸ್ ಯು ಗೋ ಬೈ ದ ಫ್ಲೋ ಅಂದ್ರಲ್ಲ, ನೀರಿನ ಥರ ಹೋಗ್ತಾ ಇರಬೇಕು. ಸೊ ಐ ಥಿಂಕ್ ಇಟ್ ಇಸ್ ಒನ್ ಸಚ್ ಮೊಮೆಂಟ್. ಬ್ರೇಕಿಂಗ್ ದಿ ಐಸ್ ವಿತ್ ದೀಸ್ ಗೈಸ್ ಇಸ್ ವೆರಿ ಸಿಂಪಲ್. ಟ್ರೀಟ್ ದೆಮ್ ಈಕ್ವಲ್, ಸಿಂಪಲ್. ಮುಂದೆ ಇನ್ ದ ಲಿಸ್ಟ್ ಇಸ್ Dulquer Salmaan. Dulquer Salmaan, yes. I met him in the gym at Taj Lands in Mumbai. ನಾವಲ್ಲಿ ನಮಗಲ್ಲಿ ಕೊಟ್ಟಿದ್ರು ಸ್ಟೇ. ಸೊ ಥ್ಯಾಂಕ್ಫುಲಿ ಅವರಲ್ಲೇ ಇದ್ರು. ನಾನೊಂದು ಸೆಲ್ಫಿ ತೊಗೊಂಡೆ ಅಷ್ಟೇ, ಅವ್ರ ಹತ್ರ ಮಾತಾಡಿಲ್ಲ ನಾನು.
Yeah, he was handsome. That's all. I met Amir Khan also there. I said I'm a fan. ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ ಆ ದಿನ ಅವ್ರ ಜೊತೆ ಕೂಡ ಒಂದು ಫೋಟೋ ತಗೊಂಡೆ. ಬಟ್ ದಟ್ಸ್ ಆಲ್ ದ ಬ್ರೀಫ್ ಮೂಮೆಂಟ್. ಅದು ಜನರಿಗೆ ಅನ್ಸಿರಬಹುದು ನಾನು 1 ಗಂಟೆ ಅರ್ಧ ಗಂಟೆ ಮಾತಾಡಿರಬಹುದು ಅಂತ. ಅದಕ್ಕೆಲ್ಲ ಹಣ ಕೊಡ್ಬೇಕ್ರಿ, ಎಷ್ಟೊಂದಿಲ್ಲ ನನ್ನ ಹತ್ರ. ಡೆಫಿನೆಟ್ಲಿ ಯು ಹ್ಯಾವ್ ಟು ಸಿಟ್ ಅಂಡ್ ಟಾಕ್ ಟು ದೆಮ್, ದೆನ್ ದೇ ಶುಡ್ ಆಲ್ಸೋ ಬಿ ಫ್ರೀ ಅಲ್ವಾ. ಅವರಿಗೂ ಒಂದು 1 hour ಅಲ್ಲಿ ಇಷ್ಟು ವರ್ಕೌಟ್ ಮಾಡಬೇಕು ಅಂತಿರುತ್ತೆ. ನಾನು ಕೂತಲ್ಲಿ ಮಾತಾಡ್ತಾ ಇದ್ರೆ ಅವ್ರ ಹತ್ರ ಅವರ ಟ್ರೈನರು ಅವರ ಬೌನ್ಸರ್ ಬಂದು ಮೇಡಮ್ ಅಂತ ಹೇಳ್ಬಿಡ್ತಾರೆ. ಸೊ ನಮಗೇನು ಕೆಲಸ ಇದೆಯೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. So from the fraternity again, one more name, Mandira Bedi, who's probably a Noji for 100%. a woman representing a gentleman's game, and most importantly, the panel out there. ಶಿ ಈಸ್ ಫಿನಾಮಿನಲ್ ಈವನ್ ಟುಡೇ. ನಾನು ಅವ್ರ ಬಗ್ಗೆ ಹೇಳ್ತೀನಿ, ಯಾಕಂದರೆ ಶಿ ಬಿಗ್ಯಾನ್ ವೆನ್ ದೆರ್ ವಾಸ್ ನೋ ಫೆಸಿಲಿಟಿ. ಅವ್ರನ್ನ ನೋಡಿ ಬೆಳೆದಿರೋದು ನಾವೆಲ್ಲ. Facility ಇಲ್ಲ ಅಂದಾಗ ಅಂದರೆ ಫೆಸಿಲಿಟಿ ಅಂದರೆ ಏನಿತ್ತು, ಇಂಟರ್ನೆಟ್ಟಲ್ಲಿ ನಾಲೆಜ್ ಏನೂ ಇರಲಿಲ್ಲ ಆವಾಗ, ಜಸ್ಟ್ ಸ್ಟಾರ್ಟಿಂಗ್ ಆಫ್ ಅಲ್ವಾ. ಅವರೇ ಏನೋ ರಿಸರ್ಚ್ ಮಾಡಿಕೊಂಡು ಮಾತಾಡಿ ಏನೋ ಓದ್ಕೊಂಡು ಡಾಕೆಟ್ಸ್ ಮಾಡಿಕೊಂಡು, ಆವಾಗ ಅವ್ರಿಗೆ ಎಷ್ಟು ಆ ನಾಲೆಜ್ ಇತ್ತು ಸ್ಪೋರ್ಟ್ ಮೇಲೆ, ಎಷ್ಟು ಕ್ವೆಶ್ಚನ್ಸ್ ಬಂದಿತ್ತು. ಇವ್ರಿಗೆ ಕ್ರಿಕೆಟ್ ಗೊತ್ತಿಲ್ಲ ರೀ, ಇವ್ರು ಬರೀ ಗ್ಲಾಮರ್ ಮಾತ್ರ ಅಂತ. ಅದನ್ನು ತಪ್ಪು ಅಂತ ಅವ್ರು ತೋರಿಸ್ಬೇಕಾದ್ರೆ ಅವರು ದಾದಾ ಥರ ಸ್ಪೋರ್ಟಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಅದನ್ನ ಮಾಡಿ ತೋರಿಸಿದ್ರು ಅವರು. ಸೊ ದೆರ್ ವಾಸ್ ಎವ್ರಿಥಿಂಗ್ ದಟ್ ಶಿ ಡಿಡ್. ಶಿ ಲುಕ್ಡ್ ಬೆಸ್ಟ್, ಶಿ ಪ್ರೆಸೆಂಟೆಡ್ ಬೆಸ್ಟ್. ಇವತ್ತು ಅವರೊಂದು ಕಾರ್ಯಕ್ರಮಕ್ಕೆ ಬರ್ತಾರಂದರೆ ಅವ್ರ ಡಯಟ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಗೊತ್ತಾ. ಅವರು ಅಂದರೆ ಇದೇ ತಿಂತೀನಿ ಇದೇ ಮಾಡ್ತೀನಿ ನಾನು, ಆ್ಯಂಡ್ ಐ ವಿಲ್ ವರ್ಕ್ಔಟ್, ಐ ವಿಲ್ ಬಿ ವೆರಿ ವೆರಿ ರೆಗ್ಯುಲರ್, ಡಿಸಿಪ್ಲಿನ್ಡ್ ಒಂದು ರೀತಿಯನ್ನು ಫಾಲೋ ಮಾಡ್ತಾರೆ. ಆಮೇಲೆ ಅವರ ನಿಜ ಜೀವನದಲ್ಲಿ ಶಿ ಹ್ಯಾಸ್ 2 children. ಅವ್ರನ್ನ ಯಾವ ರೀತಿ ಅವ್ರು ಟೈಮ್ ಕೊಡ್ತಾರೆ, ಯಾವ ರೀತಿ ಅವ್ರನ್ನ ಬಿಸ್ನೆಸ್ನ ಡೆವಲಪ್ ಮಾಡ್ತಾರೆ. ಐ ಥಿಂಕ್ ಇಟ್ ಹೋಲ್ ಆಫ್ ಅವರ್ ಜರ್ನಿ ಈಸ್ ಅನ್ ಇನ್ಸ್ಪಿರೇಷನ್. ಶಿ ಇಸ್ ನಾಟ್ ಜಸ್ಟ್ ಅನ್ ಆ್ಯಂಕರ್, ಶಿ ಈಸ್ ಅ ಫಿಲಾಂಥ್ರಪಿಸ್ಟ್, ಶಿ ಈಸ್ ಅನ್ ಆ್ಯಕ್ಟರ್, ಶಿ ಈಸ್ ಬಿಯಾಂಡ್ women. I feel she's beyond women. When I say beyond women, she is more than inspiration. She's more than inspiration, I think. Yeah, she's... ಮೀಟ್ ಮಾಡಿದಾಗ ಕಾನ್ವರ್ಸೇಷನ್ಸ್ಗಳು ಯಾವ ಥರ ಫ್ಲೋ ಆಗುತ್ತೆ? I have a very... I don't have a great experience because of something that happened. I was on stage. So ಏನಾಯಿತು, ನಾವು ಸೆಟಲ್ ಆಗಿ ಕೆಲವೊಮ್ಮೆ ನಮ್ಮ ಏಜನ್ನು ಹೇಳಿಬಿಡ್ತೀವಿ ಅಲ್ವಾ. ಸೊ ನಾನು ಆ ದಿನ ಇಂಟ್ರೊಡಕ್ಷನ್ ಮಾಡಿದಾಗ ಐ ಸೆಡ್ ಸಮ್ ಒನ್ ಹೂ ಇಸ್ 16 at ಅವರ ರಿಯಲ್ ಏಜ್ ಹೇಳಿಬಿಟ್ಟೆ. ಆ್ಯಂಡ್ ಫಾರ್ ಮೀ ಶಿ ಈಸ್ ಅನ್ ಇನ್ಸ್ಪಿರೇಷನ್. ಐ ಟುಕ್ ಆನ್ ಅ ವೆರಿ ಪಾಸಿಟಿವ್ ನೋಟ್. ಬಟ್ I should have asked that with her manager if she is comfortable me revealing her age. So ಆನ್ ಸ್ಟೇಜ್ ಮಾಡಿಬಿಟ್ರಾ? ಹೌದು, ನಾನು ಹೇಳಿದೆ. She also went on talking about it, or she also revealed her age, or beyond this I am also ಅಂತ ಅವರು ಹೇಳಿಬಿಟ್ರು. ಆಮೇಲೆ ನನಗೆ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಅವಾಗ ಹೇಳಿದರು, ಡಿಡ್ ಯು ಆಸ್ಕ್ ಮೀ ಬಿಫೋರ್ ಅನೌನ್ಸಿಂಗ್ ಮೈ ಏಜ್ ಅಂದರು. ನೋ ಅಂದೆ. ಯು ಶುಡ್ ಆಲ್ವೇಸ್ ಡೂ, ದಟ್ಸ್ ಅ ಲೆಸನ್. ಹಂಗೆ ಹೇಳಿದೆ. ಆ್ಯಂಡ್ ಇಂಡೀಡ್ ಹ್ಯಾಡ್ ಡಿಸ್ಕಸ್ ದಿಸ್ ವಿತ್ ದಿ ಇವೆಂಟ್ ಮ್ಯಾನೇಜರ್. ಸೊ ಸೆಡ್ ಐ ಡಿಸ್ಕಸ್ ದಿಸ್ ವಿತ್ ಇವೆಂಟ್. ನೋ, ದಟ್ ಡಿಡ್ ನಾಟ್ ಕಮ್ ಟು ಮೀ. ಐ ಆಮ್ ಸಾರಿ, ಯು ಶುಡ್ ಹವ್ ಆಸ್ಕ್ಡ್ ಮೀ. That's absolutely not right, Andru. So that was my brief moment with her. But that day I learned a lesson that even though that celebrity possibly on social media goes up and says their age, and if she is a woman, it's necessity that you must ask them if they are comfortable today, on that moment, on that stage, revealing their age. And if they aren't, then that's a permission that's not granted. So adella subtly nan kaltirodu. But yeah, that was my experience. I'm so sorry, Mandira, I did that, but today I've learned something big. I'm sure I'll hug you tight when I meet you next. But yeah, that's the moment. So next, I guess, I saw one interesting personality. Yeah, second I was like, is this Jeff Bezos? Correct, you're right. Yeah, so Amazon founder, chairman, Jeff Bezos. ಸೊ ನಾನು ಎಂಸಿಂಗ್ ಮಾಡಲ್ಲ ಅನ್ನೋ ಒಂದು ಫೇಸ್ ಇತ್ತು. ಆವಾಗ ನಾನು ಬಿಟ್ಬಿಡ್ತೀನಿ, ಏನು ಮಾಡಲ್ಲ ಇದೆಲ್ಲ ಅಂತ ಬೆಂಗಳೂರು ಬಂದೆ, ಕೆಲಸ ಜಾಯ್ನ್ ಆದೆ, IBM ವರ್ಕ್ ಮಾಡಿದೆ 5 ತಿಂಗಳು. ಆವಾಗ ಏನು ಎಂಸಿಂಗ್ ಮಾಡಿಲ್ಲ ನಾನು. ದೆನ್ ಐ ಕೇಮ್ ಟು... ಯಾವ ವರ್ಷ? ದಿಸ್ ಇಸ್ 2013. ಓ, 2013 ಇರಬೇಕು. ಸೊ 2013-2014 ಟ್ರಾನ್ಸಿಷನ್ ಟೈಮ್. ಆಮೇಲೆ ಅಮೆಝಾನ್ ಒಬ್ಳು ಹೋಗ್ತಿದ್ಲು ಕೆಲಸಕ್ಕೆ. ಅವಳು ರೆಸ್ಯೂಮೆ ತೊಗೊಂಡೆಲ್ಲ ರೆಡಿ ಮಾಡಿಕೊಂಡು, ಇಂಟರ್ವ್ಯೂ ಇದೆ ನನಗೆ, ನಾನು ಹೋಗ್ತೀನಿ, ನನಗೆ ರೆಫರೆನ್ಸ್ ಇದೆ ಅಂತ ಹೇಳಿದ್ದು. ಹೌದಾ, ನನಗೊಂದು ರೆಫರೆನ್ಸ್ ಕೊಡಮ್ಮ, ನಾನಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಾನು ಬರ್ತೀನಿ ನಿನ್ನ ಜೊತೆ ಅಂತ ನಾನು ಹೇಳಿದೆ. ಅವಳೇನೋ ರೆಫರೆನ್ಸ್ ತೆಗೆದ್ಲು, ಅವಳ ರೆಸ್ಯೂಮೆಯಲ್ಲಿ ಅವಳದೆಲ್ಲ ಡೀಟೇಲ್ ತೆಗೆದು ನಂದು ಹಾಕಿ ನಾನು ಹಾಗೆ ಹೋಗ್ಬಿಟ್ಟೆ. ಆಮೇಲೆ ಐ ವರ್ಕ್ಡ್ ಫಾರ್ ಅಮೆಝಾನ್. ಆವಾಗ ನನಗೆ ಸಿಕ್ಕಿರುವಂಥ ಅವಕಾಶ ವಯಾ ಆಡಿಷನ್ ಅಗೇನ್. ಜೆಫ್ ಬೆಜೋಸ್ ಬರ್ತಾ ಇದ್ರು. ಆಡಿಷನ್?
ದೇ ಆಡಿಷನ್ ಟು ಹೋಸ್ಟ್ ದ್ಯಾಟ್ ಇವೆಂಟ್. ಅವರ ಒಂದು ಕಂಪನಿಯಲ್ಲಿ ಅಲ್ಲಿಂದಲೇ ಯಾರಾದರೂ MC ಮಾಡಬೇಕು ಅಂತ ಅವ್ರ ಆಸೆ ಇತ್ತು, ಬೇರೆಯವ್ರ ಹೊರಗಿಂದ ಬಂದು ಮಾಡೋದು ಬೇಡ ಅಂತ. ಸೊ ದೇ ಆಡಿಷನ್ಡ್ ಹೂ ಎವರ್ ಇಸ್ ವಿಲ್ಲಿಂಗ್ ಟು. ನಾವೊಂದು 3 ಜನ ಇದ್ವಿ ಹೂ ಆರ್ ಪ್ರೊಫೆಷನಲ್ MCs ಔಟ್ಸೈಡ್ ಹೂ ಮಾಡ್ತಿದ್ರು ಅಂತ. ಸೊ ಫಾರ್ ಮೀ ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ ಬಿಕಾಸ್ ಆವಾಗ ನಾನು ಬಂದು ಅಮೆಝಾನ್ಗೆ 8 ತಿಂಗಳಾಗಿತ್ತು. ದೆನ್ ಐ ಡಿಸೈಡೆಡ್ ಐ ಟೇಕ್ ಬ್ಯಾಕ್ MCing ಅಂತ ನಾನು ಜಸ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಅವರ ಕಸ್ಟಮರ್ ಆ್ಯಂಡ್ ಎಂಪ್ಲಾಯ್ ಡೇ ಎರಡನ್ನೂ ಕೂಡ ನಾನು ಹೋಸ್ಟ್ ಮಾಡಿದೆ. ಆ್ಯಂಡ್ ದಟ್ ಈಸ್ ವೆನ್ ಐ ಮೆಟ್ ಜೆಫ್ ಬೆಜೋಸ್. ಐ ಹ್ಯಾಡ್ ಅ ಕಾನ್ವರ್ಸೇಷನ್ ವಿತ್ ದಿಸ್ ಮ್ಯಾನ್. ಮೈ ಗಾಡ್, ದ್ಯಾಟ್ ಮ್ಯಾನ್ ಆ್ಯಂಡ್ ಹಿಸ್ ಎನರ್ಜಿ ಇಸ್ ಇನ್ಫೆಕ್ಷಿಯಸ್. ಐ ಥಿಂಕ್ What When- did he speak? What did you ask? I asked him only 3 questions. Number 1, sir, you're an inspiration. Sharing the space with you feels special. You know what he said? We're all special in our own journeys. Lovely to have this with you. Come on, join me, girl. And he ensured I was part of certain pictures. He called me. Right? So, I mean, being such a big man, he didn't have to do few things. But he asked me to be around. And that meant that man wants everyone to be inclusive, to be part of. ಸೊ ಜನರ also ಜೊತೆ a ವರ್ಕ್ reminder ಮಾಡ್ತಾರೆ, given- ಜನರ ಜೊತೆ ಪುಷ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ದಟ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಯಾಕಂದರೆ ಅದು ನನಗೆ ಕಲಿಸಿರೋ ಪಾಠ ಅಂದರೆ, ನೀವು ಯಾವುದೇ ಒಂದು ಹಂತದಲ್ಲಿ ಎಷ್ಟೇ ಮಟ್ಟಕ್ಕೆ ಬೆಳೆದಿದ್ರೂ ಕೂಡ, ನೀವು ಬಿಲಿಯನರೇ ಆಗಿರ್ಬೋದು, ದೊಡ್ಡ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ದೊಡ್ಡ ಸಾಧಕರಾಗಿರ್ಬೋದು, ಕೊನೆಗೆ ನೀವು ಮನುಷ್ಯ. ಆ್ಯಂಡ್ ಮನುಷ್ಯನ ಒಂದು ಸ್ಕಿಲ್ ಏನಿದೆಯಲ್ಲ, ಅದನ್ನು ಯಾವತ್ತೂ ಮಿಸ್ ಮಾಡಬಾರ್ದು, ಮರಿಬಾರ್ದು. ಮನುಷ್ಯನ ಥರನೇ ಟ್ರೀಟ್ ಮಾಡಬೇಕು ಅಂತ ಕಲ್ತಿರೋದು ನಾನು ಆ ದಿನ. ಹಿ ಟ್ರೀಟೆಡ್ ಮೀ ಲೈಕ್ ಅ ಹ್ಯೂಮನ್, ಲೈಕ್ ಅ ಕೊಲೀಗ್, part of his family, Amazon family, and I learned to be myself irrespective to wherever I am. So I think adu, So that's one first question. yeah. Second? So it was part of the conversation. So customers ಬರ್ತಿದ್ರು, pictures click ಮಾಡ್ತಾ ಇದ್ರು. Rather than, I think I appreciated him in this part. ಒಂದು 300 customers ಇದ್ರು. Rashmi, this is something you have to remember for life, ಆಯ್ತಾ? 300 customers, one by one ಬಂದು ಸೆಲ್ಫಿ ತಗೋತಿದ್ದಾರೆ ಇವ್ರ ಜೊತೆ. ಹಿ ಈಸ್ ನಾಟ್ ಟಯರ್ಡ್, ಹಿ ಈಸ್ ಜಸ್ಟ್ ಸ್ವೈಪಿಂಗ್ ಹಿಸ್ ಸ್ವೆಟ್ ಆ್ಯಂಡ್ ಹಿ ಈಸ್ ಪೋಸಿಂಗ್. ಎಲ್ಲರ ಜೊತೆ ಅವ್ರು ಫೋಟೋ ತೆಗೆದಿದ್ದಾರೆ. ಮೇ ಬಿ ಫಾರ್ ಅಬೌಟ್ 45 minutes to 1 hour ಅದೇ ಪೊಸಿಷನಲ್ಲಿ ನಿಂತು ಎಲ್ಲರೂ ಬಂದು ಕ್ಲಿಕ್ ಮಾಡ್ತಾ ಇದ್ದಾರೆ. ಹಿ ಡಿಡ್ ನಾಟ್ ಗಿವ್ ಅಪ್. ಟುವರ್ಡ್ಸ್ ದಿ ಎಂಡ್ ಐ ಆಸ್ಕ್ಡ್, ಸೊ ಆಂಟ್ ಯು ಟಯರ್ಡ್? ಹಿ ಸೆಡ್, ನೋ, ಐ ಆಮ್ ಹಿಯರ್ ಫಾರ್ ದಿಸ್. ಐ ಬೆಟರ್ ಗಿವ್ ದೆಮ್ ಟೈಮ್. So clarity in terms of ಅವ್ರು ಯಾಕೆ ಅಲ್ಲಿ ಬಂದಿದ್ದಾರೆ? No. Not giving up. Having clarity is not the point here. Not giving up is the point. ಕೊನೆವರೆಗೂ ನಿಂತು ಎಲ್ಲರ ಜೊತೆ ಫೋಟೋ ತೆಗಿಬೇಕಾದ್ರೆ at some point you'll be like, I'm tired man, I want to give up. Okay, I've done enough for some of them. ನಾನು ಯಾತಕ್ಕೆ ಎಲ್ಲರ ಜೊತೆ ತೆಗಿಬೇಕು ಅನ್ನೋದು ಬರುತ್ತೆ. But no, I Keeping am that here ego with a aside. purpose. I won't give up. These are my people. These are those who get the business going. I will be with them. A purpose ಇದೆಯಲ್ಲ, holding strong towards the end. So I think, and then probably was a thank you and a shake hand. But that changed my moment because that's when I realized that I should do what I love doing the most, and I put down my papers. So meeting him was the biggest part of my life. And also ನನಗೆ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ರೊಫೈಲ್ ಬೇಕಿತ್ತು. ಎಲ್ಲರೂ ಪ್ರೊಫೈಲ್ ಕಳಿಸಿ ಅಂತ ಹೇಳ್ತಿದ್ರು. ನನ್ನ ಹತ್ರ ಏನು ತೋರ್ಸೋದಕ್ಕಿರಲಿಲ್ಲ. ಆ ದಿನ ನನ್ನ ಹತ್ರ ವೀಡಿಯೋಸ್ ಸಿಕ್ತು, ಇಮೇಜಸ್ ಬಂತು. ಆ್ಯಂಡ್ ಹ್ಯಾವಿಂಗ್ ಅ ಸ್ಟ್ಯಾಂಪ್ ಆಫ್ ಜೆಫ್ ಬೆಜೋಸ್ ಆನ್ ಯೋರ್ ಪ್ರೊಫೈಲ್ ಆ್ಯಡೆಡ್ ಅ ಲಾಟ್ ಆಫ್ ಕ್ರೆಡಿಬಿಲಿಟಿ. ಅಲ್ಲಿಂದ ಸಾಕಷ್ಟು ಕೆಲಸಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಥಿಂಕ್ ದಟ್ ಗಿವ್ ಮಿ ಅ ಕಿಕ್ ಸ್ಟಾರ್ಟ್. I'm very grateful to Amazon and I'll always be forever indebted to Amazon. Thank you. ಇದುವರೆಗೂ ನಾನು ಏನು ಆರ್ಡರ್ ಮಾಡೋದಾದರೂ ಆನ್ಲೈನ್ ಅಮೆಝಾನಲ್ಲೇ ಮಾಡೋದು. That's my loyalty to them.